ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ. ಮುಳಬಾಗಿಲು ತಾಲೂಕು. ಹೇಳಿ ಸರ್, ಏನು ಮಾಡ್ಕೊಂಡಿರೋದು? ಸರ್ ನಾವು ವ್ಯವಸಾಯ ಸರ್ ನಾವು ಮಾಡ್ತಾ ಇರೋದು. ವ್ಯವಸಾಯ ಹಾ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ಒಂದು 6 ತಿಂಗಳು 7 ತಿಂಗಳಿಂದ ಮೊದಲನೇ ಸಾರಿ ಹತ್ರ ಮಾತಾಡ್ತಿರೋದಾ? ಒಂದು ವರ್ಷನೇ ಆಗ್ತಾ ಇದೆ ಸರ್ ನೋಡ್ತಾ. ಸಂತೋಷ. ಮೊದಲನೇ ಸಾರಿ ಮಾತಾಡ್ತಿರೋದಾ? ಹೌದು ಸರ್, ಮೊದಲನೇ ಸಲ. ಒಳ್ಳೇದು ಸರ್, ಹೇಳಿ ಖುಷಿ ಸರ್. ಆಗ್ತಾ ಇದೆ. ಬಟ್ ಜಾಸ್ತಿ ದಿನದಿಂದ ಕಾಲ್ ಮಾಡ್ತಾ ಇದ್ದೆ ನಾನು. ಬಟ್ ಇದೆ ಈಗ ಸ್ವಲ್ಪ ಕೈಕಾಲು ನಡುತ್ತಾ. ಏನ್ ತೊಂದ್ರೆ ಇಲ್ಲ, ಧೈರ್ಯವಾಗಿ ಮಾತಾಡಿ. ಎಲ್ರ ತರ ನಾನು ಚೆನ್ನಾಗಿ ಮಾತಾಡ್ಬೇಕು ಅಂತ ನನಗೂ ಒಂದು ಆಸೆ. ಅದೇನೋ ಒಂಥರ ಸ್ವಲ್ಪ ಅವರು ಮಾತಾಡ್ಬೇಕಾದ್ರೆ ಹಂಗ ಅನ್ಸುತ್ತೆ, ಕೇಳ್ಬೇಕಾದ್ರೆ ಏನ್ ಧೈರ್ಯ ಬೇಕಿಲ್ಲ, ಮಾತಾಡೋಕ್ ಧೈರ್ಯ ಬೇಕು ಅಲ್ವಾ? ಹೇಗಿದ್ದೀರಾ ಸರ್ ತಾವು? ಬಹಳ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ. ಕೋಲಾರ ಚಿನ್ನದ ನಾಡು. ಹೌದು ಸರ್. ಹೇಳಿ ಸರ್, ಯಾವ ವಿಚಾರ ಹಂಚಿಕೊಳ್ಬೇಕು? ನಾವು ವೈಯಕ್ತಿಕ ಜೀವನದ ಬಗ್ಗೆನೇ ಹೇಳ್ಬೇಕಿತ್ತು. ಖಂಡಿತ ಹೇಳಿ ಸರ್. ನನಗೆ ಅಪ್ಪ ಅಮ್ಮಂಗೆ 2 ಮಕ್ಕಳು ಸರ್ ನಾವು. ಬಟ್ ಅಣ್ಣ ಎಕ್ಸ್ಪೈರ್ಡ್ ಆಗಿ 2005 ಸರ್ ಎಕ್ಸ್ಪೈರ್ಡ್ ಆಗಿರೋದು. ಯಾರು ಅಣ್ಣ? ಹಾ ಸರ್, ಅಣ್ಣ. ಇರೋದು ನಾನು ಒಬ್ಬನೇ ಮಗ. ಬಟ್ ನಾವು ಬ್ಲೈಂಡ್ ಸರ್ ನಾನು. ಓಕೆ ಓಕೆ ಓಕೆ. ಅಣ್ಣ ತಮ್ಮ 2 ಬ್ಲೈಂಡ್. ಓ ಹೌದಾ? ಹೌದು ಸರ್. ಅಂದ್ರೆ ಜನ್ಮತಃ ಹುಟ್ಟುತ್ತಾನೆ ಅದೃಷ್ಟಿಹೀನರಾಗಿದ್ರ? ಹೌದು ಸರ್. ಓ, ಅಂದ್ರೆ ನಿಮ್ಮ ಸಂಬಂಧಿಕ ಅಥವಾ ನಿಮ್ಮ ವಂಶದಲ್ಲಿ ಯಾರ ಹಾಗಿದ್ರು? ಯಾರು ಇಲ್ಲ ಸರ್, ಫಸ್ಟ್ ನಾವೇ ಆಗಿರೋದು ಆತರ. ಏನಾಗಿತ್ತು ನಿಮ್ಮ ಅಣ್ಣ ಅವ್ರಿಗೆ? ಸರ್ ಅವನು ಇದೆ ಬ್ಲೈಂಡ್ ಸರ್ ಆಗಿದ್ದು. ಅಲ್ಲ, ಸಾವನ್ನಪ್ಪಲಿಕ್ಕೆ ಏನ್ ಕಾರಣ ಅಂತೆ? ಸಾವನ್ನಪ್ಪಿದ್ದು ಅವನಿಗೆ ಸ್ವಲ್ಪ ಇದು ಡಿಪ್ರೆಷನ್ ಹೋಗಿದ್ದ ಸರ್ ಅವನು. ಡಿಪ್ರೆಷನ್ಗ? ಹೌದು ಸರ್. ಏನ್ ಕಾರಣ? ಕಾರಣ ಇದೆ, ನಾವು ಬ್ಲೈಂಡ್ ಆಗಿ ಹುಟ್ಟಿದೀವಲ್ಲ. ಓಹೋ, ಅಂದ್ರೆ ಏನ್ ಸಾಧನೆ ಮಾಡೋದು ನಾವು ಓಹೋ ಆತರ ಸರ್. ಆ ಬಗ್ಗೆ ಧೈರ್ಯ ತುಂಬಲಿಕ್ಕೆ ಯಾರು ಇರ್ಲಿಲ್ವಾ ಅಂತ? ಇಲ್ಲ ಸರ್, ಆವಾಗ ಅವನು ಆತರ ಜಾಸ್ತಿ ಯಾರ ಹತ್ರ ಹೇಳ್ಕೊಂತ ಇರ್ಲಿಲ್ಲ. ಬಟ್ ನಾವು ಅಷ್ಟು ಅಬ್ಸರ್ವ್ ಮಾಡಕ್ ಆಗ್ಲಿಲ್ಲ. ಅಣ್ಣ ಚೆನ್ನಾಗೇ ಇದ್ದ ಸರ್ ಅವನು. ಅಂದ್ರೆ 2005 ಕಾಲ ಅಂದ್ರೆ ಇವತ್ತಿನಷ್ಟು ಇನ್ನು ಸೋಷಿಯಲ್ ಮೀಡಿಯಾ ಕಾಲನೂ ಅದಲ್ಲ. ಇಲ್ಲ ಸರ್, ಆತರ ಏನು ಇರ್ಲಿಲ್ಲ. ಹೊರಗಡೆಯಿಂದ ಎಲ್ಲೂ ಸಮಾಧಾನ ತಗೊಳ್ಳೋಣ ಅಂದ್ರೆ ಏನು ದಾರಿ ಇರ್ಲಿಲ್ಲ ಸರ್ ಅವನಿಗೆ. ಅಂದ್ರೆ ಈ ಕಾರ್ಯಕ್ರಮದ ತರ. ಹೌದು ಸರ್, ಈ ತರ ಇರ್ಲಿಲ್ಲ ಸರ್. ಈ ತರ ಇದ್ದಿರ ಬಟ್ ನಮ್ಮ ಅಣ್ಣನ ಉಳಿಸ್ಕೋಬೋದಿತ್ತು. ಒಳ್ಳೇದಪ್ಪ, ಆಯ್ತು. ಅಂದ್ರೆ ಅಣ್ಣನ ವಿಚಾರ ಹಾಗಾಯ್ತು. ಬಟ್ ತಂದೆ ತಾಯಿ ಏನ್ ದುಡಿಮೆ ಮೂಲ ಏನ್ ಅವ್ರದ್ದು? ಮೂಲ ಅವ್ರದ್ದು ಇದೆ ಸರ್, ವ್ಯವಸಾಯನೇ. ವ್ಯವಸಾಯ. ಬಟ್ ಆ ಟೈಮಲ್ಲಿ ತಂದೆ ಯಾವ ತರ ಇದ್ದು ಅಂದ್ರೆ ಮನೆ ಜವಾಬ್ದಾರಿ ತಗೋತಾ ಇರ್ಲಿಲ್ಲ. ಅಮ್ಮ ಒಬ್ರೇ ದುಡಿತಾ ಇದ್ದಿದ್ದು. ಅವನ್ಗೆ ಅದೊಂಥರ ಫೀಲಿಂಗು ಸರ್. ನಾವು ಇವ್ರು ಅಪ್ಪ ಈ ತರ ಇದಾರಲ್ಲ, ನಾವ್ ಏನ್ ಸಾಧನೆ ಮಾಡಕ್ಕಾಗತ್ತೆ, 2 ಬ್ಲೈಂಡ್ ಆಗಿದೀವಿ. ಅಂದ್ರೆ ಅಣ್ಣನಿಗೆ ಅದು ಎಷ್ಟು ವಯಸ್ಸಾಗಿತ್ತು ಅವರು ಕಾಲವಾದ? 18 ವರ್ಷ ಸರ್. ಓಹೋ, ಅಂದ್ರೆ ಅವ್ರಿಗೆ ನಾವು ಮನೆಗೆ ಭಾರ ಆಗಿದ್ದೀವಿ ಅನ್ನೋ ಭಾವನೆ ಇತ್ತಾ? ಇತ್ತು ಸರ್. ನೀವೇನು ಹೇಳ್ತಿದ್ರಿ? ಅಣ್ಣ ಹಂಗಂದಾಗೆಲ್ಲ ತಮ್ಮನಾಗ ನೀವೇ? ಇಲ್ಲ ಸರ್, ಅವನು ಹೇಳ್ಕೊಂತಿರ್ಲಿಲ್ಲ ಸರ್ ಅವನು. ಓ, ನಿಮಗೂ ಗೊತ್ತಿಲ್ಲ ಅದು? ಇಲ್ಲ ಸರ್, ತಾಯಿ ಜೊತೆ ತುಂಬಾ ಒಡನಾಟ ಅವನಿಗೆ. ಬಟ್ ತಾಯಿ ಹತ್ರನು ಆತರ ಹೇಳ್ಕೊಂತಿರ್ಲಿಲ್ಲ ಸರ್ ಅವನು. ಚೆನ್ನಾಗಿದ್ದ, ತಾಯಿ ಹಿಂದೆ ಚೆನ್ನಾಗಿ ಹೋಗ್ತಾ ಬರ್ತಾ. ಅಂದ್ರೆ ನಾವು ಫಸ್ಟ್ ಪಾರ್ಸಲಿ ಸರ್, ಅಂದ್ರೆ ಹೊರಗಡೆ ಎಲ್ಲ ಓಡಾಡಕ್ಕೆ ಕಾಣಿಸುತ್ತೆ, ಕೆಲಸ ಎಲ್ಲ ಮಾಡ್ತೀವಿ. ಬಟ್ ನೈಟ್ ಆದ್ರೆ ಕಾಣಿಸಲ್ಲ. ಒಳಗಡೆ ಕತ್ಲು ಬರುತ್ತಲ್ಲ ಸರ್ ಮನೆ ಒಳಗಡೆ, ಆ ಕತ್ಲಾದ್ರೆ ನಮಗ್ ಕಾಣಿಸಲ್ಲ ಸರ್. ಆತರ ನಮ್ ಪರಿಸ್ಥಿತಿ ಇದು. ಅಂದ್ರೆ ಇಬ್ಬರೂ ಕೂಡ ಹಾಗೆ ಇದ್ರ? ಹೌದು ಸರ್, 2 ಕೂಡ. ಅಂದ್ರೆ ಬೆಳಗ್ಗೆ ಹೊತ್ತು ನಿಮಗೆ ಸ್ಪಷ್ಟವಾಗಿ ಕಾಣೋದಾ? ಸ್ಪಷ್ಟ ಅಂದ್ರೆ ಅಷ್ಟು ಸ್ಪಷ್ಟ ಆಗಿಲ್ಲ. ಒಂಚೂರು ನಾವು ಕೆಲಸ, ನಾವು ಹೊಲದಲ್ಲಾಗ್ಲಿ ಹೊರಗಡೆ ಆಗ್ಲಿ ನಾವು ಕೆಲಸ ಮಾಡ್ಕೊಳ್ಳೋ ಅಷ್ಟು. ಓಕೆ, ನಿಮ್ ಕೆಲಸವನ್ನ ನಿರ್ವಹಿಸುವಷ್ಟು ಇತ್ತು? ಹ್ಞೂ ಸರ್. ಬಿಸಿಲು ಆದ್ರೆ ಅದು ಕಾಣಿಸುತ್ತೆ. ಒಂಚೂರು ಮೋಡ ವಾತಾವರಣ ಬಂದ್ರೆ ಒಂಚೂರು. ಅಂದ್ರೆ ಅರ್ಥ, ಸೂರ್ಯ ಪ್ರಖರವಾಗಿದ್ರೆ ನಿಮ್ಮ ಕಣ್ಣು ಕೂಡ ಬೆಳಕಾಗಿರ್ತಿತ್ತು. ಹೌದು ಸರ್. ಸೂರ್ಯ ಮಂಕಾದ್ರೆ ನೀವು ಮಂಕಾಗ್ತಿದ್ರಿ. ಹೌದು ಸರ್, ಆತರ ಇದ್ದಿದ್ದೆ ಸರ್ ಪರಿಸ್ಥಿತಿ. ಹೇಳಪ್ಪ. ಅಣ್ಣ ಹಂಗಾಯ್ತು. ಬಟ್ ನನಗೂ 17 ವರ್ಷ ಇರ್ಬೋದು ಸರ್. ಅಣ್ಣಂಗೆ ನನಗೂ 1 ವರ್ಷ ಹೆಚ್ಚು ಕಮ್ಮಿ ಅಷ್ಟೇ. ನಾವ್ ಎಜುಕೇಶನ್ ಮಾಡಿದ್ದೆಲ್ಲ ಬಂದು ತುಮಕೂರು ಸಿದ್ಧಗಂಗೆ ಮಠದಲ್ಲಿ ಸರ್ ನಾವು ಮಾಡಿದ್ದು. ಹೌದು ಸರ್. 5ನೇ ಕ್ಲಾಸ್ ಅಲ್ಲಿ ಬಂದು ಸೇರ್ಕೊಂಡು ಫಸ್ಟ್ ಇಯರ್ಗೂ ನಾನ್ ಮಾಡಿದೆ. ಅಣ್ಣಂದು ಸೆಕೆಂಡ್ PUC ಅವ್ನ ಎಕ್ಸಾಮ್ ಬರ್ದಿರ್ಲಿಲ್ಲ ಸರ್. ಅವನು ಎಕ್ಸಾಮ್ಗೆ ಅಂತ ಕಳಿಸಿದ್ವಿ, ಬಟ್ ಅವ್ನ ಎಕ್ಸಾಮ್ ಬರ್ದಿರ್ಲಿಲ್ಲ.
ಹ್ಮ್ 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 ನಾವು ಫಸ್ಟ್ PUC ವರೆಗೂ ಹೋಗಿದ್ದೆ. ಸೆಕೆಂಡ್ PUCಗೂ ಒಂದು ವಾರ ಹೋದೆ ಸರ್. ಆಮೇಲೆ ಅಣ್ಣ ಎಕ್ಸ್ಪೈರ್ಡ್ ಆಗಿದ್ದ, ಇಲ್ಲಿ ಗೊತ್ತಾಗ್ಲಿಲ್ಲ. ಆಮೇಲೆ ಅಪ್ಪ ಬಂದು ಕರ್ಕೊಂಡ್ ಬಂದ್ಬಿಟ್ರು ವಾಪಸ್ಸು. ಅಂದ್ರೆ ಅಣ್ಣ ಎಕ್ಸ್ಪೈರ್ ಆದ ಅಂದ್ರೆ ಏನ್ ಮಾಡ್ಕೊಂಡ್ರು ಅವರು? ಹ್ಯಾಂಗಿಂಗ್ ಮಾಡ್ಕೊಂಡಿದ್ರು ಸರ್. ಓಹೋ, ಅಂದ್ರೆ ರಾತ್ರಿ ಸಮಯನಾ? ಹ್ಞೂ ಸರ್, ರಾತ್ರಿ ಮಲಗಿದ ಸಮಯದಲ್ಲಿ. ಅವಾಗ ನಮ್ಗೆ ಇರಕ್ ಮನೇನೂ ಇರ್ಲಿಲ್ಲ ಸರ್. ಮತ್ತೆ ನಮ್ಮ ಎಲ್ಲಿದ್ರಿ ನೀವು? ಪಕ್ಕದ ಮಾವ ಇದ್ರು, ಅವ್ರ ಮಾವ್ರ ಮನೇಲಿ ಇದ್ವಿ ನಾವು. ಅಂದ್ರೆ ನಮ್ಮ ಮನೆ ಹಳೆ ಮನೆ ಇತ್ತು, ಅದನ್ನ ಡೆಮೊಲಿಷನ್ ಮಾಡಿ ಹೊಸ ಕಟ್ಬೇಕು ಅಂತ ಇದು ಅಡಿಪಾಯ ಹಾಕಿದ್ವಿ ಸರ್ ನಾವು ಅವಾಗ. ಓಕೆ, ಅಣ್ಣ ಆಗ ಮಾಡ್ಕೊಳ್ಳೋ ಕಾಲಕ್ಕೆ ಏನಿತ್ತು ಅಂತ ನೀವು ಹೇಳ್ತಿದ್ದೀರಿ? ಹ್ಞೂ ಸರ್, ಅವಾಗ ಆ ಟೈಮಲ್ಲಿ. ಓಕೆ, ನಿಮ್ಮ ಹಳೆ ಮನೆಯಲ್ಲ ಅವ್ರ ಹಾಗೆ ಮಾಡ್ಕೊಂಡಿದ್ದು? ಹಳೆ ಮನೆ ಅಲ್ಲ ಸರ್, ಮಾವಾರ ಮನೆ. ನಮ್ಮ ಹಳೆ ಮನೆ ಅಷ್ಟೊತ್ತಿಗಾಗಲೇ ಕೆಡವಿದ್ವಿ ಸರ್. ಓಹೋ, ಮಾವಾರ ಮನೆಯಲ್ಲಿ? ಹ್ಞೂ ಸರ್, ಮಾವಾರ ಮನೆಯಲ್ಲಿ. ಪಾಪ, ತುಂಬಾ ಬೇಜಾರಾಯ್ತು. ಆಮೇಲೆ ಅಮ್ಮ ತುಂಬಾ ಡಿಪ್ರೆಷನ್ ಹೊರಟೋದ್ರು ಸರ್ ಆ ಟೈಮಲ್ಲಿ. ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ಬೇಕಾಯ್ತು. ಅಮ್ಮನ ನೆರವು ನಿಂತ್ಕೊಂಡೆ ಅವಾಗ. ಅಮ್ಮನ ಜೊತೆಲಿದ್ದು ಅಮ್ಮಂಗೆ ಧೈರ್ಯ ಹೇಳ್ಕೊಂಡು 1 ವರ್ಷ ನನಗೆ ಡಿಸ್ಕಂಟಿನ್ಯೂ ಆಯ್ತು ಸರ್ ಎಜುಕೇಶನ್. ಆಮೇಲೆ ಮತ್ತೆ 1 ವರ್ಷ ಬಿಟ್ಟು ನಾನು ಕಳ್ಸಿದ್ರು ಸರ್, ಎಜುಕೇಶನ್ ಹೋಗು, ನೀವ್ ಮಾಡೋಗು ಅಂತ. ಓಕೆ, ಆ ಟೈಮಲ್ಲಿ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್, ಅದು ಬೇರೆ. ಓಕೆ, ನೀವು ಡಿಸ್ಕಂಟಿನ್ಯೂ ಅಥವಾ ಮಧ್ಯಕ್ಕೆ ಅದನ್ನ ಮೊಟಕುಗೊಳಿಸಿದ್ದು ಎಷ್ಟನೇ ಕ್ಲಾಸ್ ಇದ್ದಾಗ? ಸೆಕೆಂಡ್ PUC ಸರ್. ಓಕೆ, 1 ವರ್ಷದ ನಂತರ ನೀವು ಮತ್ತೆ ಅದನ್ನು ಮುಂದುವರಿಸಿದ್ರಿ? 1 ವರ್ಷಕ್ಕೆ ಬಂದ್ವಿ, ಬಟ್ ನನಗೆ ಇಷ್ಟನೂ ಇರ್ಲಿಲ್ಲ. ಬಟ್ ಆಮೇಲೆ ಕಾಲೇಜಲ್ಲೂ ಅವ್ರು ಸೇರ್ಸ್ಕೊಳ್ಲಿಲ್ಲ ಸರ್. ಓಕೆ, ಇಲ್ಲಪ್ಪ ಆಗಲ್ಲ ಅಂದ್ರು. ಸರಿ ಅಂತೇಳಿ ಅಷ್ಟಕ್ಕೆ ಬಿಟ್ಬಿಟ್ಟೆ. ನಾ ಆಮೇಲೆ ಬಂದು ಅಮ್ಮನ ನೆರವಿಗೆ ನಿಂತ್ಕೊಂಡೆ. ಅಮ್ಮ ತುಂಬಾ ಕಷ್ಟಪಟ್ರು ಸರ್ ನಮ್ಮನ್ನೆಲ್ಲ ಸಾಕ್ಯಕ್ಕೆ. ಆ ಟೈಮಲ್ಲಿ ತಂದೆ ತುಂಬಾ ಬೇಜವಾಬ್ದಾರಿ ಇದ್ರು. ಓಕೆ, ಅಮ್ಮ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ ಸರ್. ಈಗ್ಲೂ ಅವ್ರ ಕಷ್ಟನೇ ಪಾಪ. ಅಂದ್ರೆ ಮಕ್ಳಿಂತವ್ರು ಆಗ್ಬಿಟ್ರಲ್ಲ ಅಥವಾ ಈಗ ಆಗ್ಬಿಟ್ರಲ್ಲ ಅನ್ನೋದು ಬೇಜಾರು ತಾಯಿಗೂ ಅಥವಾ ತಂದೆಗೂ, ಇಬ್ರಲ್ಲಿ ಯಾರಿಗ್ ಜಾಸ್ತಿ ಇತ್ತು? ಅಥವಾ ಏನ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಯಾರಿದ್ರು? ತಾಯಿಗೆ ತುಂಬಾ ಇತ್ತು ಸರ್, ಈ ತರ ಮಕ್ಳಾಗಿದ್ದಾರೆ, ಅವ್ರನ್ನ ನಾವ್ ಏನೋ ಒಂದ್ ಮಾಡ್ಬೇಕು. ಬಟ್ ತಂದೆಗೆ ನಿಮ್ಮ ಈ ಹುಟ್ಟಿನಿಂದ ಬಂದಿರುವ ಈ ಸ್ವಲ್ಪ ದೌರ್ಬಲ್ಯದ ಕುರಿತು ಏನು ಒಂಥರ ಅಸಡ್ಡೆ ಇತ್ತ ಅಥವಾ ಏನದು? ಇಲ್ಲ ಸರ್, ಆ ತರ ಏನಿರ್ಲಿಲ್ಲ ಅವ್ರಿಗೆ. ಬಟ್ ಮನೆ ಏನಷ್ಟು ಪೂರ್ಣ ಪ್ರಮಾಣದಲ್ಲಿ ವಹಿಸ್ಕೊಂಡವ್ರಲ್ಲ ಅವರು? ಇಲ್ಲ ವಹಿಸ್ಕೊಂಡಿರ್ಲಿಲ್ಲ. ದುಡ್ದಿದ್ದಾರೆ, ದುಡಿಮೆ ಮಾಡಿದಾರೆ, ಬಟ್ ಅದನ್ನ ಕೈಯಲ್ಲಿ ಇಟ್ಕೊಂಡಿಲ್ಲ ಸರ್. ತುಂಬಾ ಕಳ್ಕೊಂಡಿದ್ದಾರೆ. ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಅವ್ರಿಗೆ. ಕುಡಿತ, ಈ ಜೂಜು, ಇಂಥವೆಲ್ಲ ಸರ್. ಹಂಗಾಗಿ ಅಮ್ಮನ ನೆರವು ನಾನು ನಿಂತ್ಕೊಂಡೆ. ಆಮೇಲೆ ಹಂಗೆ ಆಗ್ತಾ ಒಂದ್ ಸ್ವಲ್ಪ ಮನೇನು ಕಟ್ಕೊಂಡ್ವಿ ಸರ್. ಆಮೇಲೆ ಮನೆ ಕಟ್ಕೊಂಡ್ವಿ, ನಮ್ದೇ ಒಂದೊಂದು ಜೀವನ ನೋಡ್ಕೊಂಡ್ವಿ. ಪರವಾಗಿಲ್ಲ ಸರ್, ಅಮ್ಮನ ಜೊತೆ ನಾನ್ ನಿಂತ್ಕೊಂಡ್ಮೇಲೆ ಸ್ವಲ್ಪ ನಮ್ದು ಇಂಪ್ರೂವ್ಮೆಂಟ್ ಆಯ್ತು ಸರ್ ಮನೆಯೆಲ್ಲ. ಆಮೇಲೆ ಹಿಂಗೆ ನಡ್ಕೊಂಡೋಯ್ತು. 2016ರಲ್ಲಿ ಮ್ಯಾರೇಜ್ ನೋಡಿದ್ರು ಸರ್ ನನ್ಗೆ ಮದ್ವೆನ. ಅಮ್ಮನೇ ನೋಡಿದ್ದು. ನಾವು ಫಸ್ಟ್ ಏನ್ ಹೇಳಿದ್ವಿ ಅಂದ್ರೆ, ಎಲ್ಲ ನಮ್ಮ ಏನಿದೆ ಅದನ್ನ, ನನ್ನ ಪರಿಸ್ಥಿತಿ ಏನಿದೆ ಅದನ್ನ ನಾನು ಹೇಳಿದೀನಿ ಸರ್ ಫಸ್ಟೇ. ಹೆಣ್ ಕೊಡ್ಬೇಕಾದ್ರೇನೆ ಏನ್ ಹೇಳಿದ್ರಿ? ನಮ್ ಬ್ಲೈಂಡ್ನೆಸ್ ಈ ತರ ಇದೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಪರವಾಗಿಲ್ಲ, ರಾತ್ರಿ ಹೊತ್ತಂತೂ ಪೂರ್ಣ ಕಾಣೋದಿಲ್ಲ ಇರೋ ವಾಸ್ತವವನ್ನ ಹೇಳಿದೀನಿ ಸರ್ ಅವ್ರಿಗೆ. ಅವ್ರು ಅದನ್ನ ಒಪ್ಕೊಂಡ್ರು ಅವಾಗ. ಆ ಹೆಣ್ಣಿಗೆ ಏನಾದ್ರು ತೊಂದ್ರೆ ಇತ್ತಾ? ಇಲ್ಲ ಸರ್, ನಾರ್ಮಲ್ ಇದ್ರು ಸರ್ ಅವರು. ಚೆನ್ನಾಗಿದ್ರು? ಹ್ಞೂ ಸರ್, ನಾರ್ಮಲ್ ಇದ್ರು. ಬಟ್ ಈಗ ಅದನ್ನ ಅವರು ಹಂಗೆ ತಗೊಂಡ್ರು. ಮತ್ತೆ ಅವ್ರಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಸರ್. ಅವರು ನಮ್ಗೆ ಏನಿಲ್ಲಪ್ಪ, ನಾವ್ ಬಡತನದಲ್ಲಿ ಇರೋದು ಅಂದ್ರು ಸರ್ ಅವರು. ಆಯ್ತು, ಎಲ್ಲ ನಾವೇ ಮಾಡ್ಕೊಂತೀವಿ ಅಂತ ಹೇಳಿದ್ವಿ ಸರ್ ನಾವು. ಅಂದ್ರೆ ನೀವು ವರದಕ್ಷಿಣೆ ಬಗ್ಗೆ ಮಾತಾಡ್ತಿದ್ದೀರಿ? ಹಾ ಸರ್. ಓಕೆ. ಅವ್ರು ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವರು ನಮ್ಗೆ ಈ ತರ ಪರಿಸ್ಥಿತಿ ಅಪ್ಪ, ನಾವ್ ಬಡವ್ರ ಇದೀವಿ ಅಂತ ಹೇಳಿದ್ರು. ಅಮ್ಮ ಯೋಚನೆ ಮಾಡಿದ್ರು, ಬಡವ್ರ ಮನೆಯಿಂದ ತಂದ್ಕೊಂಡ್ರೆ ನಮ್ಮ ಮನೆ ತನ ಹಿಡಿತಾರೆ ಅವರು, ಅವರಿಂದ ನಮ್ಗೇನು ಬೇಡ, ದೇವ್ರು ನಮ್ಗೆ ಇಷ್ಟ ಕೊಟ್ಟಿದ್ದಾನೆ ಅಷ್ಟೇ ಸಾಕು ಅಂತ ಅವ್ರು ಇತ್ತು. ನನಗೆ ಆಸೆನೂ ಇರ್ಲಿಲ್ಲ ಸರ್ ಆ ತರ. ನಾವ್ ಬೇರೆಯವರಿಂದ ತಿಳ್ಕೊಬೇಕು, ತಗೋಬೇಕು ಅಂತ ನಮ್ಗೆ ಆಸೆನೂ ಇರ್ಲಿಲ್ಲ. ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸುಮ್ನೆ ನಮ್ ಮನೆ ಬತ್ತನ ಬಂದು ನಮ್ ಸಂಸಾರ ಹಿಡ್ಕೊಂಡು ನಮ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ನಾವು ಒಪ್ಕೊಂಡ್ವಿ ಸರ್. ಓಕೆ. ಅವ್ರಿಗೆ ಹೋಗೋ ಬರೋ, ಅವ್ರ ಹೆಣ್ಣಿನ ಮದ್ವೆ ಕರ್ಕೊಂಬರೋ ಸುಮ್ಮ ಬಾಡಿಗೆ ಸಹ ನಾವೇ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ತರಾನೇ ಕೊಟ್ಟು ಮದ್ವೆನೂ ಮಾಡ್ಕೊಂಡ್ವಿ ಸರ್ ನಾವು 2016ರಲ್ಲಿ ಸರ್. ಓಕೆ. ಆಮೇಲೆ 2016ರಿಂದ ಚೆನ್ನಾಗೈತು ಸರ್.
ಹುಡುಗಿನೂ ಚೆನ್ನಾಗೇ ಇದ್ಲು. ಬರ್ತಾ ಬರ್ತಾ ಒಂದ್ ಸ್ವಲ್ಪ ಬದಲಾವಣೆ ಕಾಣ್ತು ಸರ್ ಅವರಲ್ಲಿ. ಏನ್ ಬದಲಾವಣೆ? ಸರ್ ಅವರು ಸುಳ್ಳು ಸರ್, ವಿಪರೀತ ಸುಳ್ಳು ಹೇಳೋದು. ಪ್ರತಿಯೊಂದು ಮನೆಯಲ್ಲಿ ಯಾವ ವಿಷಯಕ್ಕೂ ಸರ್, ನಾವು ದಿನ ಬೆಳಗ್ಗೆ ಮಾತಾಡ್ತೀವಿ ಅಂದ್ರೆ ಅದ್ ಯಾವ್ದೇ ವಿಚಾರ ಆಗಿರ್ಲಿ ಪ್ರತಿಯೊಂದಕ್ಕೂ ಸುಳ್ಳು ಹೇಳೋದು ಸರ್. ಎಂಟೈರ್ ಅವ್ರ ಫ್ಯಾಮಿಲಿ ಎಲ್ಲ ಸುಳ್ಳು ಸರ್ ಅವರು. ಆಮೇಲೆ ಹಂಗೆ ಹಂಗೆ ನಡ್ಕೊಂತ ಹೋಯ್ತು. 2018ರಲ್ಲಿ ದೊಡ್ಡ ಮಗಂಗೆ ಪ್ರೆಗ್ನೆಂಟ್ ಆದ್ರು ಸರ್ ಅವರು. ಅಲ್ಲಿವರೆಗೂ ಚೆನ್ನಾಗೇ ಇತ್ತು, ಏನು ಇರ್ಲಿಲ್ಲ ಸರ್. ಒಂದ್ಸಲಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಅಕ್ಕಂದ ಯಾವ್ದೋ ಮಗಳದು ಈ ಕೂದಲು ಕೊಡ್ತಾರೆ ನೋಡಿ ಸರ್, ಅದು ಮುಂದೆವರೆ ಅಂತಾರಲ್ಲ, ಮುಡಿ ಕೊಡೋ ಕಾರ್ಯ. ಹಾ ಸರ್, ಅವ್ರ ಅಕ್ಕನ ಮಗಳದು ಇದ್ದಿದ್ದು ಸರ್. ಅವಾಗ ನಾನು ಹೋಗಿದ್ದೆ, ಕರೆದಿದ್ರು ನನ್ನ. ಹೋಗಿದ್ದೆ. ಅಲ್ಲೊಂಚೂರು ನನ್ನ ಕೇರ್ಲೆಸ್ ಮಾಡಿದ್ರು ಸರ್, ನೋಡೋದಕ್ಕೆ ಆಗ್ಲಿ, ಊಟ ಬಡಿಸೋದ್ರಲ್ಲಿ ಇಂಥದ್ರಲ್ಲಿ ಸ್ವಲ್ಪ ಕೇರ್ಲೆಸ್ ಮಾಡಿದ್ರು. ಮದುವೆಗೆ ಎಷ್ಟು ದಿನ ಆಗಿತ್ತು? 2 ವರ್ಷ ಆಗಿತ್ತು ಸರ್ ಅಷ್ಟೊತ್ತಿಗೆ. ಅಯ್ಯೋ ದೇವ್ರಿ, 3 ತಿಂಗಳಿಗೆ ಬೆಲೆ ಕೊಡಲ್ಲ, 2 ವರ್ಷದ ಹೇಳ್ತಿದೀಯಲ್ಲಪ್ಪ. ಹ್ಞೂ ಸರ್. ಸೊ ಅಲ್ಲಿ ನಿಮ್ಮನ್ನು ಸರಿಯಾಗಿ ಉಪಚಾರ ಮಾಡ್ಲಿಲ್ಲ ಅಂತ? ಆಗ್ಲಿಲ್ಲ ಸರ್. ಸ್ವಲ್ಪ ಅವಮಾನಕ್ಕೆ ಆದಂಗ ಆಯ್ತು ಅಥವಾ ನಿಮ್ಮ ಅನುಭವಕ್ಕೆ ಬಂತದ್ದು? ಹ್ಞೂ ಸರ್. ಆಯ್ತು. ಆಮೇಲೆ ನಾನು ಏನ್ ಮಾಡಿದೆ ಅಂದ್ರೆ, ಅವತ್ತಿನ ದಿವಸ ಬಂದ್ಬಿಟ್ಟೆ ಸರ್. ಹೆಂಡತಿಗೆ ಅಲ್ಲಿ ಏನ್ ಹೇಳಿಲ್ಲ, ನಾಳೆ ಬಂದ್ಬಿಡು ನೀನು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸರ್ ನಾನು. ಮನೆಗ್ ಬಂದ್ಮೇಲೆ ನಮ್ ತಾಯಿಗೆ ಕೇಳಿದ್ರು, ಏನಪ್ಪಾ ಏನಾಯ್ತು ಅಂತ ಕೇಳಿದ್ರು. ಸ್ವಲ್ಪ ನೋವಲ್ಲಿದ್ದೆ ಸರ್ ನಾನು. ತಾಯಿಗೆ ನಾನು ಏನೊಂದು ತಾಯಿಗೆ ಶೇರ್ ಮಾಡ್ಕೊಂತೀನಿ ಸರ್. ನನ್ನ ವಿಚಾರದಲ್ಲಿ ಏನೇ ನಡೀಲಿ, ಒಂದ್ ಗೆಳೆತನ ತರ ನನ್ನ ತಾಯಿನ ಎಲ್ಲದ್ರಲ್ಲೂ ನಾನು ನಂಬಿದೀನಿ. ಬಟ್ ಅವ್ರಿಗೆ ನಾನು ಶೇರ್ ಮಾಡ್ಕೊಂಡು ಏನೊಂದು ಆಗ್ಲಿ ಶೇರ್ ಮಾಡ್ಕೊಳಲ್ಲ, ಮಾಡ್ಕೊಂತೀನಿ ಸರ್, ಎಲ್ಲ ಹೇಳ್ಕೊಂತೀನಿ. ಓಕೆ. ಹ್ಞೂ ಸರ್. ಅಂದ್ರೆ ಅಣ್ಣ ಏನು ಹೇಳ್ತಿರ್ಲಿಲ್ಲ, ನೀವೆಲ್ಲ ಹೇಳ್ತೀರಿ? ಹೇಳ್ತೀನಿ ಸರ್. ನನ್ನ ಜೀವನದಲ್ಲಿ ಏನೇ ಆಗ್ಲಿ ನನ್ನ ತಾಯಿಗೆ ಅಂದ್ರೆ ಗೊತ್ತಿರ್ಬೇಕಾಗುತ್ತೆ. ಒಳ್ಳೆ ಗುಣ. ಹ್ಞೂ ಸರ್. ಅದನ್ನ ಆಮೇಲೆ ತಾಯಿಗೆ ಹೇಳಿದೆ, ಈ ತರ ಆಯ್ತಮ್ಮ ಅಂತ ಹೇಳಿದೆ ಸರ್. ಆಮೇಲೆ ಅವ್ರ ಮಾರನೇ ದಿವಸ ಬಂದ್ರು. ಬಂದ್ಮೇಲೆ ಆ ಹುಡುಗಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರು ಸರ್ ಅವ್ರು. ಯಾರು? ಅಮ್ಮ. ಓಕೆ. ಅವ್ರ ಕೆಲ್ಸದಲ್ಲಿ ಒಂದ್ಸಲ ಅವ್ರು ಇದ್ದು ಬಿಟ್ಟಿರ್ತಾರೆ. ಗಂಡ ಅದನ್ನ ಬಂದವನಲ್ಲ, ನೀನ್ ತಾನೇ ನೋಡ್ಬೇಕಾಗಿರೋದು. ಅಂದ್ರೆ ನಿಮಗ್ ಬೇಜಾರಿರೋದು ನಿಮ್ ಹೆಂಡತಿ ನೋಡ್ಲಿಲ್ಲ ಅಂತಲ್ಲ, ಅಥವಾ ಹೆಂಡತಿ ಮನೆಯವ್ರು ನೋಡ್ಲಿಲ್ಲ ಅಂತಲ್ಲ? ಹೆಂಡತಿ ನೋಡ್ಲಿಲ್ಲ ಸರ್, ಹೆಂಡತಿನೂ ನೋಡ್ಲಿಲ್ಲ, ಮನೆಯವರು ನೋಡ್ಲಿಲ್ಲ ಸರ್. ಓಕೆ. ಅದನ್ನ ಬಂದು ತಾಯಿ ಬುದ್ಧಿ ಹೇಳಿದ್ರಲ್ಲ, ಅದನ್ನೆಲ್ಲ ಹುಡುಗಿ ಮೈಂಡ್ ಅಲ್ಲಿ ಇಟ್ಕೊಂಡು ರಿಟರ್ನ್ ತವ್ರ ಮನೆಗೆ ಹೇಳಿದಾಳೆ ಸರ್ ಅಲ್ಲಿ. ನಾನು ಫಸ್ಟೇ ಹೇಳಿದೆ, ನಮ್ ತಾಯಿ ಬುದ್ಧಿ ಹೇಳಿದಾಗ ನಿನಗ್ ಬುದ್ಧಿ ಬರಕ್ ಹೇಳಿರೋದು, ನೀನ್ ಈ ತರ ರಿಟರ್ನ್ ಮಾಡ್ಬೇಡ ತಾಯಿ ಮನೆಗೆ, ಯಾಕಂದ್ರೆ ಜಗಳ ಬೆಳ್ಕೊಂಡ್ ಹೋಗುತ್ತೆ ಇದು. ಓಕೆ. ನೀವು ನಾಳೆ ಬನ್ನಿ ಅಂತ ಹೇಳಿ ಬಂದ್ರಲ್ಲ, ನಾಳೆನೆ ಬಂದ್ರ ಒಂದ್ 5 ದಿವಸ ಬಿಟ್ಟು ಬಂದ್ರ? ಇಲ್ಲ ಸರ್, ನಾಳೆನೆ ಬಂದ್ರು ಸರ್. ಓಕೆ. ಬಂದ್ರು. ಆಮೇಲೆ ನಾನು ಇದೇ ತರ ಹೇಳಿದೆ, ಬುದ್ಧಿ ಬರೋಕೆ ನಿನ್ಗೆ ಹೇಳಿದಾರೆ, ನಿನ್ ಗೊತ್ತಿಲ್ದಲೇ ಇರೋದು ತಿಳಿಸ್ಕೊಟ್ಟಿದ್ದಾರೆ ಅವರು. ಗಂಡನ್ ಯಾವ ತರ ನೋಡ್ಬೇಕು ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ನೀನು ಮುಂದೆ ಆ ತರ ತವ್ರ ಮನೆಗೆ ಹೇಳಕ್ ಹೋಗ್ಬೇಡ, ಯಾಕಂದ್ರೆ ಈ ಜಗಳ ಬೆಳ್ಕೊಂಡೋಗುತ್ತೆ ಅಂತ ನಾನು ಹೇಳಿದೆ ಸರ್. ಅವಳಿಗೆ ಅದನ್ನು ಕೇಳಿಲ್ಲ, ಬಟ್ ಎಲ್ಲ ಹೇಳ್ಕೊಂಡ್ ಬಿಟ್ಟಿದ್ದಾಳೆ. ಅಲ್ಲಿಂದ ಅವ್ರ ಮನ್ಸಲ್ಲಿ ಇಟ್ಕೊಂಡು ಆಮೇಲೆ ಬರ್ತಾ ಬರ್ತಾ ಹಂಗೆ ಜಗಳ ಸ್ಟಾರ್ಟ್ ಮಾಡ್ಕೊಂಡು 2018ರಲ್ಲಿ ನನ್ನ ಮಗ ದೊಡ್ಡ ಮಗನ್ಗೆ ಪ್ರೆಗ್ನೆಂಟ್ ಆದ್ರು ಸರ್ ಅವರು. 1 ತಿಂಗಳೇನೋ ಆಗಿತ್ತು ಅಷ್ಟೇ ಸರ್ ನಿಂತು. ಹೇಳ್ದೆ ಕೇಳ್ದೆ 5 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಟೋಗಿದ್ದಾರೆ ತವ್ರ ಮನೆಗೆ. ನಮ್ಗೇನು ಚೆನ್ನಾಗೇ ಇದೆ ಸರ್, ಏನು ಗಲಾಟೆ ಇಲ್ಲ, ನಾವ್ ಒಂದ್ ಮಾತು ಬೈದಿಲ್ಲ, ಏನು ಇಲ್ಲ ಸರ್. ಬೆಳಗ್ಗೆ ಎದ್ದು ಮಾಮೂಲಿ ನಾರ್ಮಲ್ ಕಸ ಎತ್ತರ ಗುಡ್ಸೋರ್, ಒಂದ್ ಸ್ವಲ್ಪ ಕಸ ಗುಡಿಸಿದ್ದಾರೆ, ಚಪ್ಪಲಿ ಅಲ್ಲೇ ಬಿಟ್ಟಿದ್ದಾರೆ, ಹೊರಟ್ಬಿಟ್ಟಿದ್ದಾರೆ ಊರಿಗೆ. ಯಾಕಂದ್ರೆ ಮುಂದೊಂದ್ ದಿವಸ ಇವ್ರು ಮಾತಾಡ್ಕೊಂಡಿದ್ದಾರೆ ಫೋನಲ್ಲಿ. ಅವ್ರ ಅಕ್ಕ ದೊಡ್ಡ ಅಕ್ಕ ಬಿಟ್ಟಿದ್ದಾಳೆ, ಅವ್ರು ಬಂದಿದ್ರು ಇಲ್ಲಿ. ಅವ್ರು ಕರ್ಕೊಂಡೋಗಿ ಹೊರಗಡೆ, ಅವ್ರು ಏನೇ ಬರ್ಲಿ ಬಂದಾಗೆಲ್ಲ ಹೊರಗಡೆ ಈ ಗಿಡ ಪದಗಳೆಲ್ಲ ಬರ್ತಾವಲ್ಲ ಸರ್, ಆ ಕಡೆ ಹೋಗಿಡ್ದು ಮಾತಾಡ್ಕೊಳ್ಳೋದು. ಆತರ ಅವ್ರದ್ದು ಹವ್ಯಾಸ ಇದ್ದಿದ್ದು. ಆತರ ಮಾತಾಡ್ಕೊಂಡಿದ್ದಾರೆ, ನಮ್ಗ್ ಗೊತ್ತಿಲ್ಲ. ಬೆಳಗ್ಗೆ ಎದ್ರು 5 ಗಂಟೆಗೆ ಹೊರಟೋಗಿದ್ದಾರೆ. ನಾವ್ ಇಲ್ಲ ಹೊರಗಡೆ ಹೋಗಿರ್ಬೋದು, ಬರ್ತಾರೆ ಅಂತ ಒಂದ್ 7 ಗಂಟೆವರೆಗೂ ನೋಡಿದ್ವಿ ಸರ್. ಇವ್ರು ನನ್ಗೆ ಹೇಳಿಲ್ಲ. ನಾವ್ ಈ ಕಡೆ ಎಲ್ಲ ಬಾಯಿ ಕೆರೆ ಎಲ್ಲ ಹುಡುಕಿದ್ವಿ, ಎಲ್ಲೆಲ್ಲಿ ನೋಡಿದ್ರು ಹುಡುಕಿದ್ವಿ, ಸಿಗ್ಲಿಲ್ಲ ಮನುಷ್ಯರು. ಆಮೇಲೆ ಅವ್ರ ಅಕ್ಕ ಬಂದಿದ್ರಲ್ಲ ಮುಂದಿನ ದಿವ್ಸ,
ಹ್ಮ್ ಅವ್ರ ಊರಿಗೆ ಹೋದ್ರು ಸರ್ ನಮ್ಮ ಅಪ್ಪ ಹುಡ್ಕೊಂಡು. ಹ್ಮ್ ಅವರು ಕೇಳಿದ್ರೆ ಇಲ್ಲ ಬಂದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿ. ಹ್ಮ್ ಹ್ಮ್ ಆಮೇಲೆ ಅಲ್ಲೂ ವಿಚಾರಿಸ್ಬಿಟ್ಟು ನಮ್ಮ ಅಪ್ಪ ಏನ್ ಮಾಡಿದ್ದಾರೆ, 2 ಗಂಟೆ ಹಂಗೆ ಆ ಹುಡುಗಿ ತವ್ರ ಮನೆಗೆ ಫೋನ್ ಮಾಡಿದ್ದಾರೆ ಸರ್ ತಾಯಿಗೆ. ಹ್ಮ್ 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 2 ಗಂಟೆ ಆಗಿದೆ ಸರ್. ಹ್ಮ್ ಆವಾಗ ಹೇಳ್ತಾ ಇದ್ದಾಳೆ ಬಂದಿದ್ದಾಳೆ, ಹ್ಮ್ ಹ್ಮ್ ನಾವು ಫೋನ್ ಮಾಡೋವರೆಗೂ ಅವ್ರು ತಿಳಿಸಿಲ್ಲ ನಮ್ಗೆ. ಹ್ಮ್ ಇವ್ರು ಕರ್ದಿಲ್ಲ, ನಾವು ಮಾತಾಡ್ಕೊಂಡಲ್ಲ ಅನ್ನೋದು ನಿಜ ಆದ್ರೆ ಈ ತರ ಬಂದ್ಬಿಟ್ಟಿದಾಳಪ್ಪ, ಏನೋ ಹೆಚ್ಚು ಕಮ್ಮಿ ಇದೆ, ನಾವು ಮಾತಾಡ್ಕೊಳ್ಳೋಣ, ಹುಡುಗಿ ಇಲ್ಲಿದ್ದಾಳೆ ಅಂತ ನಮ್ಗೆ ತಿಳಿಸೋದಿತ್ತಲ್ವ ಸರ್ ಅವರು. ಬಟ್ ನೀವು ಫೋನ್ ಮಾಡ್ಲಿವ ನಿಮ್ಮ ಅತ್ತೆ ಮನೆಗೆ? ಇಲ್ಲ ಸರ್, ನಾನು ಇದೇ ಮಾಡಕ್ ಹೋಗಿಲ್ಲ. ಅಪ್ಪ ಹುಡ್ಕಕ್ ಹೋಗಿದ್ರಲ್ಲ ಅವ್ರ ಅಕ್ಕವ್ರ ಮನೆ ಹತ್ರ. ಅಲ್ಲಪ್ಪ, ಹೌದು ಈಗ ಸರ್. ಒಂದು ಹೆಂಡತಿ ಒಂದೋ ತವ್ರ ಮನೆಗೆ ಹೋಗಿರ್ಬೇಕು, ಇಲ್ಲ ಅಕ್ಕನ ಮನೇಲಿ ನೋಡಿದವ್ರು ತವ್ರ ಮನೆಗೆ ಮಾಡಕ್ಕೆ ಏನಾಗಿತ್ತು? ನೋಡೋಣ ಆ ಕಡೆ ಈ ಕಡೆ ಹುಡುಕ್ಬಿಟ್ಟು ಆಮೇಲೆ ಫೋನ್ ಮಾಡೋಣ, ಏಕ್ದಮ್ ಗಾಬರಿ ಪಡಿಸೋದ್ ಬೇಡ ಅಂತ ನಾನು ಸೈಲೆಂಟ್ ಆಗಿದ್ದೆ ಸರ್ ನಾನು. ಹ್ಮ್ ಆಮೇಲೆ ಅಪ್ಪ ಅಲ್ಲೋಗಿ ನೋಡಿದ್ಮೇಲೆ ಅಪ್ಪನ ಫೋನ್ ಮಾಡಿ ತಿಳಿಸಿದ್ದಾರೆ ಸರ್ ಅವ್ರಿಗೆ. ಹ್ಮ್ ಆ ಹುಡುಗಿ ಕೈ ಫೋನ್ ಕೊಡಮ್ಮ ಅಂದ್ರೆ ಮಾತಾಡೋಣ ಅಂದ್ರೆ, ಇಲ್ಲ ಅವ್ರು ಅಲ್ಲೋಗಿದ್ದಾಳೆ ಇಲ್ಲೋಗಿದ್ದಾಳೆ, ನೀವು ಬನ್ನಿ ನ್ಯಾಯ ಮಾಡ್ಬೇಕು, ಪಂಚಾಯತಿ ಮಾಡ್ಬೇಕು, ಸುಮ್ನೆ ಏನ್ ಗಲಾಟೆನೇ ಇಲ್ಲ ಸರ್ ಅಲ್ಲಿ, ಆ ತರ ಹೇಳಿದ್ದಾಳೆ ಅವ್ರಮ್ಮ. ಬಟ್ ನಾವೇನ್ ಮಾಡಿದ್ವಿ, ಏನ್ ನ್ಯಾಯ ಮಾಡೋದು, ಇಲ್ಲೇನ್ ಗಲಾಟೆ ಇಲ್ಲ ಏನಿಲ್ಲ ಅಂತ ಸೈಲೆಂಟ್ ಆಗ್ಬಿಟ್ವಿ ಸರ್, ಸುಮ್ಮನೆ ಆಗ್ಬಿಟ್ವಿ. ಹ್ಮ್ 3 ತಿಂಗಳು ಸರ್ ಅಲ್ಲೇ ಇದ್ಬಿಟ್ರು. ಹ್ಮ್ ಆಮೇಲೆ ಹುಡುಗಿ ಫೋನ್ ಮಾಡಿ ಅಳ್ಕೊಂಡಿದ್ದಾಳೆ, ನನ್ ತಪ್ಪಾಯ್ತು, ನಾನ್ ಬರ್ಬಾರ್ದಿತ್ತು ಹ್ಮ್ ಅಂತ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಅಳ್ಕೊಂಡಿದ್ದಾರೆ ಸರ್. ನನಗೂ ಗೊತ್ತಿಲ್ಲ ಅದು. ಹ್ಮ್ ಅಪ್ಪ ಹೋಗಿ ಆಮೇಲೆ ಸೈಲೆಂಟ್ ಆಗಿ ಆ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಮನೆಗೆ. ಹ್ಮ್ ಪ್ರೆಗ್ನೆಂಟ್ ಬೇರೆ ಇದ್ರಲ್ಲ. ಹ್ಮ್ ಮಧ್ಯದಲ್ಲಿ ಅವ್ರ ದೊಡ್ಡ ಮನ್ಸರಿಗೆಲ್ಲ ಫೋನ್ ಮಾಡಿ ಅವ್ರ ತಾಯಿ ಹ್ಮ್ ಒಂಥರ ಬೆದರಿಕೆ ಹಾಕಿದ್ರು. ಅವ್ರು ಏನೋ ಹೆಣ್ಣಿಗೆ ಅವ್ರಿಗೇನು ಆಸೆ ಇಲ್ವಾ, ಬರಕ್ಕೆ ಹೆಂಡತಿ ಬಂದಿದ್ದಾಳೆ ಅಂತ ಗೊತ್ತಾಗಲ್ವಾ, ಹ್ಮ್ ಬಂದ್ ಕರ್ಕೊಂಡು ಹೋಗಕ್ಕೇನು, ಹಂಗೆ ಹಿಂಗೆ ನ್ಯಾಯ ಮಾಡ್ಬೇಕು, ಆ ತರ ಹೇಳಿದ್ರು ಸರ್ ಅವರು. ನಾವು ಹೇಳಿದ್ವಿ ಏನ್ ಗಲಾಟೆನೇ ಇಲ್ವಲ್ಲ, ಏನಕ್ ಬರ್ಬೇಕು ನಾವು, ಆ ತರ ಹೇಳಿದ್ವಿ ಸರ್ ನಾವು. ನೀವ್ ಬರಿಲ್ಲ ಅಂದ್ರೆ ನಾವು ಅಬಾರ್ಷನ್ ಮಾಡಿಸ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಹೇಳಿದ್ರಂತ ಅವ್ರು. ನಮ್ಗೆ ಆತರ ಭಯ ಆಗಿ, ಓ ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಪ್ಪ ಹೋಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್ ಅವ್ರು. ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಇದ್ಲು ಸರ್, ಸ್ವಲ್ಪ ಒಪ್ಕೊಂಡ್ಲು ಸರ್ ನನ್ನ ಹತ್ರ. ಕಟ್ಟಿರೋ ತಾಳಿನ ಕೈಯಲ್ಲಿ ಇಟ್ಕೊಂಡು ತಲೆ ಮೇಲೆ ಕೈ ಇಕ್ಕಿ ಪ್ರಮಾಣ ಮಾಡಿದ್ಲು ಸರ್. ನಾನ್ ಮಾಡಿದ ತಪ್ಪಾಯ್ತು, ಆ ತಪ್ಪು ನನ್ಗೆ ಅರಿವಾಗಿದೆ, ನಾನು ಜೀವನದಲ್ಲಿ ನೀನ್ ಬಿಟ್ಟೋಗಲ್ಲ, ಈ ತರ ಸರ್. ಆ ತರ ಆಗಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ರು, ಡೆಲಿವರಿನೂ ಆಯ್ತು. ಡೆಲಿವರಿ ಆದಾಗ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡೆಲಿವರಿನೂ ಆಯ್ತು. ಹಾಸ್ಪಿಟ್ಲ್ಗೆ ಹೋಗಿದ್ರು, ಅವ್ರ ಅಮ್ಮನೂ ಅಲ್ಲಿಗೆ ಬಂದಿದ್ರು ಸರ್. ನಾನೇ ಫೋನ್ ಮಾಡಿ ಹೇಳಿದ್ದೆ ಈ ತರ ಡೆಲಿವರಿ ಆಗಿದೆ ಅಂತ. ಬಂದಿದ್ರು, ಅಲ್ಲೆಲ್ಲ ಮುಗೀತು. 11 ದಿವಸ ಏನೋ ಇಟ್ಕೊಂಡಿದ್ರು ಸರ್ ಮಗಂಗೆ. ಅವಾಗ ಹುಟ್ಟಿದ ತಕ್ಷಣ ಜಾಂಡೀಸ್ ಬಂದಿತ್ತು ಸರ್ ಅವ್ನಿಗೆ, ದೊಡ್ಡ ಮಗನಿಗೆ. ಡಾಕ್ಟರ್ ಎಲ್ಲ ಕ್ಯೂರ್ ಆಗ್ಲಿ ಅಂತ ಒಂದ್ 11 ದಿವಸ ಇಟ್ಕೊಂಡಿದ್ರು ಸರ್ ಅಲ್ಲಿ. ಆಮೇಲೆ ಡಿಸ್ಚಾರ್ಜ್ ಆಗಿ ಹೋಗೋ ದಿವಸ ಗಲಾಟೆ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಗಲಾಟೆ ಮಾಡಿದ್ದಾರೆ, ತುಂಬಾ ಗಲಾಟೆ ಮಾಡಿದ್ದಾರೆ. ಮಗುನ ಎತ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿಂದ, ಆ ಕಡೆ ಅಲ್ಲಿಂದ ಹಾಸ್ಪಿಟ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ಗಲಾಟೆ ಮಾಡಿರೋದು. ಅದಕ್ಕೆ ನಮ್ಮ ತಾಯಿ ಹೇಳಿದಾರೆ, ನೋಡಮ್ಮ ಮಗುಗೆ ಈಗ ಜಾಂಡೀಸ್ ಇದೆ, 11 ದಿವಸದಲ್ಲಿ ಅವ್ನಿಗಿನ್ನು ಕ್ಯೂರ್ ಆಗಿರ್ಲಿಲ್ಲ ಸರ್ ಅದು ಜಾಂಡೀಸ್ ಅನ್ನೋದು. ಕರ್ಕೊಂಡು ಹೋಗ್ತೀವಿ, ಬಾಣಂತ ನೀರ್ ಹಾಕಿಸ್ತೀವಿ, ನೀರ್ ಹಾಕ್ಸ್ಬಿಟ್ಟು ಆ ಮಗುಗ್ ಸ್ವಲ್ಪ ಕ್ಲಿಯರ್ ಮಾಡ್ತೀವಿ ನಾವು, ಆಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗಿರಂತೆ ಅಂದ್ರೆ, ಇಲ್ಲ ನಾವೇ ಕರ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತೇಳಿ ನಮ್ ತಾಯಿ ಮಗುನ ಎತ್ಕೊಂಡಿರೋಂತ ಮಗುನ ಕಿತ್ಕೊಂಡೋಗ್ ಬಂದ್ರಂತೆ ಸರ್. ಮಗುನ ನಮ್ ತಾಯಿ ಕೊಟ್ಟಿಲ್ಲ ಮಗುನ. ಅವ್ರ ಅಕ್ಕ ಇದ್ದಾಳೆ ಏನು ಅಂದ್ಬಿಟ್ಟಾಳ, 11 ದಿವಸ ಮಗುನ, ಸರಿ ಅವ್ರ ಮಗುನ ಅವ್ನು ಎತ್ಕೊಂಡು ಹೋಗ್ಲಿ, ನಮ್ಮ ಮಗುನ ಕರ್ಕೊಂಡು ಹೋಗೋಣ ಬಾ ಅಂತೇಳಿ ತಾಯಿ ನಿಲ್ಕೊಂಡು ಎಳ್ಕೊಂಡ್ ಬಿಟ್ಟಿದ್ದಾಳೆ. ಹಾಸ್ಪಿಟ್ಲಿಂದ ಗೇಟ್ ಮೇನ್ ಡೋರ್ ವರ್ಗು ಎಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಒಬ್ರು PC ಇರ್ತಾರಲ್ಲ ಸರ್, ಮಾಮೂಲಿ ಹಾಸ್ಪಿಟ್ಲಲ್ಲಿ, ದೊಡ್ಡ ಹಾಸ್ಪಿಟ್ಲಲ್ಲಿ PC ಒಬ್ರು ಇದ್ದಾರೆ ಸರ್ ಅಲ್ಲಿ, ಲೇಡಿ. ಅವರು ಇವ್ರು ತುಂಬಾ ಬಾಯಿ ಮಾಡ್ತಿದ್ ನೋಡ್ಬಿಟ್ಟು ಹೋಗಿ ಅವ್ರ ಮಧ್ಯ ಪ್ರವೇಶ ಮಾಡಿದಾರೆ ಸರ್. ಅವರು ಮಧ್ಯ ಪ್ರವೇಶ ಮಾಡಿ, ಏನಮ್ಮ ಹಿಂಗ್ ಹೋಗಿದ್ರಲ್ಲ ಅವ್ರ ಮೇಲೆ, ನಿಮ್ ಮನುಷ್ಯರ ರಾಕ್ಷಸರ ನೀವು, ಏನ್ ನಿಮ್ ಪ್ರಾಬ್ಲಮ್ ಅಂತೇಳಿ ಅವ್ರು ಕೇಳಿದ್ದಾರೆ ಸರ್. ಆಮೇಲೆ ನಾನು ಹೆಣ್ತಿನ ಕೇಳಿದಾರೆ, ಏನಮ್ಮ ನೀನ್ ತವ್ರ ಮನೆಗೆ ಹೋಗ್ತೀಯಾ ಗಂಡನ ಮನೆಗೆ ಹೋಗ್ತೀಯ ಅಂತ. ಅವಾಗ ಆ ಹುಡುಗಿ ಹೇಳಿರೋದು, ಇಲ್ಲ ಈ ಮಗುಗ್ ಈ ತರ ಇದೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ತಾಯಿ ಮೇಲೆ ಬಂದ್ಬಿಡುತ್ತೆ, ನನ್ನ ತಾಯಿ ಗಂಡನ ಮನೆಗೆ ಹೋಗ್ತೀನಿ, ಅಲ್ಲಿ ಹುಷಾರ್ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ ತಾಯಿ ಮನೆಗೆ ಅಂತ ಹೇಳಿದ್ದಾರೆ ಸರ್.
ಸರಿ ಅಂತೇಳಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ ಬಂದ್ಬಿಟ್ರು ಮನೆಗೆ. ಆಮೇಲೆ ಒಂದ್ ತಿಂಗಳು ಬಾಣಂತನ ಎಲ್ಲ ನಾವ್ ಮಾಡಿದ್ವಿ ಸರ್. 2ನೇ ತಿಂಗಳಲ್ಲಿ ನಮ್ಗೆ ಕೇಳಿದಿರ ಕಾರ್ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ 3 ಜನ. ಬಂದ್ಬಿಟ್ಟು ಮನೆ ಹತ್ರ ನಾವ್ ಯಾರು ಇರ್ಲಿಲ್ಲ ಸರ್ ಮನೆಯಲ್ಲಿ. ಅವಾಗ ಗಲಾಟೆ ಮಾಡ್ಬಿಟ್ಟಿದ್ದಾರೆ. ಅಮ್ಮ ಇದ್ರು ಒಬ್ರೆ. ಅವಾಗ 2ನೇ ತಿಂಗಳಲ್ಲಿ ಯಾರು ಕರ್ಕೊಂಡೋಗಲ್ಲ ಸರ್ ಬಾಣಂತನನ್ನ. ಮಗುನ ಎತ್ಕೊಂಡು ಬಾರೆ ಹೋಗೋಣ ಅಂತ ಕರಿತಾ ಇದಾರಂತೆ. ಅಮ್ಮ ಒಬ್ರೇ ಇರೋದು ಮನೆಯಲ್ಲಿ. ಮೊದ್ಲೇ ಹಾಸ್ಪಿಟ್ಲಲ್ಲಿ ಗಲಾಟೆ ಮಾಡಿದ್ರಲ್ಲ. ಈಗ ಅಮ್ಮ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಈಗ ಮಗುನ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಈ ಟೈಮಲ್ಲಿ ಎತ್ಕೊಂಡು ಹೋಗ್ಬಾರ್ದು 2ನೇ ತಿಂಗಳಲ್ಲಿ ಅಂತೇಳಿ ನಮ್ಮ ತಾಯಿ ಬೈದಿದ್ದಾರೆ. ನಿಮ್ಗೆ ಯಾರು ಹೇಳೋರ್ ಕೇಳೋರು ಯಾರು ಇಲ್ವೋ, ಫಸ್ಟ್ ಬನ್ನಿ ಹೊರಗಡೆ ಅಂತೇಳಿ ನಮ್ಮ ತಾಯಿ ಕೇಳಿದ್ದಾರೆ. ಅವ್ರ ಮಾತಲ್ಲಿ ಕೇಳಿಲ್ಲ, ಇನ್ನು ಜಾಸ್ತಿ ಗಲಾಟೆ ಮಾಡಕ್ ನೋಡಿದಾರೆ. ಈ ಕಡೆ ಎಲ್ಲ ಅರ್ಚ್ಬೇಡ್ರಿ ನೀವು, ಕಿರ್ಚೋದೆಲ್ಲ ಸರಿ ಹೋಗಲ್ಲ, ಮನೆ ಪಕ್ಕ ಗಲಾಟೆ ಆಗುತ್ತೆ, ಬನ್ನಿ ಅಂತ ಹೇಳಿದಾರೆ. ಆದ್ರೂ ಕೇಳಿಲ್ಲ, ಕಿರ್ಚಕ್ಕೆ ನೋಡಿದಾರೆ ಸರ್. ಆಮೇಲೆ ತಾಯಿ ಏನ್ ಮಾಡಿದಾರೆ, ಕೈ ಹಿಡಿದು ಹೊರಗಡೆ ಎಳೆದಿದ್ದಾರೆ ಸರ್ ತಾಯಿ. ಬನ್ನಿ ಫಸ್ಟ್ ಹೊರಗಡೆ, ಮಗುನ ಎತ್ಕೊಂಡು ಹೋಗ್ತೀನಿ ಅಂತಾರ, ನಿಮ್ಗೆ ಯಾರು ಹೇಳೋರ್ ಕೇಳೋರು ಯಾರು ಇಲ್ವಾ ಅಂತ. ಅಷ್ಟ್ರಲ್ಲಿ ನಮ್ಮ ಹೆಂಡತಿಯವ್ರ ತಾಯಿ ಅವ್ರ ಅಕ್ಕ ಇಬ್ರು ಹಿಡ್ಕೊಂಡು ನನ್ನ ತಾಯಿನ ಕೆಳಗಡೆ ತೆಳ್ಬಿಟ್ಟು ಹೊಡೆದು ಕತ್ತಲ್ಲಿ ಚಾಳಿ ಎಲ್ಲ ಕಿತ್ತಾಕಿ ಈ ತರ ಎಲ್ಲ ಗಲಾಟೆ ಮಾಡ್ಬಿಟ್ಟಿದ್ದಾರೆ ಸರ್. ಅಷ್ಟರಲ್ಲಿ ಊರಿನ ಜನ ಬಂದ್ಬಿಟ್ಟಿದ್ದಾರೆ. ಊರಿನ ಜನ ಬಂದು ಮಧ್ಯ ಪ್ರವೇಶ ಮಾಡಿ ಬಿಡಿಸಿ, ನಾನು ಅಪ್ಪ ಅವತ್ತೆಲ್ಲೋ ಪಕ್ಕಕ್ಕೆ ಊರಿಗೆ ಹೋಗಿದ್ದೀವಿ ಸರ್. ನಮ್ಮ ತಾಯಿ ತವರ ಮನೆಗೆ ಹೋಗಿದ್ದು. ನಮಗ್ ಫೋನ್ ಮಾಡಿದ್ರು ಸರ್. ನಾ ಬರೋ ಸರ್ ಎಲ್ಲ ಗಲಾಟೆ ಆಗಿದೆ, ಊರಿನ ಜನ ಹೋಗುದು ಹೊರಗಡೆ ಕಳ್ಸಿದ್ರು. ಅವ್ರನ್ನ ಹೊರಗಡೆ ಇದ್ರು ಸರ್ ಅವರು. ಬಂದ್ವಿ, ನಮ್ ತಾಯಿಯವರ ಅಣ್ಣ ತಮ್ಮ ಅವರೆಲ್ಲ ಬಂದ್ರು. ಎಲ್ಲ ಬಂದ್ ಕೇಳಿದ ತಕ್ಷಣ ಏನೋ ವಿಚಿತ್ರ ಸರ್ ಅವ್ರದ್ದು. ನಾವ್ ಕೇಳಿದ ಕ್ವಶನ್ಗೆ ಏನು ಆನ್ಸರ್ ಇಲ್ಲ. ನೀವು ಮನುಷ್ಯರ ಇದ್ ಮಾಡಿದಿರಲ್ಲ, ಕತ್ತಲ್ಲಿ ತಾಳಿ ಕಿತ್ತಾಕಿದಿರಲ್ಲ, ಏನಂತ ಆಗಿತ್ತು ನಿಮ್ಗೆ? ಯಾರಾದ್ರೂ 2ನೇ ತಿಂಗಳಲ್ಲಿ ಕರ್ಕೊಂಡು ಹೋಗ್ತಾರ ಅಂದ್ರೆ ಅದಕ್ಕೆ ರೆಸ್ಪಾನ್ಸೇ ಮಾಡ್ಲಿಲ್ಲ ಸರ್, ಆನ್ಸರೇ ಹೇಳಿಲ್ಲ ಅವ್ರು. ಆಮೇಲೆ ಹೊರಟೋದ್ರು ಸರ್, ಕಳ್ಸ್ಬಿಟ್ವಿ ನಾವು. ಹೋಗಿ ಸುಮ್ನೆ ನಿಮ್ ಪಾಡಿಗೆ ನೀವು. ಅಲ್ಲಿ ನಾವ್ ಮಾತಾಡಕ್ಕೆ ಗಂಡ ಹೆಂಡ್ತಿದ್ ಏನೂ ಜಗಳ ಇಲ್ಲ. ನಮ್ಮ ಅತ್ತೆಯವರ ಅಣ್ಣ ಮಕ್ಕಳನ್ನೆಲ್ಲ ಕರ್ಸಿದ್ದಾರೆ. ಅವರು ಬಂದು ಏನಪ್ಪ ಇವ್ರಿಬ್ರು ಚೆನ್ನಾಗೇ ಇದಾರೆ ಗಂಡ ಹೆಂಡ್ತಿ, ನಾವ್ ಏನ್ ಮಾತಾಡೋದಿಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಹೊರಟೋದ್ರು ಸರ್. ಅವ್ರು ಅಲ್ಲಿ ಸ್ಟಾಪ್ ಆಯ್ತು ನಮ್ಮ ಅತ್ತೆ ಮನೆದು. ಇವ್ರು ಹೆಂಡ್ತಿ ಅವಾಗ ನನ್ ಪರವಾಗಿ ಮಾತಾಡಿದ್ರು ಸರ್. ಹೆಂಡ್ತಿ ನನ್ ಪರವಾಗಿ ಮಾತಾಡಿದ್ರು, ಇಲ್ಲ ನಮ್ಮ ಅಪ್ಪ ಅಮ್ಮ ಅವರು ಸರಿ ಇಲ್ಲ, ಇನ್ನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಕೋಬೇಡ, ಡಿಲೀಟ್ ಮಾಡ್ಬಿಡು, ನಾವಿಬ್ರು ಚೆನ್ನಾಗಿರೋಣ ಅಂತ ಹೇಳಿ ಹೇಳಿದ್ಲು ಸರ್. ಅವಾಗ ಆ ಟೈಮಲ್ಲಿ ಅವಾಗ್ಲೂ ನಾನು ನಂಬ್ದೆ ಸರ್, ಇರ್ಲಿ ಪರವಾಗಿಲ್ಲ ತಿಳ್ಕೊಂಡಿದ್ದಾಳೆ ಅಂತೇಳಿ ನಂಬ್ದೆ ಸರ್ ನಾನು. ಆಮೇಲೆ ಮತ್ತೆ 1 ವರ್ಷಕ್ಕೆ ಇವ್ರು ಮತ್ತೆ 2ನೇ ಮಗುಗೆ ಪ್ರೆಗ್ನೆಂಟ್ ಆದ್ರು ಸರ್, 2ನೇ ಚಿಕ್ಕ ಮಗನ್ಗೆ. ಆವಾಗ ಒಬ್ಬ ಅವರು ಪಕ್ಕ ಊರಲ್ಲಿ ಒಬ್ಬ ಚಿಕ್ಕಪ್ಪ ಅಂತ ಇದ್ದಾನೆ ಸರ್. ಅವ್ರ ಮದುವೆಗೂ ಬಂದಿರ್ಲಿಲ್ಲ, ಎಲ್ಲೂ ಇರ್ಲಿಲ್ಲ, ಮಧ್ಯ ಪ್ರವೇಶ ಮಾಡಿದ್ರು ಸರ್ ಅವ್ರು ಬೇರೆಯವ್ರ ಮುಖಾಂತರ, ನಮ್ಮ ನೆಂಟ್ರು ಅಂತೇಳಿ. ಆವಾಗ ಅವರು ಸರಿ ಬಿಡು ನೆಂಟ್ರೆಲ್ಲ ಬಂದು ಹೋಗ್ತಾ ಇರ್ತಾರೆ ಅಂತೇಳಿ ನಾವು ಸೈಲೆಂಟ್. ಅಲ್ಲಿ ಈ ಗಲಾಟೆ ಏನಾಯ್ತು ಅಲ್ಲಿಗೆ ಸ್ಟಾಪ್. ಅವ್ರ ಅಪ್ಪ ಅಮ್ಮಂದು ಫೋನು ಇಲ್ಲ, ಏನೂ ಇಲ್ಲ. ಇವ್ರು ಮಧ್ಯ ಪ್ರವೇಶ ಮಾಡಿದ್ದಾರೆ. ಮಧ್ಯ ಪ್ರವೇಶ ಮಾಡಿದವರು ಚಿಕ್ಕಪ್ಪ ಅಂತ ಹೇಳ್ತಾ ಇದಾರಲ್ಲ, ಇನ್ ಸರಿ ಬಿಡು ನೆಂಟ್ರ ತರ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ ಅಂತ ನಾವು ಸೈಲೆಂಟ್ ಆದ್ವಿ ಸರ್. ಆ ತರ ಸೈಲೆಂಟ್ ಆದಾಗ ಇವನ್ ಏನ್ ಮಾಡಿದಾರೆ, ಆ ಹುಡುಗಿಗೆ ಫೋನ್ ಮಾಡ್ಕೊಟ್ಟಿದ್ದಾರೆ ಸರ್ ಆ ತವ್ರ ಮನೆಗೆ. ಆ ತರ ಹೋಗಿ ಬರ್ತಾ ಅಪ್ಪ ಇವ್ ಆ ಕಡೆಯಿಂದ ನ್ಯೂಸ್ ತಂದು ಹುಡುಗಿಗೆ ಹೇಳೋದು, ಈ ಹುಡುಗಿ ಹತ್ರ ಕೇಳ್ಕೊಂಡ ಅವ್ರಿಗೆ ಫೋನ್ ಮಾಡೋದು, ಈ ತರ ಮಧ್ಯ ಪ್ರವೇಶ ಮಾಡಿ 2ನೇ ಮಗನ್ಗೆ 9ನೇ ತಿಂಗಳು ಸರ್ ಅವಾಗ ಪ್ರೆಗ್ನೆಂಟ್. ಕೇಳಿದೆ ತಮ್ಮ ಬಂದಿದ್ದಾನೆ. ಇಷ್ಟರಲ್ಲಿ ಆಗ್ಲೇ ಇವ್ರು ಮಾತಾಡ್ಕೊಂಡಿದ್ದಾರೆ ಸರ್. ಹಾಸ್ಪಿಟ್ಲ್ಗೆಲ್ಲ ಹೋಗ್ತಾ ಇದ್ರು ಹೊರಗಡೆ, ಅಲ್ಲೆಲ್ಲ ಮಾತಾಡ್ಕೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ ವಿಷಯ. ತಮ್ಮ ಬಂದವನು ಏಕ್ದಮ್ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ದ ಸರ್ ಮನೆ ಹತ್ರ. ತಿರ್ಗಾ ಅವನು ನಮ್ಮಪ್ಪ ಕರಿತಾ ಇದ್ರೆ, ಗಲಾಟೆ ಮಾಡ್ಬೇಡ, ಮನೆ ಒಳಗಡೆ ಬರ, ಏನಾದ್ರು ಮಾತಾಡೋಣ ಅಂತ ಹೇಳ್ತಾ ಇದ್ದಾನೆ ಸರ್ ಅವನು. ನಮ್ಮಪ್ಪ ಹೇಳ್ತಾ ಇದಾರೆ, ಆದ್ರೆ ಅವ್ನು ಕೇಳ್ತಾ ಇಲ್ಲ, ಹೊರಗಡೆ ನಿಂತ್ಕೊಂಡೆ ಗಲಾಟೆ ಮಾಡ್ತಾ ಇದ್ದಾನೆ. ಆ ಗಲಾಟೆ ಮಾಡಿದಾಗ ನಮ್ಮಪ್ಪ ಏನ್ ಹೇಳಿದ್ರು, ಗಲಾಟೆ ಮಾಡಕ್ ಹೋಗ್ಬೇಡಪ್ಪ, ಒಳಗಡೆ ಬಾ ಕೂತ್ ಮಾತಾಡೋಣ ಅಂತ ಹೇಳಿದ್ರೆ, ಅವನು ಇಲ್ಲ ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಡ್ರಾಪ್ ಆಗ್ತ. ಈಗ ಈ ಹುಡುಗಿ ಏನಾಗ್ತಾಳೆ, ಆವಾಗ ಅವ್ರ ಪರ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಸರ್ ಹುಡುಗಿ. ಆವಾಗ ದೊಡ್ಡ ಮಗನ್ಗೆ 1 ವರ್ಷ.
1 ವರ್ಷ ಆಗಿತ್ತು. ಅವನಿಗೆ ಫೀವರ್ ಬಂದಿದೆ ಸರ್, ಜ್ವರ ಬಂದಿದೆ ಅವತ್ತು. ಆ ಮಗು ಮುಖ ಕೂಡ ನೋಡ್ಲಿಲ್ಲ ಸರ್, ಹಾಕೊಂಡಿರೋ ನೈಟಿ ಇಲ್ಲೇ ಹೊರಟ್ಬಿಟ್ಲು ಸರ್. ನನ್ಗೆ ಹೇಳಿಲ್ಲ ಕೇಳಿ. ನಾನು ಹೇಳಿದೆ, ನೋಡು ಜೀವನ ಗಂಡ ಬೇಕು ಅಂದ್ರೆ ಇವತ್ತು ನನ್ ಮಾತು ಕೇಳು, ಮುಂದೆ ಏನಾದ್ರು ಇದ್ರೆ ಮಾತಾಡೋಣ ಅಂತ ಹೇಳಿದೆ ಸರ್. ನೀನೇನಾದ್ರು ಹೊರಗಡೆ ಗೇಟ್ ದೊಟ್ಟೋದ್ರೆ ನಾನು ನೇಣಿಗೆ ಶರಣಾಗ್ತೀನಿ ಅಂತ ಈ ತರ ಹೇಳಿದೆ ಸರ್. ನೋಡೋಣ ಹಂಗಾರು ನಿಂತ್ಕೋತಾಳೇನೋ ಅಂತ. ಆದ್ರೂ ಲೆಕ್ಕ ಮಾಡ್ಲಿಲ್ಲ ಸರ್, ಅವ್ರ ತಮ್ಮನ ಜೊತೆ ಹೊರಟ್ಬಿಟ್ಲು. ಸರಿ ಹೋಗೋಳಲ್ಲ ಅಂತೇಳಿ ಸುಮ್ಮನಾದೆ ಸರ್ ನಾನು. ಆ ಹೋಗಿದ್ ದಿವಸ ಈ ದೊಡ್ಡ ಮಗನಿಗೆ ಫುಲ್ ಜ್ವರ ಸರ್. ಅವನಿಗೆ ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗ್ಬೇಕು ಅವನ್ನ. ಆದ್ರೂ ಲೆಕ್ಕ ಮಾಡ್ಲಿಲ್ಲ, ಹೊರಟೋದ್ಲು. ಒಂದು ಫೋನು ಮಾಡ್ಲಿಲ್ಲ ಸರ್ ಅವಳಿಗೆ. ಮಗು ಹೇಗಿದೆ, ಮಗ ಹೇಗಿದ್ದಾನೆ, ನೀವ್ ಹೇಗಿದ್ದೀರ ಅಂತ ಒಂದು ಫೋನು ಮಾಡ್ಲಿಲ್ಲ. ನಾವು ಸೈಲೆಂಟ್ ಆಗಿ ಹೋದ್ವಿ. ಆಮೇಲೆ ಏಪ್ರಿಲ್, ಆ ಹುಡ್ಗಿ ಹೋಗಿದ್ದು ಮಾರ್ಚ್ ಅಲ್ಲಿ, ಏಪ್ರಿಲ್ 5ನೇ ತಾರೀಕು ಡೆಲಿವರಿ ಆಗಿದ್ದು ಸರ್. ಆ ಚಿಕ್ಕ ಮಗನಿಗೆ ಡೆಲಿವರಿ ಆಯ್ತು. ಅವರು ನಮ್ ಅತ್ತೆ ಮನೆಯವರು ಯಾರು ನಮ್ಗೆ ತಿಳಿಸಿಲ್ಲ ಸರ್ ಡೆಲಿವರಿ ಆಗಿರೋದನ್ನ. ಹುಡುಗಿಗೆ ದೊಡ್ಡ ಆಪರೇಷನ್ ಮಾಡಿ ಮಗುನ ಎತ್ತಿರೋದು. ನೈಟ್ ಅಲ್ಲಿ ಡೆಲಿವರಿ ಆಗಿರೋದು. ಬೆಳಗ್ಗೆ ರಿಕವರಿ ಆ ಹುಡ್ಗಿ ಒಂಚೂರು ಸುವ ಬಂದ್ಮೇಲೆ ಆ ಹುಡ್ಗಿ ಕೈಗೆ ಫೋನ್ ಮಾಡಿ ಕೊಟ್ಟಿದ್ದಾರೆ ಸರ್ ನಮ್ಮ ಅಪ್ಪಂಗೆ, ಈ ತರ ಡೆಲಿವರಿ ಆಗಿದೆ ಅಂತ ಹೇಳು ಅಂತ ಆ ಹುಡ್ಗಿಗೆ. ಅದುವರೆಗೂ ಆ ಹುಡ್ಗಿ ಡೆಲಿವರಿಗೆ ಹೋದಾಗ ನನ್ನೇ ಕೇಳ್ತಾ ಇದ್ಲಂತೆ ಸರ್, ನೋಡ್ಬೇಕು ಅಂತ. ಯಾವ ಹುಡುಗಿ? ನನ್ನ ಹೆಂಡತಿ ಸರ್. ನನ್ನ ಹೆಂಡತಿ ಡೆಲಿವರಿ ಫಸ್ಟ್ ಕರ್ಕೊಂಡ್ ಹೋಗ್ತಾರಲ್ಲ, ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ನನ್ನ ಕೇಳಿದಾಳೆ, ನೋಡ್ಬೇಕು, ಅವ್ರನ್ನ ಹತ್ರ ಮಾತಾಡ್ಬೇಕು ಅಂತ. ಆಶಾ ವರ್ಕರ್ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಹೇಳಿದಾರೆ ಈ ತರ ಹರಿಹರಿ ಅಂತ ಕೇಳ್ತಾ ಇದ್ದಾನೆ. ಹುಡುಗಿ ಕೇಳ್ತಾ ಇದ್ದಾಳೆ, ಯಾರು ಅವ್ರು ಫೋನ್ ಮಾಡಿ ಮಾತಾಡ್ಸಿ ಅಂತ. ನಾವ್ಯಾಕೆ ಮಾತಾಡ್ತೀವಿ, ನಾವ್ ಮಾಡ್ಸಲ್ಲ, ನಾವ್ ಮಾತಾಡಲ್ಲ ಅಂತ ಹೇಳಿದಾರೆ ಸರ್ ಅವರು. ಆಮೇಲೆ ಡೆಲಿವರಿ ಆಯ್ತು. ಮರನೇ ದಿವಸ ಆ ಹುಡುಗಿಗೆ ಒಂಚೂರು ಪ್ರಜ್ಞೆ ಬಂದ್ಮೇಲೆ ಆ ಹುಡುಗಿ ಕೈ ಫೋನ್ ಮಾಡಿ ಕೊಟ್ಟಿದ್ದಾರೆ ಸರ್ ಹೇಳಕ್. ಆ ಟೈಮಲ್ಲಿ ಫುಲ್ ಲಾಕ್ ಡೌನ್ ಸರ್, ಕೊರೋನಾ ಟೈಮ್. ನಾವು ಹೋಗಕ್ ಆಗ್ಲಿಲ್ಲ ಸರ್. ಇನ್ನು ಹೋದ್ರು ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಮಕ್ಕಳು ನೋಡಕ್ ಬಿಡ್ತಾರ ಇಲ್ವಾ, ನಮ್ಮಿಂದ ಯಾಕೆ ಸುಮ್ನೆ ತೊಂದ್ರೆ ಅಂತ ಅದು ಬೇರೆ. ಮತ್ತೆ ಹೋಗೋಣ ಅಂತ ಪ್ರಯತ್ನ ಮಾಡಿದ್ವಿ ಸರ್. ಒಂದ್ ದಿವಸ, ಒಂದ್ 6ನೇ ದಿವಸನೂ 7ನೇ ದಿವಸನೂ ನಮ್ಗೆ ನಾನು ಫೋನ್ ಮಾಡಿದೆ ಸರ್ ಹುಡುಗಿ ಹತ್ರ ಮಾತಾಡೋಣ ಅಂತ. ಫೋನ್ ಮಾಡಿದ್ರೆ ಹುಡುಗಿ ಮಾತಾಡ್ಲಿಲ್ಲ ಸರ್. ಪಕ್ಕ ಬೇರೆ ಬೆಡ್ ಅಲ್ಲಿ ಇರ್ತಾರಲ್ಲ, ಆ ಪಕ್ಕ ಏನೋ ಡಿಸ್ಟರ್ಬ್ ಇದೀಪ. ಒಂದು ನೀವು ಸೈಡ್ಗೆ ಹೋಗಿ. ಸರ್ ಏನದು? ಸೈ ಕೇಳಿಸ್ತಾ ಇದೆ ಸರ್ ಈಗ? ಕೇಳಿಸ್ತಾ ಇದೆಯಪ್ಪ, ಪಕ್ಕದಲ್ಲಿ ಯಾರೋ ಕೂಗಾಡ್ತಾವ್ರೆ. ಹೌದಾ ಸರ್? ಸರ್ ಒಂದ್ ನಿಮಿಷ ನಾನು ಹೊರಗಡೆ ಹೋಗ್ತೀನಿ, ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರೋ ಟೈಮ್ ಕೊಟ್ರೆ ಹೋಗ್ತೀನಿ ಸರ್ ಒಂಚೂರು. ಯಾಕಂದ್ರೆ ಈ ದೇವಸ್ಥಾನದ ಹತ್ರ ಈ ಭಜನೆ ಮಾಡ್ತಾ ಇದಾರೆ. ಇಲ್ಲ ಅವ್ರು ಮಾಡ್ಲಿ, ಬಟ್ ಸ್ವಲ್ಪ ಏನು ಡೋರ್ ಕ್ಲೋಸ್ ಮಾಡೋಕೊಳಕ್ಕಾಗುತ್ತಾ? ಸರ್ ಡೋರ್ ಕ್ಲೋಸ್ ಮಾಡಿದ್ರೆ ನೆಟ್ವರ್ಕ್ ಬರಲ್ಲ ಅಂತ ಮೇಲ್ಗಡೆ ಇದೀನಿ ಸರ್, ಅಷ್ಟೇ, ಏನಿಲ್ಲ. ಆಯ್ತು ಹೇಳಪ್ಪ, ಆಯ್ತು ಹೇಳಪ್ಪ. ಯಾಕಂದ್ರೆ ಈಗ ನೈಟ್ ಇದೆಯಲ್ಲ, ಸ್ವಲ್ಪ ಹೊರಗಡೆ ತೊಂದ್ರೆ ಇಲ್ಲ ಹೇಳಪ್ಪ. ಅದಕ್ಕೋಸ್ಕರ ಸರ್. ಸಾರಿ ಹೇಳಪ್ಪ. ಟೈಮ್ ಕೊಟ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ತೊಂದ್ರೆ ಇಲ್ಲ ಹೇಳಪ್ಪ. ಈ ತರ ಆಯ್ತು ಸರ್. ಆಮೇಲೆ ನಾನು ಮಾತಾಡೋಣ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದೆ ಸರ್. ಅವ್ರಿಗೆ ಫೋನ್ ಮಾತಾಡ್ಲಿಲ್ಲ ಸರ್ ನನ್ನ ಹತ್ರ. ಪಕ್ಕ ಬೆಡ್ ಅಲ್ಲಿ ಕೊಟ್ಟು ನಮ್ಮ ಅಪ್ಪನ್ನೇ ಕೇಳಕ್ ನೋಡಿದ್ಲು, ಈ ತರ ಅವ್ರ ಕೈ ಕೊಡಕ್ ಹೇಳು ಅಂತ. ನಾನು ಅವಾಗ ಬೈದೆ ಸರ್, ಏನು ಫೋನ್ ಮಾಡ್ತೀರಲ್ಲ, ಮಾತಾಡಕ್ ಏನಾಗಿದೆ, ಫೋನ್ ಮಾಡಿದವ್ರು ಮಾತಾಡ್ಬೇಕು ತಾನೆ, ಸುಮ್ನೆ ಏನಕ್ಕೆ ಫೋನ್ ಮಾಡೋದು ಅಂತೇಳಿ ಬೈದ್ಬಿಟ್ಟು ಫೋನ್ ಇಟ್ಬಿಟ್ಟೆ ಸರ್ ನಾನು. ಆಮೇಲೆ 11ನೇ ತಿಂಗಳವರೆಗೂ ಕಾದೆ ಸರ್ ನಾನು. ಡೆಲಿವರಿ ಕರ್ಕೊಂಡ್ ಹೋಗಿದ್ದೀನಿ ಅಂತ ಅವ್ರು ಹೇಳೋದು, ಯಾರೋ ಅತ್ತೆ ಮನೆಯವರು ಕರ್ಕೊಂಡ್ ಬರ್ತಾರೆ ಅಂತ 11ನೇ ತಿಂಗಳವರೆಗೂ ನಾನು ನೋಡಿದೆ ಸರ್. ಬಟ್ ಈ ಮಗು ಹೇಗಿದೆ ಅಂತ ಈ ಮಗುನು ನೋಡಕ್ ಬರ್ಲಿಲ್ಲ. 11ನೇ ತಿಂಗಳು ಅಂತ ಅವರು ಬರ್ಲಿಲ್ಲ. ನಾನೇ ಹೋದೆ ಸರ್, ತಿರ್ಗಾ ಬೇರೆ 4 ಜನ ಕರ್ಕೊಂಡು ಹೋದೆ ಸರ್. ಅವಾಗ ಏನ್ ಮಾಡಿಬಿಡ್ತಾರೆ, ನಮ್ಮ ಹೆಂಡತಿನ ಆ ಮಗುನ ಬೇರೆ ಮನೆಯಲ್ಲಿ ಅವ್ರ ಅಕ್ಕ ಅವ್ರ ಮನೇಲಿ ಬಚ್ಚಿಟ್ಬಿಟ್ಟು ನಮ್ ಮೇಲೆ ಅಲ್ಲೆಗ್ ಮುಂದಾದ್ರು ಸರ್, ಹೊಡಿಯಕ್ ಬಂದ್ರು ಸರ್. ಅವ್ರ ಅಕ್ಕ ಹೊಡಿಯಕ್ ಬಂದ್ರು. ಆಮೇಲೆ ನನ್ನ ಜೊತೆಲಿ ಇದ್ದಾರಲ್ಲ ಗಲಾಟೆ ಸೈಲೆಂಟ್ ಮಾಡಿ ಹುಡ್ಗಿನ ಕರ್ಸಮ್ಮ ನೋಡೋಣ ಅಂತ ಹೇಳಿದ್ರು. ಅವ್ರು ಕರ್ಸಿಲ್ಲ ಸರ್. ನನ್ ತಮ್ಮ ಬರ್ಬೇಕು, ಅವ್ನ್ ಬರ್ಬೇಕು, ಇವನ್ ಬರ್ಬೇಕು ಅಂತ ಹಿಂಗೆ ಗಲಾಟೆ ಮಾಡಿದ್ರು. ಆವಾಗ ಏನಕ್ಕೆ ಹೋದೆ ಅಂದ್ರೆ, ನಾನು ದೊಡ್ಡ ಮಗಂಗೆ 3ನೇ ವರ್ಷದಲ್ಲಿತ್ತು ಸರ್, ಚಿಕ್ಕ ಮಗಂಗೆ 11ನೇ ತಿಂಗಳಲ್ಲಿ ಇತ್ತು. ಇಬ್ಬರಿಗೂ ಇದು ಮಾಡ್ಬೇಕಿತ್ತು ಸರ್, ಮುಂದೆ ಅವರೇ ಮಾಡ್ಬೇಕಿತ್ತು ಸರ್. ಮುನಿಯೇಶ್ವರ ಒಂದು ಕೂರ್ಲು ಕೊಡ್ತೀವಲ್ಲ, ಅದನ್ನ ಕಾರ್ಯ ಮಾಡ್ಬೇಕಿತ್ತು ಸರ್. ಹೋದೆ ಸರ್, ಕರ್ಕೊಂಡ್ ಬಂದು ಇಬ್ರಿಗೂ ಮಕ್ಳಿಗೆ ಮಾಡೋಣ ಅಂತೇಳಿ.
ಅವ್ರ ತಾಯಿ ಆಮೇಲೆ ಗಲಾಟೆ ಎಲ್ಲ ಆದ್ಮೇಲೆ ಆಯ್ತಪ್ಪ ನಾನು ಕರ್ಕೊಂಡ್ ಬರ್ತೀನಿ ಹಂಗೆ ಹಿಂಗೆ ಅಂತೇಳಿ ಒಪ್ಕೊಂಡ್ರು ಸರ್ ಅವರು. ಬೇರೆ ನಾನು ಕರ್ಕೊಂಡೋಗಿದ್ದೆ ದೊಡ್ಡ ಮನುಷ್ಯರು, ಅವ್ರ ಹತ್ರ ಮಾತಾಡಿಸ್ದೆ, ಆಯ್ತಪ್ಪ ಕರ್ಕೊಂಡ್ ಬರ್ತೀವಿ ಅಂತ ಒಪ್ಕೊಂಡ್ರು. ಸರಿ ಅಂತೇಳಿ ನಾವು ವಾಪಸ್ ಬಂದ್ವಿ. ಆಮೇಲೆ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಅದು ಚೀಟಿ ಎಲ್ಲ ಬರ್ಸ್ಕೊಂಡು ಅದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಸರ್. ನಾವು ಬರ್ತೀವಿ ಅಂದ್ರೆ ಅವ್ರು ರಿಟರ್ನ್ ಬರ್ಲಿಲ್ಲ ಸರ್. ಮತ್ತೆ ಫೋನ್ ಮಾಡಿದ್ರೆ ಫೋನ್ಗಳು ತೆಗಿಯಲ್ಲ, ಬರ್ಲಿಲ್ಲ ಸರ್ ಅವರು. ದೊಡ್ಡ ಮಗನ್ಗೆ ನಾವು ಮಾಡ್ಬಿಟ್ವಿ ಸರ್. ಇನ್ನು 11ನೇ ತಿಂಗಳು ಹೊರಟೋಯ್ತು, ಅವ್ನು ಮಾಡಕ್ ಆಗಿಲ್ಲ ಸರ್ ಚಿಕ್ಕ ಮಗನ್ಗೆ. ಸರಿ, ಇನ್ನ 2ನೇ ವರ್ಷದಲ್ಲಿ ಬಾಣಂತನಕ್ಕೆ ಹೋದವರು ಬರಲ್ಲ ಸರ್. 2ನೇ ವರ್ಷದಲ್ಲಿ ಮತ್ತೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್, ಸುಮ್ನೆ ಬಿಟ್ಬಿಟ್ಟೆ. ನೋಡೋಣ ಏನಾಗುತ್ತೋ. ಇವನು ಅವ್ರು ಮಾತಾಡಿದ್ರೆ ಸುಮ್ನೆ ನ್ಯಾಯ ಮಾಡ್ಬೇಕು, ಪಂಚಾಯತಿ ಮಾಡ್ಬೇಕು ಅಂತಾರೆ ಸರ್. ಇನ್ನು 5 ನಿಮಿಷ ಇದೆಯಪ್ಪ, ಹೇಳಪ್ಪ ಸರ್. ಆತರ ಇತ್ತು. ಆತರ ಇದ್ದಾಗ ನಾನೇನ್ ಮಾಡಿದೆ, ಸೈಲೆಂಟ್ ಆಗ್ಬಿಟ್ರೆ ಸರ್. ಮತ್ತೆ 3ನೇ ವರ್ಷದಲ್ಲಿ ಪ್ರಯತ್ನ ಮಾಡಿದೆ ಸರ್. 3ನೇ ವರ್ಷಕ್ಕೆ ಬಿತ್ತಲ್ಲ, ಚಿಕ್ಕ ಮಗನ್ 3ನೇ ವರ್ಷದಲ್ಲಿ ಬಿತ್ತು. ಅವಾಗ ಪ್ರಯತ್ನ ಮಾಡಿದೆ ಸರ್, ಮತ್ತೆ ಕರ್ಕೊಂಬರೋಣ ಅಂತ. ಆವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಅಲ್ಲಿ ಕರ್ಸಿದ್ರು ಪೊಲೀಸವರು. ಅವರೆಲ್ಲ ಹೇಳಿದ್ರು, ಬುದ್ಧಿ ಹೇಳಿ ಕರ್ಸಿ ಮತ್ತೆ ಬರ್ತೀವಿ ಅಂತ ಒಪ್ಕೊಂಡ್ಲು. ಬರ್ತೀವಿ ಅಂತ ಸ್ಟೇಟ್ಮೆಂಟ್ ಬರ್ಕೊಟ್ಲು. ಅದೇ ಪ್ರಕಾರ ನಾನು ಹೋದೆ ಸರ್. ದೊಡ್ಡ ಮನುಷ್ಯನ್ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಆಮೇಲೆ ಅದೇ ಪ್ರಕಾರ ಹೋಗಿ ಕರ್ಕೊಂಡ್ ಬರಕ್ ಹೋದೆ ಸರ್. ನಾನು ಹೋದಾಗ ರಿಟರ್ನ್ ಮತ್ತೆ ಬರ್ಲಿಲ್ಲ ಸರ್ ಅವರು. ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬ, ಅವ್ರನ್ನ ಕರ್ಕೊಂಬ, ಸುಮ್ನೆ ಕಾರಣ ಕೊಡೋದು ಸರ್ ಅವರು. ಬದುಕೋರ್ ನಾವಿಬ್ರು, ಅಪ್ಪ ಅಮ್ಮ ಏನಕ್ಕೆ, ಅವತ್ತು ಯಾರಿಗೆ ಹೇಳ್ಬಿಟ್ಟು ಬಂದಿದ್ಯಾ ನೀನು, ನಿನ್ ಪಾಡಿಗೆ ನೀನ್ ಬಂದಿರೋಳು, ಈಗ ನಾನ್ ಬಂದಿದ್ದೀನಲ್ಲ ಬಾ ನನ್ ಜೊತೆ ಬದುಕು ಅಂತ ಹೇಳಿದ್ರೆ, ಇಲ್ಲ ನಾನ್ ಬರಲ್ಲ, ಅವ್ರನ್ನ ಕಳಿಸು, ದೊಡ್ಡವ್ರನ್ನ ಕರ್ಕೊಂಬ ಅಂತ ಹೇಳಿದ್ಲು. ಆವಾಗ ಕೋಪ ಬಂತು ಸರ್. ಸುಮ್ನೆ ರಿಟರ್ನ್ ಆಗ್ಬಿಟ್ಟಿವಿ ಸರ್. ದೊಡ್ಡ ಮನುಷ್ಯರು ಹೇಳಿದ್ರು, ಹುಡುಗಿ ಯಾರು ಹೇಳಿದ್ರು ಕೇಳಿಲ್ಲ ಸರ್ ಹುಡುಗಿ. ಮತ್ತೆ ಒಂದ್ 2-3 ತಿಂಗಳು ಆದ್ಮೇಲೆ ಬೇರೆ ಪಕ್ಕದೂರವ್ರ ಜೊತೆ ಹೇಳ್ ಕಳ್ಸಿದ್ರು ಬರಕ್ ಹೇಳಿ. ಅವಾಗ ಏನ್ ಪ್ಲಾನ್ ಮಾಡಿದಾರೆ ಅವರು, ಈ ಮಗುಗೆ ಕೂದಲು ಕೊಡ್ಬೇಕಾಯ್ತಲ್ಲ, ಅವ್ರು ನಾವು ಮಾಡ್ಬೇಕಾಗಿರೋ ಕಾರ್ಯ ಸರ್ ಅದು. ಅದನ್ನ ಮುಗಿಸ್ಕೊಂಡು ಅವ್ರ ಒಂದ್ ಜೊತೆ ವಾಲೆ ಇತ್ತು ಸರ್ ನಮ್ಮ ಹತ್ರ, ಆ ಹುಡುಗಿದು. ಈ ವಾಲೆ ತಗೊಂಡು ನೀವ್ ಮತ್ತೆ ಅವ್ರು ಪ್ಲಾನ್ ಮಾಡಿ ಕಳಿಸಿರೋದು ಸರ್. ಹಿಂಗ್ ನಡೆದಿರೋ, ಈಗ ಪ್ರೆಸೆಂಟ್ ಇರೋದು ಹೇಳ್ತಾ ಇದ್ದೀನಿ. ಈ ತರ ಹೋಗ್ಬಿಟ್ಟು ಅದನ್ನ ತಗೊಂಡ್ ಬಂದ್ಬಿಡು ನೀನ್ ರಿಟರ್ನ್ ಅಂತ ಹೇಳಿ ಹುಡುಗಿ ಕಳಿಸಿದಾರೆ ಸರ್. ಅದ್ ನಮಗ್ ಗೊತ್ತಿಲ್ಲ. ಅದು ಆ ಹುಡುಗಿ ಬಂದ್ಮೇಲೆ 2 ವರ್ಷ ಇದ್ಲು ಸರ್. ಕರ್ಕೊಂಡ್ ಬಂದ್ವಿ, ನಾವ್ ಕಾರ್ಯ ಎಲ್ಲ ಮಾಡ್ಬಿಟ್ವಿ. ಬಂದ್ಲು, ಆ ವಾಲೆ ಇತ್ತಲ್ಲ, ಆ ವಾಲೆ ಕೊಡೋಕೆ ಕೇಳ್ತಾ ಇದ್ಲು ಸರ್ ಹುಡುಗಿ ನಮ್ಮನ್ನ. ನಾವು ನೋಡೋಣ ತಿಳ್ಕೊಂತಾಳೆ ಅಂತ ಹೇಳ್ಬಿಟ್ಟು ಹಂಗೆ ತಿಳ್ಕೊಂಡು 2 ವರ್ಷ ಹೋದ್ವಿ ಸರ್. ಅದು ಅಡೆ ಇಟ್ಟಿದೀವಿ ಅಂತ ಹೇಳಿದಾಗ ಡೈಲಿ ಬೈಯೋದು ಸರ್, ಶಾಪ ಹಾಕೋದು, ಬೈಯೋದು ಸರ್. ವಿಚಿತ್ರ ಮಾತುಗಳು ಸರ್, ಅವೆಲ್ಲ ಬೇಡ ನಾವು ಮಾತಾಡೋದು ಇವಾಗ. ಆತರ ಬೈತಾ ಇದ್ಲು. ಸರಿ, ನಾನ್ ಅಮ್ಮಂಗೆ ಹೇಳ್ದೆ, ಏನಮ್ಮ ಹೆಣ್ಣತ್ರ ಸುಮ್ನೆ ನಾವು ಶಾಪ ತಗೊಳೋದ್ ಬೇಡ, ಬದುಕೋದು ಕೆಡೋದು ಅವಳಿಗೆ ಗೊತ್ತಿರ್ಬೇಕು, ಜೀವನ ಅಂದ್ರೆ ಏನು ಅಂತ ಅವಳಿಗೆ ಗೊತ್ತೇ ಇಲ್ಲ. ನಾವ್ ಎಷ್ಟ್ ಹೇಳ್ಕೊಟ್ರು ಅವ್ಳು ಕೇಳಲ್ಲ. ನಾವ್ ಇನ್ನೊಂದ್ಸರ್ ನಾವ್ ಏನೇ ಕೌನ್ಸಿಲಿಂಗ್ ಆಗ ಹುಡುಗಿಗೆ ಹೇಳ್ಕೊಟ್ರು ಮತ್ತೆ ರಿಟರ್ನ್ ಹುಡುಗಿ ತವ್ರ ಮನೆಗೆ ಹೇಳ್ಬಿಡ್ತಾಳೆ ಸರ್. 1 ಸೆಕೆಂಡ್ ಲೇಟ್ ಮಾಡಲ್ಲ. ಆ ಮಧ್ಯದಲ್ಲಿ ಇಲ್ಲಿ ಬಂದಾಗ ಫೋನ್ ಒಂದ್ ಕೊಡ್ಸಿದ್ರು ಸರ್ ಅವರು ಹುಡುಗಿಗೆ. ಆ ಫೋನ್ ಮೇಲೆ ತುಂಬಾ ಕಾಂಟ್ರಾಕ್ಷನ್. ಆ ಹುಡುಗಿ ಜಾಸ್ತಿ ಫೋನ್ ಮಾತಾಡೋದು. ನಾನು ಹೇಳಿದೆ, ಫೋನ್ ಕೊಡ್ಸ್ಬಿಡ್ರಪ್ಪ, ನಮ್ ಸಂಸಾರ ತಿರ್ಗಾ ಹಾಳಾಗುತ್ತೆ ಅಂತ ಹೇಳಿದೀನಿ ಸರ್ ನಾನು. ಅವನ್ ತಮ್ಮ ನಾನ್ ಕರೆನ್ಸಿ ಹಾಕ್ಸೋನು, ನಾನ್ ಫೋನ್ ಕೊಡ್ಸಿರೋದು ನಿನ್ಗೇನ್ ಇವಾಗ, ಹಿಂಗ್ ಮಾತಾಡ್ದ ಸರ್ ಅವನು. ಸರಿ ಬಿಡು ಅಂತೇಳಿ ನಾ ಸೈಲೆಂಟ್ ಆದೆ. ಆ ಹುಡುಗಿ ಡೈಲಿ ಪ್ರತಿದಿನ ಫೋನ್ ಮಾಡೋದು ಸರ್. ಎಷ್ಟು ದಿನಕ್ಕೆ 5-6 ಸಲ ಆದ್ರೂ ಫೋನ್ ಮಾತಾಡೋದು, ಗಂಟೆಗಟ್ಲೆ. ಕೆಲಸ ಮಾಡಲ್ಲ, ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್ ಹುಡುಗಿಗೆ. ಈ ತರ ಆದ್ಮೇಲೆ ಒಂದ್ ದಿವಸ ಹಬ್ಬಕ್ಕೆ ಹೋಗ್ತೀವಿ ಅಂತ ಹೇಳಿದ್ಲು, ಹೋಗ್ ಬಂದ್ಲು. ನಾವು ಇಂಥ ದಿವಸ ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ಆ ವಾಲೆನ ಕೊಟ್ಬಿಟ್ಟಿವಿ ಸರ್ ರಿಟರ್ನ್ ಆ ಹುಡುಗಿಗೆ. ಆ ಮದ್ವೆ ಆಗ್ಬೇಕಾದ್ರೆ ನಾವ್ ಏನ್ ಮಾತು ಕೊಟ್ಟಿದ್ವಿ, ಒಡವೆ ನಾವೇ ಅವ್ರ ಹತ್ರ, ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರಲ್ಲ, ನಾವೇ ಹಾಕೊಂತೀವಮ್ಮ, ನಾವೇ ಹಾಕೊಂಡ್ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿದ್ವಿ ಸರ್. ಅದೇ ಪ್ರಕಾರ ನಾವು ಹಾಕೊಂಡಿದ್ವಿ, ಮದುವೆನು ಮಾಡ್ಕೊಂಡಿದ್ವಿ ಸರ್. 1-2 ವರ್ಷ ಹುಡುಗಿಗೆ ಒಡವೆನು ಕೊಟ್ಟಿದ್ವಿ, ಹಾಕೊಂಡ್ ಹೋಗ್ತಾ ಇದ್ಲು, ಬರ್ತಾ ಇದ್ಲು ಸರ್. ಆಮೇಲೆ ಆ ಹುಡುಗಿಯಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತು ಸರ್ ಅವ್ರ ಮನೆಯಲ್ಲಿ. ಅದಕ್ಕೆ ನಾವು ಕೊಡಲಿಲ್ಲ ಸರ್ ಮತ್ತೆ ಹುಡುಗಿಗೆ. ನಾವು ಅಡ ಇಟ್ಟಿದ್ವಿ ಅಂತ ಹೇಳಿದ್ವಿ, ಅಡನು ಇಟ್ಟಿದ್ವಿ ಸರ್ ಆಲ್ರೆಡಿ. ಇಷ್ಟರಲ್ಲೇ ನಾನು ಬದುಕು ಕಟ್ಕೊಂಡಿದ್ದೆ ಸರ್. ಆ ಹುಡುಗಿ 2 ವರ್ಷ ಅಲ್ಲಿ ಇದ್ಲಲ್ಲ, ನಾನೇ ಸುಮ್ನೆ ಇರ್ಲಿಲ್ಲ ಸರ್. ಮನೆಯಲ್ಲಿ JCP ಒಂದಿತ್ತು ನಮ್ದು, ಆ JCP ಮಾರಾಕಿದ್ವಿ. ಆಮೇಲೆ ಲೈಫ್ ಲಾಂಗ್ ಹಿಂಗೆ ಇರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಇದರೆಲ್ಲ ಒಂದು ಶೆಡ್ ಎಲ್ಲ ಕಟ್ಟಿ
ಒಂದ್ ಬದುಕನ್ನ ಕಟ್ಕೊಂಡಿದ್ದೆ ಸರ್ ನಾನು. ಹ್ಮ್ ಆ ಹುಡುಗಿಗೂ ನಾನು ಇದನ್ನೇ ಹೇಳಿದ್ದೆ, ಹ್ಮ್ ನೀನೇನ್ ಕೂಲಿ ಮಾಡ್ಬೇಕಿಲ್ಲ, ನಾಲಿ ಮಾಡ್ಬೇಕಿಲ್ಲ, ನಿನ್ಗೊಂದ್ ಬದುಕು ಕಟ್ಕೊಡ್ತೀನಿ, ಈ ತರ ಚೆನ್ನಾಗ್ ಬದುಕೋಣ ಅಂತ ಹೇಳಿದ್ದೆ, ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ನಾನು ಬದುಕು ಕಟ್ಟಿದೀನಿ ಸರ್ ಇವಾಗ. ಹ್ಮ್ ಹ್ಮ್ ಬಟ್ ಇದನ್ನ ನಮ್ಮಕ್ ರೆಡಿ ಇಲ್ಲ ಸರ್ ಆ ಹುಡುಗಿ. ಈಗ ಒಡವೆ ಕೊಟ್ರೆ ಬರ್ತೀನಿ, ಈಗ ರಿಟರ್ನ್ ಹೊರಟೋಗಿದ್ದಾರೆ ಸರ್. ತಿರ್ಗಾ ಹ್ಮ್ ಹೋಗಿ 3ನೇ ತಿಂಗಳು ಆಗ್ತಾ ಇದೆ ಸರ್. ಈಗ ಒಂದ್ ಫೋನು ಮಾಡಲ್ಲ. ಫೋನ್ ಮಾಡಿದ್ರು ಆ ಒಡವೆ ತಗೊಂಡು ಹೋದ್ರ ಅವರು? ಆ ಹುಡುಗಿ ಏನು ಆ ಹುಡುಗಿಗೆ ವಾಲೆ ಕೊಟ್ಟಿದ್ರಲ್ಲ, ಹ್ಮ್ ಅದನ್ನ ತಗೊಂಡ್ ಹೊರಟೋಗ್ಬಿಟ್ರು. ಅದು ಹೆಂಗ್ ಮಾಡಿದಾರೆ ಅಂದ್ರೆ, ಒಂದ್ ಮಗುನ ನನ್ನ ಹತ್ರ ಬಿಟ್ಟಿದ್ದಾರೆ, ಒಂದ್ ಮಗುನ ಚಿಕ್ಕ ಮಗುನ ಕರ್ಕೊಂಡ್ ಹೊರಟೋಗಿದ್ದಾಳೆ. ಆತರ ಮಾಡಿದ್ದಾರೆ ಸರ್. ಎರಡು ಗಂಡು ಮಕ್ಳೇನಾ? 2 ಗಂಡು ಮಕ್ಳು ಸರ್. ಹ್ಮ್ 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 ಬಟ್ ಆ ಹುಡುಗಿ ಏನು ಅಂದ್ರೆ ಜಾಸ್ತಿ ತವ್ರ ಮನೆ ಆಸೆ ಸರ್ ಆ ಹುಡುಗಿಗೆ ಮೊದ್ಲು. ಆಮೇಲೆ ಮಾತು ಬಂದಾಗೆಲ್ಲ ನಾನು ಮದ್ವೆನೇ ಬೇಡ ಅಂತಿದ್ದೆ, ಅವ್ರು ನಮ್ಮ ತಾಯಿಯವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು, ಬಲವಂತ ಮಾಡಿ ಮದುವೆ ಮಾಡಿದ್ರು ಅಂತ ಈ ತರ ಹೇಳ್ತಾ ಇದ್ಲು ಸರ್ ಮಧ್ಯದಲ್ಲಿ. ತಾಯಿನ ಬೈತಾ ಇದ್ರು. ನಾನು ಅವಾಗ ತಿಳುವಳಿಕೆ ಹೇಳ್ದೆ, ಯಾಕೆ ಅವ್ರನ್ನ ಬಯಕ್ ಹೋಗ್ತೀಯಾ, ನಿನ್ ಜೀವನ ರೂಪಿಸ್ಕೊಟ್ಟಿದ್ದಾರೆ ಅವ್ರು, ನಿನ್ ಬದುಕಕ್ ಒಂದ್ ಮಾರ್ಗ ಮಾಡ್ಕೊಟ್ಟಿದ್ದಾರೆ, ನಿನಗ್ ಬದುಕು, ಇದನ್ ಬಿಟ್ಟು ಇನ್ನು ಅವ್ರನ್ನ ಯಾಕೆ ಬೈಕಣಕ್ ಹೋಗ್ತೀಯ ಅಂತ ನಾನು ಅವಾಗ ಹೇಳ್ತಾ ಇದ್ದೆ ಸರ್ ಆ ಹುಡುಗಿಗೆ. ಆ ಹುಡುಗಿಗೆ ಏನು ಅಂದ್ರೆ ಕಷ್ಟ ಬೀಳ್ಬಾರ್ದು, ಸುಖವಾಗಿ ಬದುಕ್ಬೇಕು ಅನ್ನೋ ಒಂದು ಆಸೆ. ಅಲ್ಲಿ ತವ್ರ ಮನೆಯಲ್ಲಿ ಕೆಲಸನೇ ಮಾಡ್ತಾ ಇದೀವಿ ಸರ್. ಅಲ್ಲಿ ಕುರಿ ಮೇಯಿಸ್ತಾ ಇದ್ದೀನಿ. ಹುಡುಗಿ ಎಜುಕೇಶನ್ ಮಾಡಿಲ್ಲ, ಏನಿಲ್ಲ ಸರ್, ಕುರಿ ಮೇಯಿಸ್ತಾ ಇದ್ದಿದ್ದು ಸರ್ ಅಲ್ಲಿ. ಆ ತರ ಇದ್ದವಳು ಇಲ್ಲಿ ಬಂದು ನಾವು ಕೆಲ್ಸಾನೇ ಮಾಡಿದ್ವಿ ಸರ್. ನಾವೇನ್ ಕೂಲಿ ಹೋಗು, ಹೊರಗಡೆ ತಂದಾಕು ಈ ತರ ಏನಿಲ್ಲ ಸರ್. ಆ ಹುಡುಗಿಗೆ ಚೆನ್ನಾಗೇ ನೋಡ್ಕೊಂಡ್ವಿ. ಬಟ್ ಈಗ ತಾಯಿ ಅಂದ್ರೆ ಲೆಕ್ಕ ಇಲ್ಲ, ನಮ್ ತಾಯಿ, ಮಾವ ಅಂದ್ರೆ ಲೆಕ್ಕ ಇಲ್ಲ, ಗಂಡ ಅಂದ್ರೆ ಲೆಕ್ಕ ಇಲ್ಲ ಸರ್. ಎಲ್ಲದಕ್ಕೂ ಈ ತರ ಏನು ಜನದಲ್ಲಿ. ಈಗ ಹೋಗಿ ಎಷ್ಟು ದಿನ ಆಯ್ತಪ್ಪ? 3ನೇ ತಿಂಗಳು ಆಗ್ತಾ ಬರ್ತಾ ಇದೆ ಸರ್. ಇವಾಗ ಫೋನಾಗ ಮಾತಾಡಿದ್ದೀರಾ? ಮಾತಾಡಿದ್ವಿ ಸರ್. ಬಟ್ ಅವ್ರಿಗೆ ಮಾಡಿದ್ರು, ಅದು ಏನ್ ಕೇಳ್ತಾ ಇದಾರೆ ಅಂದ್ರೆ, ನನಗೊಂದು ರಿಂಗ್ ಹಾಕಿದ್ರು ಸರ್ ಆ ಮದುವೆ ಟೈಮಲ್ಲಿ. ಅವ್ರು ಆ ರಿಂಗ್ ನನ್ಗೆ ರಿಟರ್ನ್ ಕೊಟ್ಬಿಡು, ಇಷ್ಟೇ ಕೇಳ್ತಾ ಇದ್ದಾರೆ ಸರ್. ನನ್ಗೆ ಜೀವನ ಹೆಂಗೆ ಏನು ಅಂತ ಇದನ್ನ ಕೇಳ್ತಾ ಇಲ್ಲ. ಕೊಟ್ರು ವಾಪಸ್ ಬರ್ತಾರಾ? ಇಲ್ಲ ಸರ್, ಅದ್ರ ಕೊಡಿ ಅಷ್ಟೇ, ಬರೋದ್ರ ಬಗ್ಗೆ ಏನ್ ಮಾತುಕತೆ ಇಲ್ಲ, ಏನಿಲ್ಲ ಸರ್. ಅಲ್ಲ, ಈಗ ನಮ್ಗೆ ಅಂತಿಮವಾಗಿ ಕಟ್ಟ ಕಡೆಯಾಗಿ ಕಾಡುವ ಪ್ರಶ್ನೆ ಏನಂದ್ರೆ, ನಿಮ್ಮ ಹೆಂಡತಿಯನ್ನ ನಿಮ್ಮಿಂದ ದೂರ ಮಾಡೋದ್ರಿಂದ ನಿನ್ ತವ್ರ ಮನೆ ಅಥವಾ ನಿನ್ಗ ಅತ್ತೆ ಮನೆಯವ್ರಿಗೆ ಏನ್ ಸುಖ ಸಿಗುತ್ತೆ ಸರ್? ಅವ್ರಿಗೆ ಕಂಡವ್ರ ಆಸ್ತಿ ಬೇಕು ಅಷ್ಟೇ ಸರ್. ಅಂದ್ರೆ ನಿಮ್ಮ ಆಸ್ತಿನ? ಹೌದು ಸರ್. ಅದು ಹೇಗೆ? ಅದು ಅವ್ರಿಗೆ ಮೊದ್ಲಿಂದಾನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಅವರು. ಈಗ ನಂದೊಂದೇ ಅಂತಲ್ಲ, ಆ ಮನೆಯಲ್ಲಿ 3-4 ಜನ ಸರ್ ಹೆಣ್ಮಕ್ಳು. ನಾನ್ ಮಾಡ್ಕೊಂಡಿರೋದು ಲಾಸ್ಟ್ನೇ ಹೆಣ್ಮಗಳನ್ನ. 3 ಜನದ್ದು ಇದೇ ತರ ಮಾಡಿದ್ದಾರೆ ಸರ್. ಅವ್ರ ಗಂಡಂದಿರು ಕೇಳಿಲ್ವಾ? ಕೇಳಿದ್ದಾರೆ ಸರ್. ಅವರು ಈಗ ತೀರೋಗಿದ್ದಾರೆ ಸರ್. ಏನಪ್ಪಾ? 2 ಹೆಣ್ಮಕ್ಳು ತೀರೋಗಿದ್ದಾರೆ. 2 ಹೆಣ್ಮಕ್ಳೇ ತೀರೋಗಿರ? ಹ್ಞೂ ಸರ್. ಏನಾಗಿತ್ತು ಸರ್? ಒಂದು ಅವ್ರ ತಾಯಿ, ಈಗ ನಾನು ಹೇಳ್ತಾ ಇದೀನಲ್ಲ, ನಮ್ಮ ಅತ್ತೆಯವರ ಅಣ್ಣನ ಮಗಂಗೆ, ಸ್ವಂತ ಸೋದರ ಮಗಂಗೆ ಕೊಟ್ಟಿದ್ದಾರೆ ಸರ್. ಅಲ್ಲೇನೋ ಗಲಾಟೆ ಮಾಡ್ಕೊಂಡು ಬಂದ್ ತಾಯಿ ಮನೇಲೆ ಬೆಂಕಿ ಹಚ್ಕೊಂಡು ಸೂಸೈಡ್ ಸರ್ ಅಲ್ಲಿ. ಆಯ್ತು. ಇನ್ನೊಂದು? ನಮ್ ಮದ್ವೆಕ್ಕಿಂತ ಮುಂಚೆನೆ ಸರ್, ಅದ್ ನಮ್ಗೆ ಗೊತ್ತಿರ್ಲಿಲ್ಲ, ಮದ್ವೆ ಆದ್ಮೇಲೆ ಗೊತ್ತಾಯ್ತು. ಇನ್ನೊಂದು ಇದೇ ತರಾನೇ ಸರ್. ಅವ್ರ ಗಂಡ ಅಪ್ಪನ್ ಮಾತು ಕೇಳಿದಿರ, ಇವ್ರ ಜೊತೆನೆ ಹೋಗ್ಬಿಟ್ಟು 10 ವರ್ಷ ದುಡಿದು ಎಲ್ಲ ಅವ್ರಿಗೆ ಹಾಕಿ, ಆಮೇಲೆ ಅವನ್ನ ಒದ್ದು ಓಡಿಸಿ ಅವ್ನ ಜಮೀನೆಲ್ಲ ಕಿತ್ಕೊಂಡು ಒಂದ್ ಮಗುನ ಅವನ ಹತ್ರ ಬಿಟ್ಬಿಟ್ರು, ತಂದೆ ಹತ್ರ. ಒಂದ್ ಹೆಣ್ಣು ಮಗಳನ್ನ ಇವ್ರ ತಂದು ಸಾಕೊಂಡ್ರು. ಕಡೆಗೆ ಈಗ ಅವಳು ಇಲ್ಲ, ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದಾರೆ ಸರ್ ಅಲ್ಲಿ. ಮತ್ತೆ ಅದು ಬೇರೆ ಅಫೇರ್ ಇಟ್ಕೊಂಡು ಹುಡುಗಿ ಬೇರೆ ಹೊರಟು ಊರಿಂದಾನೇ ಓಡಿಸ್ಬಿಟ್ಟಿದ್ದಾರೆ ಸರ್, ಊರಿನ ಜನಾನೇ. ಬಟ್ ಆ ಅಳಿಯನ ಆಸ್ತಿ ಇವ್ರ ಹತ್ರ ಐತಾ? ಇಲ್ಲ ಸರ್, ಅಲ್ಲ, ಅಳಿನ ಆಸ್ತಿ ಎಲ್ಲ ಮಾರ್ಬಿಟ್ಟು ಇವರೇ ಅತ್ತೆಯವರೇ ಮಧ್ಯ ಪ್ರವೇಶ ಮಾಡಿ ಆಸ್ತಿ ಎಲ್ಲ ಮಾರ್ಬಿಟ್ಟು ಅವನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ಟು ಅವನ್ನ ಎಲ್ಲಿ ಇದೇನು ಪಾಪರ ತರ ಮಾಡ್ಬಿಟ್ಟಿದ್ದಾರೆ ಸರ್ ಅವನು ಪಾಪ. ಅಂದ್ರೆ ಈಗ ಮನೆಗೆ ಇರೋನೊಬ್ನೇ ಅಳಿಯ ನೀವೇ? ಇನ್ನೊಬ್ಬ ಇದ್ದಾನೆ ಸರ್, ಇನ್ನೊಬ್ಬ ಊರಲ್ಲೇ ಮದುವೆ ಮಾಡ್ಕೊಂಡಿರೋದು. ಅಂದ್ರೆ ಈಗ ನಿಮ್ಮನ್ನ ಯಾವಾಗ್ಲೂ ನಿಮ್ ತಾಯಿಗೆಲ್ಲ ಹೊಡಿತಾ ಇದ್ರಲ್ಲ, ಅಕ್ಕ ಅಕ್ಕ ಅಂತಿದ್ರು. ಅವರು ಸರ್, ಆ ಹುಡುಗಿನೂ ಸೂಸೈಡ್ ಅಟೆಂಪ್ಟ್ ಸರ್. ಅವ್ರು ಕೂಡ ಬೆಂಕಿ ಹಾಕಿ, ಸೀಮೆಣ್ಣೆ ಹಾಕೊಂಡು ಬೆಂಕಿ ಹಾಕೊಂಡು ಮತ್ತೆ ಬದುಕಿರೋದು ಸರ್. ಹೆಂಡತಿ ಹತ್ರ ಕಡೆಯದಾಗ ಯಾವಾಗ ಮಾತಾಡುದ್ರಿ? ಒಂದ್ 8 ದಿವಸದ ಮೇಲೆ ಆಯ್ತು ಸರ್. ಈಗ ಫೋನ್ ಮಾಡಿದ್ರೆ ಎತ್ತುತ್ತಾರ ಸರ್? ಈಗ ಫೋನ್ ಮಾಡಿದ್ರೆ ಎತ್ತಲ್ಲ ಸರ್, ಮಲ್ಕೊಂಡ್ಬಿಟ್ಟಿರ್ತಾರೆ, ಬೇಗ ಮಲಗ್ತಾರ ಅವರು. ಈಗ ನಿಮ್ಮ ಉದ್ದೇಶ ಆಕೆ ಬರ್ಲಿ, ನಾವು ಬದುಕ್ತೀವಿ ಅಂತ. ಬಟ್ ಅವರ ಉದ್ದೇಶ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ಬೇಕು, ಮತ್ತೆ ಆ ಹೆಣ್ಮಗಳನ್ನ ನಿಮ್ಮ ಮನೆಗೆ ಕಳಿಸೋ ಉದ್ದೇಶ ಇದೆಯಾ ಅಥವಾ ಕಿತ್ಕೊಂಡು ಅಲ್ಲೇ ಇಟ್ಕೊಳ್ಳೋ ಉದ್ದೇಶ? ಅಲ್ಲೇ ಇಟ್ಕೊಳ್ಳೋ ಉದ್ದೇಶನೇ ಇದೆ ಸರ್ ಅವ್ರಿಗೆ.
ಅವರು ಬಟ್ ನಿಮ್ಮ ಹೆಂಡತಿಗೆ ಸ್ವಯಂ ಇಲ್ಲಪ್ಪ ನನ್ನ ಗಂಡನ ಬಳಿ ನಾನು ಹೋಗಬೇಕು ಅನ್ನೋ ಅರಿವು ಬರುವಷ್ಟು ಒಂದೇನು ಮಾನವೀಯತೆ ನಿಮ್ಮ ಹೆಂಡತಿಗೆ ಇಲ್ವಾ? ಇಲ್ಲ ಸರ್. ಇತ್ತಲ್ಲ ಒಂದು ಕಾಲದಲ್ಲಿ. ಇತ್ತು. ಈಗ ಅಲ್ಲದೆ 2ನೇ ಮಗು ಡೆಲಿವರಿಗೆ ಹೋದ್ಲಲ್ಲ, ಅಲ್ಲಿ ಮೈಂಡ್ ವಾಶ್ ಮಾಡ್ಬಿಟ್ಟಿದ್ದಾರೆ ಸರ್. ಅವನಿಗೊಂದ್ ಮಗು ಆಯ್ತು. ಈಗ ಮೊದ್ಲಿಂದ ಅವ್ರು ಈ ಬೇರೆಯವ್ರನ್ನೆಲ್ಲ ಇದೇ ತರ ಮಾಡಿದ್ರಲ್ಲ, ಅವನಿಗೊಂದ್ ಮಗು ಆಯ್ತು, ನಿನ್ಗೊಂದ್ ಮಗು, ನೀನ್ ಇವ್ನ್ ಸಾಕೊಂಡ್ರೆ ನಿನ್ ಜೀವನ ನೋಡ್ಕೊಂತಾನೆ. ಅಲ್ಲಿ ಅವ್ರಿಗೆ ಏನು ಇಲ್ಲ ಸರ್, ಬದುಕ್ಲಿಕ್ಕೆ ಆಧಾರ ಏನೂ ಇಲ್ಲ. ಅವ್ರ ತಮ್ಮ ಅಥವಾ ಅವ್ರ ಯಾರು ಅವ್ರ ಏನ್ ಮಾಡೋದು? ಅವ್ರ ತಮ್ಮ ಇಲ್ಲಿಗೆಲ್ಲ ಪ್ರೈವೇಟ್ ಅಲ್ಲಿ ಏನೋ ಕಂಪ್ನಿಗೆ ಹೋಗ್ತಾ ಇದ್ದಾನಂತೆ ಸರ್. ಅವನು ಎಲ್ಲಿ? ಬೆಂಗಳೂರಲ್ಲೆಲ್ಲೋ. ಓಕೆ, ಅದು ನಮ್ಗೆ ಗೊತ್ತಿಲ್ಲ ಸರ್. ಅವನ ಬಗ್ಗೆ ನಾವ್ ಹೆಚ್ಚೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಆಯ್ತು. ಇವ್ರನ್ನೆಲ್ಲ ಸೇರ್ಸಿ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ನೀವು? ಕೊಟ್ಟಿದ್ವಿ ಸರ್. ಅದೇ ಹೇಳ್ದ್ನಲ್ಲ, 2ನೇ ಸಲ 3ನೇ ವರ್ಷಕ್ಕೆ ಬಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲೂ ಅವ್ರು ಬಂದು ಪೊಲೀಸ್ನವರೆಲ್ಲ ಬೈದ್ರು. ಇಬ್ರು ಮಕ್ಳಿದಾರ ಕಣ, ಏನೋ ಜೀವನ ನಡೆಸ್ಕೊ, ಈ ಅಂತವ್ರು ನೀನ್ ಯಾಕೆ ಮದುವೆ ಮಾಡ್ಬೇಕಾಗಿತ್ತು, ಈಗ 2 ಮಕ್ಳಿದಾರೆ, ಅವ್ರ ಜೀವನ ಹಾಳು ಮಾಡಕ್ ಹೋಗ್ಬೇಡ, ಅವ್ರ ಸಂಸಾರದಲ್ಲಿ ತಲೆ ಹಾಕ್ಬೇಡ ಅಂತ ಅವ್ರು ಹೇಳಿದಾರೆ ಸರ್. ಈಗ ರೀಸನ್ ಹೋಗಿರೋದೇನು ಅಂದ್ರೆ, ನೀವು ಒಡವೆ ಹೇಳಿದಾರಲ್ಲ ಮದುವೆ ಟೈಮಲ್ಲಿ, ಆ ಒಡವೆ ಹಾಕಿ ನಾನು ಬರ್ತೀನಿ ಅನ್ನೋದು. ಹಾಕಿ ಅಂದ್ರೆ ಮನೇಲಿ ಹಾಕೊಂಡು ಓಡಾಡ್ತಾರ? ನೋಡಿ ಸರ್, ಹಂಗೆ ಅಂದ್ರೆ ಹಾಕಿ ನಾನು ಹೊತ್ಕೊಂಡು ಆಮೇಲೆ ತವ್ರ ಮನೆಗೆ ಹೋಯ್ತೀನಿ ಅಂತಲ್ಲ? ಅದು ಸರ್ ಇರೋದವ್ರು. ಬದುಕೋವ್ರಿಗೆ ಬದುಕ್ಬೇಕು. ಈಗ ನಾನ್ ಸರ್ ಆ ಹುಡುಗಿ ಎಲ್ಲೇ, ನಾನು ಇವಾಗ ಪ್ರೆಸೆಂಟ್ ನಾನು ಪ್ರಾಣ ಬಿಟ್ರು ಕೂಡ ಸರ್, ಆ ಹುಡುಗಿಗೆ ಲೈಫ್ ಲಾಂಗ್ ಬದುಕು ಕಟ್ಕೊಟ್ಟಿದ್ದೀನಿ ಸರ್. ನಾನು ಇವಾಗ 10 ಲಕ್ಷದ ಮೇಲೆ ಬಂಡವಾಳ ಹಾಕಿ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಎಲ್ಲ ಒಳಗಡೆನೆ ಸರ್. ಫೆಸಿಲಿಟಿ ಎಲ್ಲ ಯಾರು ಮಾಡ್ತಾರೆ? ಈಗ ನೀವಿರೋರು ಒಬ್ರು ಮಗ, ತಂದೆನೂ ಅಷ್ಟಕ್ಕಷ್ಟೇ, ತಾಯಿಗೂ ಅಥವಾ ಇದೆಲ್ಲ ಕುರಿ ಸಾಗಾಣಿಕೆ ಅಥವಾ ಏನೇನೋ ಮಾಡ್ಕೊಂಡು ಅದನ್ನೆಲ್ಲ ಯಾರು ನಿಭಾಯಿಸೋದು? ಈಗ ಸದ್ಯಕ್ಕೆ ನಾನೇ ನಿಭಾಯಿಸ್ಕೊಂತ ಇದ್ದೀನಿ ಸರ್. ಅಂದ್ರೆ ಅಷ್ಟು ಕುರಿ ನೀವು ಒಬ್ರೇ ಮೇಂಟೈನ್ ಮಾಡ್ತೀರಾ? ಹ್ಞೂ ಸರ್. 25 ಕುರಿಗಳಿದಾವೆ. ಆಳುಗಳಿದಾರ ಸರ್? ಇಲ್ಲ ಸರ್, ಒಬ್ರೇ. ಹ್ಞೂ ಸರ್. ಏನ್ ಪ್ರೊಸೀಜರ್ ಏನು? ಬೆಳಿಗ್ಗೆ ಎದ್ದಾಗ್ಲಿಂದ ಸಂಜೆ ಸೊಪ್ಪು, ಜೋಳದ ಸೊಪ್ಪು ಬರುತ್ತಲ್ಲ ಸರ್, ಮಾಡಿದೀರಾ? ಅಂದ್ರೆ ಜೋಳ ಕಡ್ಡಿ? ಹ್ಞೂ ಸರ್, ಆ ಸೊಪ್ಪು ಬರುತ್ತೆ. ಅದು ಮತ್ತೆ ಸೀಮೆ ಹುಲ್ಲು ಅಂತ ಬರುತ್ತೆ. ಅದನ್ನೆಲ್ಲ ತರೋದು ಯಾರು? ಇಲ್ಲ, ನಾನೇ ಹೋಗ್ತೀನಿ ಸರ್. ನಿಮ್ಗೆ ರಾತ್ರಿ ಹೊತ್ತು ಸರಿಯಾಗಿ ಓಡಾಡಕ್ಕೆ ಆಗಲ್ಲ, ಅದನ್ನೆಲ್ಲ ಹೆಂಗ್ ನೋಡ್ತೀರಾ? ನೈಟ್ ಎಲ್ಲ ಹೋಗಕ್ಕಲ್ಲ ಸರ್. ಆ ಡೇ ಅಲ್ಲೆಲ್ಲ ಮಾಡ್ಕೊಂತೀನಿ ಸರ್. ನಾನು ಡೇ ಅಲ್ಲೆಲ್ಲ ತಂದು ಹಾಕೊಂತೀನಿ. ಮಿಷನ್ ಇದೆ ಸರ್, ಸಾಫ್ಟ್ ಮಿಷನ್ ಇದೆ. ಮಿಷನ್ಗೆ ಹಾಕ್ಬಿಟ್ಟು ಒಳಗಡೆ ತಂದೆ ಇನ್ನೂ ಅಷ್ಟೋ ಇಷ್ಟೋ ನೋಡ್ತಾವ್ರೆ? ನೋಡ್ತಾರೆ ಸರ್, ಪರವಾಗಿಲ್ಲ. ಅಂದ್ರೆ ನೈಟ್ ಅಲ್ಲೇ ಮಲಗ್ಲಿಕ್ಕೆ ಕಳಿಸ್ತೀನಿ ತಂದೆನ. ಹುಲ್ಲು ಹಾಕೊಂತಾರೆ. ಎಲ್ಲ ಗೊತ್ತು ಸರ್ ಆ ಹುಡುಗಿಗೆ. ನಾನು ಏನ್ ಕೆಲಸ ಮಾಡ್ತೀನಿ ಡೇ, ಆ ಹುಡುಗಿಂತ ಜಾಸ್ತಿನೇ ಕೆಲಸ ಮಾಡ್ತೀನಿ ಸರ್ ನಾನು. ಆಯ್ತಪ್ಪ, ಈಗ ಅವ್ರ ಕಡೆ ದೊಡ್ಡವರಾಗ್ಲಿ ಅಥವಾ ಯಾರಾದ್ರೂ ಇಲ್ಲ ಕಳ್ಸಮ್ಮ, ಯಾಕಮ್ಮ ಮಗಳನ್ನ ಹಿಂಗೆ ಮಾಡ್ಕೊಂಡು ಮನೆಯಲ್ಲಿ ಸುಮ್ಮನೆ ಆಕೆ ಬದುಕು ಹಾಳು ಮಾಡ್ತೀಯ ಅಂತ ಹೇಳಿ ಅತ್ತೆಗೂ ಹೆಂಡತಿಗೂ ಹೇಳೋಷ್ಟು ದೊಡ್ಡವ್ರು ಯಾರು ಇಲ್ವಾ? ಊರಲ್ಲಿ ಯಾತರ ಅಂದ್ರೆ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅನ್ನೋ ತರ ಬಿಟ್ಬಿಟ್ಟಿದ್ದಾರೆ ಸರ್ ಅವ್ರನ್ನ. ಆ ಊರು ಹೆಸರು ಹೇಳ್ತೀನಿ ಸರ್, ನನಗೇನ್ ಭಯ ಇಲ್ಲ. ಆಯ್ತಪ್ಪ, ಈಗ ಒಂದ್ ನೋಡಪ್ಪ, ಮೊನ್ನೆ ನಿನ್ ಕಾರ್ಯಕ್ರಮ ಕೇಳಿದ್ರೆ ಗೊತ್ತಾಗುತ್ತೆ. ಮೊನ್ನೆ ಯಾರೋ ಒಬ್ರು ಕಾರ್ಯಕ್ರಮದಲ್ಲಿ ಹಿಂಗೆ ಬಂದಿದ್ರು. ಹೆಂಡತಿ ಹೀಗೆ ಚಿಕ್ಕ ಮಗುವಾಗಿದ್ದಾಗಲೇ ಎಲ್ಲೂ ಯಾರು ಅಂದ್ರೆ ಅಂದ್ರೆ ನಿಮ್ ತರ ಒಬ್ಬ ಪುರುಷ, ಅವನು ತನ್ನ ಸ್ನೇಹಿತನಿಗೆ ಮನೇಲಿ ಜಾಗ ಕೊಟ್ಟಿದ್ರು. ಕೇಳಿದೆ ಸರ್, ನೆನ್ನೆ ಕೇಳಿದೆ. ಸ್ನೇಹಿತನ ಜೊತೆ ಆಕೆ ಏನೇನೋ ಮಾಡ್ಕೊಂಡು ಹೋದ. ಒಂದು ಮಗು ಇತ್ತು. ಅವನ್ ಮನೆ ಖಾಲಿ ಮಾಡ್ಕೊಂಡು ಮಗು ಕರ್ಕೊಂಡು ಬುದ್ಧಿವಂತನ ತರ ಬಂದು ತಾಯಿ ಸೇವೆ ಮಾಡ್ಕೊಂಡು ಮಗನ್ ಸಾಕೊಂಡು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಈಗ ಅವ್ರು ಬಂದಿದ್ದ ಪ್ರಶ್ನೆ ಏನಾಗಿತ್ತು? ಆಯ್ತು, ಬಹಳ ಚಿಕ್ಕ ಮಗು, ಇನ್ನು ಚಿಕ್ಕದಾಗಿದ್ದಾಗಲೇ ಪರಪುರುಷನ ಆಸೆಗೋ ಇನ್ಯಾವುದೋ ಸುಖಕ್ಕೋ ಆಕೆ ಹೋದ್ಲು. ಈಗ ಮಗನಿಗೆ ಅಮ್ಮನ್ ಕಂಡ್ರೆ ಆಗಲ್ಲ, ಅವಳು ಮಾತು ಎತ್ತಬೇಡ ಮನೆಯಲ್ಲಿ ಅಂತ ಮಗ. ಈಗ ನನ್ನ ತಾಯಿ ವಯಸ್ಸಾಗಿದೆ, ನಾನು ಅವ್ರ ಸೇವೆ ಮಾಡ್ತಿದ್ದೀನಿ, ಮಗ ಕೂಡ ಒಳ್ಳೆ ದಾರಿಯಲ್ಲಿದ್ದಾನೆ, ನಾನು ಹೇಳಿದ ಮಾತು ಕೇಳ್ತಾನೆ, ಒಳ್ಳೆ ಮಗನಾಗಿದ್ದಾನೆ. ನಾಳೆ ದಿನ ನನ್ನ ಹೆಂಡತಿ ಅಂದ್ರೆ ಯಾವತ್ತೋ ಸುಖವಾಗಿ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಬಿಟ್ಟು ಹೋದ್ಲಲ್ಲ, ಹೊರಗಿನ ಸುಖಕ್ಕೋ ತವ್ರ ಮನೆಯ ವ್ಯಾಮೋಹಕ್ಕೋ ಯಾವುದಕ್ಕೂ ಹೋದ್ಲಲ್ಲ, ಈಗ ನಾಳೆ ಅವಳು ಬಂದು ಏನೋ ರೋಗ ಬಂದು ಇಲ್ಲಿ ಬಿದ್ದುಕೊಂಡ್ರೆ ನಾವು ನೋಡ್ಬೇಕಾ ಇಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಕೇಳಿದ್ರ? ಅಂದ್ರೆ ಯಾವಾಗ ನಿಮ್ಮ ಬದುಕಿನುದ್ದಕ್ಕೂ ಬರಬೇಕಾದ ಧರ್ಮ ಪತ್ನಿ ಇಲ್ಲಿ ಯಾವುದೋ ಅಂದ್ರೆ ಬಿಡು ನಂತ ಒಂದು ಮಗು ಇದೆ, ಅಥವಾ ನನಗೆ ತವ್ರ ಮನೆ ಬಾಗಿಲು ತೆಗ್ದಿದೆ, ಅಥವಾ ನನ್ನನ್ನು ಯಾರೋ ಕೇಳೋರು, ಇಂಥದ್ದು ಯಾವುದೋ ಕಾರಣದಿಂದ ಒಂದು ದೀರ್ಘಾವಧಿ ಅಂದ್ರೆ ಮಿನಿಮಮ್ ಈಗ 3 ತಿಂಗಳಾಯ್ತಪ್ಪ, ಈಗ ಸದ್ಯಕ್ಕೇನು ತೀರ್ಪು ಕೊಡಲ್ಲ, ಬಟ್ ನಿಮಗೆ ಹೇಳೋದು ನೀವೀಗ ಹೋಗಿ ಕರೆಯೋದು ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ಇಲ್ಲ ಸರ್,
ನಾನು ಹೇಳೋದು ಕೇಳಿಸ್ಕೊ, ತಾಳ್ಮೆಯಿಂದ ಕೇಳಿಸ್ಕೊಳಪ್ಪ. ಓಕೆ ಸರ್. ಎಲ್ಲ ದೊಡ್ಡವ್ರನ್ನ ಕರ್ಕೊಂಡು ಹೋಗಿದ್ದಾಯ್ತು, ಹೋಗಿದ್ದ ತಪ್ಪಿಗೆ ಅವ್ರಿಗೂ ಅವಮಾನ ಆಗಿದ್ದಾಯ್ತು. ಹ್ಞೂ ಸರ್. ನೀವು ಸುಮ್ಮನೆ ಸಂಬಂಧ ಹಾಳು. ದೊಡ್ಡವ್ರು ಹೋಗೋದ್ರಿಂದ ಸರಿ ಹೋಗೋದಲ್ಲ ಇದು. ಹ್ಞೂ ಸರ್. ಹಂಗೆ ಸರಿ ಹೋಗೋದಿದ್ರೆ ಎಷ್ಟೊತ್ತಿ ಕರ್ಕೊಂಡು ಹೋದ, ಹಳೆ 2-3 ಸಲ ಕರ್ಕೊಂಡು ಹೋಗಿದ್ದೀರಲ್ಲ. ಹ್ಞೂ ಸರ್. ಆದರೆ ಇಲ್ಲಿ ಹ್ಞೂ ಸರ್. ಸ್ವಲ್ಪ ಹುಟ್ಟಿನಿಂದಲೇ ಕಣ್ಣಿನ ಸಮಸ್ಯೆಯನ್ನು ಹೊಂದಿದ್ದೂ ಕೂಡ ಅದನ್ನೇ ಕಾರಣವಾಗಿಟ್ಕೊಂಡು ಜೀವನದಲ್ಲಿ ಸೋಂಬೇರಿಯಾಗಿ ಭಿಕ್ಷೆ ಬೇಡಕ್ಕೇನು ಹೋಗಿಲ್ಲ. ನಿಮ್ಮ ಜೀವನ ನೀವು ಕಟ್ಕೊಂಡಿದ್ದೀರಾ. ಹೌದು ಸರ್. ಅದಕ್ಕೆ ತಕ್ಕ ಹಾಗೆ ಅಷ್ಟೋ ಇಷ್ಟೋ ಏನೋ ಸ್ವಂತಿಕೆಯಾಗಿ ಯಾರ ಕೈ ಕೆಳಗಡೆನೂ ಹೋಗದಂಗೆ ನಿಮ್ದೇನೋ ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳವನ್ನು ಹೂಡಿ ನಿಮ್ಮ ಬದುಕೇನೋ ಕಟ್ಕೊಂಡಿದ್ದೀರಿ. ಇವತ್ತು ನಾಳೆ ಮಗ ಕೂಡ ಬರ್ತಾನೆ ಅಥವಾ ಮಗನಿಂದ ನಿಮ್ಮ ವಂಶ ಕೂಡ ಉದ್ಧಾರವಾಗುತ್ತೆ. ಆದರೆ ಈ ಹೆಣ್ಣಿನ ವಿಚಾರವಾಗಿ ನೀವು ಬಹುಶಃ ಇನ್ನೂ 1-2 ವರ್ಷ ಸ್ವಲ್ಪ ಕಾದ್ ನೋಡಿ. ಈಗಲೇನು ನಿರ್ಧಾರಕ್ಕೆ ತಗೊಳ್ಬೇಡಿ, ಕಾದ್ ನೋಡಿ. ಆದ್ರೆ ಈ ಒಡವೆ ಕೊಡೋದು, ಒಡವೆ ಕೊಟ್ರೆ ಮಾತ್ರ ಬರ್ತೀನಿ, ಒಡವೆ ಕೊಟ್ರೆ ಬರೋದಾದ್ರೆ ಹೆಂಡತಿ ಹಂಗ ಆಗ್ತಾಳಾಕೆ. ಅದೇ ಸರ್ ನನ್ಗೆ ಆಶ್ಚರ್ಯ, ಅದನ್ನು ಕೇಳಿದ್ದೆ. ಧರ್ಮಗಳ ಪ್ರಶ್ನೆ ಮಾಡ್ಕೊಳ್ಬೇಕು ನಾವೀಗ. ಇಲ್ಲ ಸರ್, ಭಾವನಾತ್ಮಕವಾಗಿ ಅನ್ಸ್ಬಿಡುತ್ತೆ. ಅಯ್ಯೋ ಈಗ ನೀವು ಹೇಳಿದ್ರಿ, ಅಯ್ಯೋ ಅಮ್ಮ ಹೆಣ್ಣಿನ ಶಾಪ ಹಾಕೋದು ಬೇಡ, ಕೊಟ್ಬಿಡಮ್ಮ ಅಂತ ಹೇಳಿದ್ರಿ. ಅಂದ್ರೆ ನೀವಂಗ್ ಕೊಟ್ರೆ ಸರಿ ಹೋಗ್ತಾಳೆ ಅಂತ ನೀವ್ ಅಂದ್ಕೊಂಡ್ರಿ. ಬಟ್ ಸತ್ಯ ಬೇರೆ ಇತ್ತಲ್ಲ. ಅಂದ್ರೆ ಮನೆಯ ಕುಲವಧು ಆಗಿರ್ತಕ್ಕಂಥ ಅಥವಾ ಮನೆಗೆ ಒಂದು ಮನೆಯನ್ನ ಬೆಳಗೋಕೆಯಿಂದ ಬಂದಿರುವಂತಹ ಒಂದು ಹೆಣ್ಣು ಯಾವುದೇ ಕಾರಣಕ್ಕೂ ಕೂಡ ಮನೆ ಸೋರ್ತಾ ಇದ್ರೆ, ಅಯ್ಯೋ ಈ ಮನೆ ಸೋರ್ತಾ ಇದೆ ನಾನು ಬಿಟ್ಟು ಹೋಗ್ತೀನಿ ಇನ್ನಲ್ವಂತೆ, ಸೋರ್ದಂಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳತ್ತೆ. ಮನೆ ಸೊಸೆ ಅಥವಾ ಮನೆಯ ಬೆಳಗ್ಲಿಕ್ಕೆ ಬಂದಿರೋ ಹೆಣ್ಣು ಯೋಚನೆ ಹೇಗೆ ಮಾಡ್ತಾಳೆ ಅಂದ್ರೆ, ಅಲ್ಲಿ ಏನಾದ್ರೂ ಕೆಟ್ಟದ್ದು ಕಂಡ್ರೆ ಅಥವಾ ಅಲ್ಲಿ ಏನಾದ್ರೂ ಸೋರ್ತಾ ಇದೆ ಅಂದ್ರೆ, ಅಲ್ಲಿ ಏನೋ ತಪ್ಪು ಆಗ್ತಿದೆ ಅಂದ್ರೆ ಅದನ್ನೇ ನೆಪವಾಗಿಟ್ಕೊಂಡು ಹೊರಗಡೆ ಹೋಗೋ ಪ್ರಯತ್ನ ಮಾಡಲ್ಲ, ಅದನ್ನ ತಿದ್ದುವ ಪ್ರಯತ್ನ ಮಾಡ್ತಾಳೆ. ಆ ತೂತುವನ್ನ ಮುಚ್ಚುವ ಪ್ರಯತ್ನ, ಆ ಸೋರುವುದನ್ನ ಮುಚ್ಚುವ ಪ್ರಯತ್ನ ಮಾಡ್ತಾಳೆ. ಇಲ್ಲಿ ನೀವು ಆ ಒಡವೆ ಕೊಟ್ಬಿಡಿ, ಆ ಉಂಗ್ರ ಕೊಟ್ಬಿಡಿ, ಅಥವಾ ಅದನ್ನ ನನ್ನ ಕೊಳ್ಳಗ ಏನ್ ಸರಿ ಕೊಳ್ಳಗ ಹಾಕಿದ್ರೆ ನೀನೇನು ಓಡಾಡ್ತೀಯ? ಇಲ್ಲ ತಾನೇ. ಹಂಗ ಕೇಳ್ತಾ ಇರೋ ಹಿಂದೇನೆ ಒಂದು ಕುತಂತ್ರ ಇದೆ ಅಂತ ಏನ್ ನಿಮಗೆ ಗೊತ್ತಾಗ್ದಿರೋಷ್ಟು ದಡ್ರೇನಲ್ಲ ನೀವು. ಎಲ್ಲ ಅವ್ರ ಬಾಯಿಂದಾನೆ ಏನೇನು ಅವ್ರ ಒಳಗಡೆ ಏನಿದೆ ಎಲ್ಲ ಅವ್ರ ಬಾಯಿಂದಾನೆ ತಿಳ್ಕೊಂಡ್ರೆ ಅವ್ರಿಗೆ ನಾಟಕ ಮಾಡ್ಲಿಕ್ಕೂ ಬರ್ತಾ ಇಲ್ಲ. ನಿಮಗೂ ಗೊತ್ತಾಗ್ತಾ ಇದೆ. ಈಗ ನಾನು ಹೇಳೋದು 2 ವರ್ಷ, ಈಗ ಮಗು ಆಗಿದೆ, ಈಗ ಇನ್ನೇನು, ಈಗ ನಿಮ್ಗೆ ಎಷ್ಟು ವರ್ಷ? ಸರ್ ಈಗ 34-5 ನಡೀತಾ ಇದೆ. ಆಯ್ತು ಇನ್ನು 2 ವರ್ಷ ಅಂದ್ರೆ 37-38 ಹೊಂದ್ಕೊಳ್ಳೋಣ. ಆಗ ನೀವು ಡೈವರ್ಸ್ ಕೊಡೋ ಹಂತಕ್ಕೆ ನಿರ್ಧಾರ ಮಾಡಿದ್ರು ಅವಾಗ್ಲೂ ಏನೋ ಒಂದು ಬೇರೆ ದಾರಿ ಇರುತ್ತೆ. ಆದ್ರೆ ಈಗ 2 ಮಕ್ಕಳಾಗಿದ್ದಾವೆ, ಅರ್ಥ ಆಯ್ತಲ್ಲ? ನೀವೇ ಹೋಗಿ ಕೇಳ್ತಾ ಹೋದ ಮೇಲ್ ಬಿದ್ದು ಹೋದ್ರೆ, ಅದೇನೋ ಹೇಳ್ತಾರಲ್ಲ, ಮೇಲ್ ಬಿದ್ದು ಹೋದ್ರೆ ಸ್ವಲ್ಪ ಬೆಲೆ ಕಡಿಮೆ. ಓ ಬಿಡು, ನನ್ನ ಮಗ್ಳು ಇಲ್ದೆ ಹೋದ್ರೆ ಅವರು ಬದುಕು ಬೀದಿ ಪಾಲು ಅನ್ನೋ ತರ ಅಂದ್ಕೊಂಡ್ಬಿಡ್ತಾರ ಅವರು. ಕಷ್ಟನೋ ಸುಖನೋ ಇನ್ನು ತಂದೆ ತಾಯಿ ಸ್ವಲ್ಪ ಅಷ್ಟೋ ಇಷ್ಟೋ ಗಟ್ಟಿಮುಟ್ಟಾಗಿದ್ದಾರೆ, ಮಗ ಕೂಡ ಕೈಗೆ ಬರ್ತಾನೆ. ಆದ್ರೆ ಈ ಹೆಣ್ಣಿನ ಈ ಬೇಡಿಕೆ ಇದೆಯಲ್ಲ, ಒಡವೆ ಕೊಡಿ, ಅದು ಕೊಡಿ. ನೋಡಪ್ಪ, ತವ್ರ ಮನೆಯವ್ರು 1000 ಹೇಳ್ಕೊಡ್ಲಪ್ಪ, ಒಂದು ಹೆಣ್ಣಿಗೆ ತನ್ನ ಬುಡ ಸೀಬೇಕು ಸ್ವಲ್ಪ. ಆ ಮನೆಯ ಬಾಗಿಲು ಒಂದು ದಿವಸ ಮುಚ್ಚುತ್ತೆ. ತುಂಬಾ ಇದೆ ಸರ್ ಈಗ ಸಪೋರ್ಟ್ ಆ ಮನೆ. ಕೇಳಿಸ್ಕೊಳಪ್ಪ, ಸುಮ್ಮನೆ 2 ವರ್ಷ ಕಾಯಿ, ನಾನು ಹೇಳ್ದಂಗೆ. ಈ ಕಾಯುವ ವೇಳೆಯಲ್ಲಿ ತಡೆಯಪ್ಪ ನಾನೇ ಹೋಗೊಂದ್ಸಲಿ ಕರೆದು ಬಿಡೋಣ, ತಡೆಯಪ್ಪ ನಾನೇ ಹೋಗೊಂದ್ಸಲಿ, ಬೇಡ, ಯಾವುದು ಮಾಡಬಾರ್ದು ನೀವು. ಯಾವ ತಾಯಿ, ಯಾವ ಅಕ್ಕ ಅಥವಾ ಯಾವ ತವರು ಮನೆ ಅಂತ ಇವತ್ತು ಧರ್ಮೋಕ್ತವಾಗಿ ಹೋಗಿ ಬದುಕಬೇಕಾದ ಒಂದು ಗಂಡನ ಮನೆಯನ್ನ ತಿರಸ್ಕಾರ ಮಾಡಿ ಬದುಕ್ತಿದ್ದ ಇದೇ ಮನೆ ಆಕೆಗೆ ಕೊಡಬಾರದ ನರಕವನ್ನು ಕೊಡುವಷ್ಟು ಅಥವಾ ಆಕೆಯನ್ನು ಒದ್ದೋಡಿಸುವ ಅಥವಾ ನಾನೇ ಇಲ್ಲಿಂದ ಹೋದ್ರೆ ಸಾಕು ಅನ್ನೋ ಕಾಲ ಆಕೆಗೆ ಒದಗಿ ಬರಬೇಕು. ಆದರೆ ನೀವು ಹೋಗಿ ನ್ಯಾಯ ಮಾಡಕ್ ಹೋಗೋದು ಯಾವುದೋ ಒಂದು ಹಂತದಲ್ಲಿ ಅನ್ಸ್ಬಿಡುತ್ತೆ, ಆಯ್ತಪ್ಪ ನನ್ನದು ಅಂತ ಏನಿದೆಯೋ ಎಲ್ಲವನ್ನ ಅವಳ ಹೆಸರಿಗೆ ಬರ್ಕೊಟ್ಬಿಟ್ಟು ನಾನು ಕರ್ಕೊಂಡ್ಬಂದ್ಬಿಡೋಣ ಅಂತ ಅನ್ಸ್ಬಿಡುತ್ತೆ ಒಂದು ರಾತ್ರಿ. ಆದ್ರೆ ಆ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ಮ ಅತ್ತೆಯ ಮನೆ ಅಥವಾ ನಿನ್ನ ಹೆಂಡತಿಗಾಗಲಿ, ಹೆಂಡತಿಯ ತವ್ರ ಮನೆಗಾಗಲಿ, ಇಲ್ಲಿರುವ ಮಗನ ಕುರಿತು, ಇವನ ಭವಿಷ್ಯದ ಕುರಿತು ಅವರಿಗೆ ಯಾವ ಕಾಳಜಿಯೂ ಇಲ್ಲ ಸರ್. ನೀವು ಒಂದು ವೇಳೆ ಹೆಂಡತಿ ಬರ್ಲಿ ಅಂತ ಎಲ್ಲವನ್ನು ನೀವು ಅವ್ರಿಗೆ ಏನೋ ಕೊಟ್ರಿ ಅಂದ್ಕೊಳ್ಳಿ, ಮಗ ಅನಾಥ ಆಗ್ಬಿಡ್ತಾನೆ.
ಈಗ ನಿಮಗಿರೋ ದೊಡ್ಡ ಆಸ್ತಿ ಅಂದ್ರೆ ನಿಮ್ಮ ಸಂತಾನ. ಸರ್. ಅವತ್ತು ಕೇಳಿದ್ರಲ್ಲ ಆ ವ್ಯಕ್ತಿ ಕಥೆಯನ್ನ. ಆಯ್ತು, ಹಿಂಗೇನು ಆಗ್ಬಿಟ್ಟಿದೆ, ಈಗ ಜೀವನ ಏನು ಮಾಡ್ಲಿಕ್ಕೆ ಆಗಲ್ಲ ಅಂಥದ್ರಲ್ಲಿ ಈಗ ನೋಡಪ್ಪ ಏನಾಗುತ್ತೆ, ಇವತ್ತೆಲ್ಲ ಚೆನ್ನಾಗಿರೋರ್ಗೆ ಮದುವೆ ಆಗೋದು ಕಷ್ಟ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ನಿಮ್ಗೇನೋ ಒಂದು ಚಿಕ್ಕ ತೊಂದರೆ ಇದ್ದಾಗಲೂ ಭಗವಂತ ಕೊಟ್ಟ ಅಂತ ನೀವು ಮದುವೆ ಆಗ್ಲಿಕ್ಕೆ ಯೋಗ್ಯರಲ್ಲ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಪುಣ್ಯದ ಭಾರ ಇತ್ತು, ನಿಮ್ಗೇನೋ ಆಯಿತು. ಆದರೆ ಮದುವೆ ಆಯಿತು, ಆ ಮನೆಗೊಂದು ವಂಶ ಮುಂದುವರಿಲಿಕ್ಕೆ ಒಂದು ದಾರಿ ಆಯ್ತಲ್ಲಪ್ಪ. ಈಗ ಓದ್ಲು ಹಿಂಗ್ ಮೋಸ ಮಾಡ್ತಿದ್ದಾಳೆ, ಇದು ಒಂದು ಕಡೆ. ಬಟ್ ಹೋಗಿಂದ ಮುಂಚೆ ನಿನ್ನ ಮನೆಗೆ ಬೆಳಗ್ಲಿಕ್ಕೆ ಒಂದು ಸಂತಾನವನ್ನು ಕೊಟ್ಟಿದ್ದಾಳೆ. ಈಗ ಆ ದೃಷ್ಟಿಯಲ್ಲಿ ನೋಡಿದ್ರೆ ಆಯ್ತಮ್ಮ, ನೀನು ಹೋಗ್ತೀಯಾ, ಹೋಗಮ್ಮ, ನನಗೆ ಒಂದು ಬೆಳಕಿದೆ ಅಂತ, ಅಥವಾ ಮನೆಗೆ ಒಂದು ಮಗು ಕೊಟ್ಟಿದೀಯಾ, ನೀನು ಬಂದಾಗ ಬಾ ಅಂದ್ರೆ 5-6 ವರ್ಷ ಬಿಟ್ಕೊಂಡು, ಅಥವಾ ಮೊನ್ನೆ ಬಂದಿದ್ರಲ್ಲ ಆ ವ್ಯಕ್ತಿ, ಈಗ 12-13 ವರ್ಷ ಆಗಿದೆ ಬಿಟ್ಟು ಹೋಗಿ, ಈಗ ನಾಳೆ ದಿನ ಏನಾದ್ರು ಬಂದ್ರೆ ಏನು ಮಾಡ್ಲಿ ಅಂತ 2 ವರ್ಷ ಕಾಯೋದು ಮಿನಿಮಮ್. ಅಂದ್ರೆ ಆ ಕನಿಷ್ಠ 2 ವರ್ಷ ಕಾಯ್ದೆ ನೀವೇನೋ ಸಡನ್ ನಿರ್ಧಾರ ತಗೊಂಡ್ಬಿಟ್ರೆ ಅದು ಧರ್ಮ ಒಪ್ಪಲ್ಲ ಅದನ್ನ. ಹಾಗಾಗಿ ಇಲ್ಲಿ ಈಗ ಏನು ಕೆಲಸ ಮಾಡ್ತಿದ್ರು ಮಾಡ್ಕೊಂಡು ಹೋಗಿ, ಏನು ವ್ಯವಹಾರ ಅಥವಾ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಕುರಿ ಸಾಕಾಣಿಕೆ, ಇನ್ನೇನೋ ಮಾಡ್ತಾ ಇದ್ದೀರಿ, ಮಾಡ್ಕೊಂಡು ಹೋಗಿ. ಆದರೆ ಇಲ್ಲಿ ಹೆಂಡತಿ ಅಥವಾ ಹೆಂಡತಿಯ ಮನೆಯವರು ಯಾವುದೋ ಬೇಡಿಕೆ ಇಟ್ಟು ಅದನ್ನು ನೀವು ಈಡೇರಿಸಿ ಆನಂತರ ಮನೆಗೆ ಬರೋದಾದ್ರೆ ನೀವು ಮನೆ ಒಳಗಡೆ ಸರ್ಪ ಕರ್ಕೊಂಡಂಗೆ ಹೇಳಿರ್ತೀನಿ ಈಗಲೇ. ನಿಜ ಸರ್, ಅರ್ಥ ಆಯ್ತಲ್ಲಪ್ಪ. ನೀನು ಫೋನಾಗ ಮಾತಾಡೋದು ಅಥವಾ ನೀನೇನು ಪೂಸಿ ಹೊಡೆಯೋದು ಇವೆಲ್ಲ ಬೇರೆ ತರ ಟರ್ನ್ ಆಗ್ಬಿಡ್ತವೆ. ಬೇಡ, ಹೀಗೆ ಕಾಲ್ ತೆಗೆದು ಹೋಗಿರೋಳಿಗೆ ಕಾಲ್ ತೆಗೆದು ಮತ್ತೆ ಬರುವ ದಿನ ಬಂದೇ ಬರುತ್ತೆ. ನನ್ನ ನಂಬು 2 ವರ್ಷದಲ್ಲಿ ಆ ನರಕ ಹಾಕಿ ಬಂದೇ ಬರುತ್ತೆ. ನೀನ್ ಸಮಾಧಾನದಿಂದ ಆಕೆ ಬರ್ದೇ ಇರ್ಲಿ, ಅವಳು ಹಂಗೆ ಹೋದ್ರೂ ಕೂಡ ನನಗೆ ಮಗ ಇದ್ದಾನೆ, ನಾನು ನೋಡ್ಕೊಂಡು ಹೆಂಗೋ ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಕೊಂಡು, ಈಗ ಅವಳಿಂದ ಬರ್ಬೇಕಾದ ಸುಖ ಅಂಥದ್ದೇನು ಅಷ್ಟು ಕಷ್ಟ ಇದೆ. ನೀನ್ ಬಂದ್ರೂ ಕೂಡ ಎಲ್ಲಿವರೆಗೂ ತವರು ಮನೆಯ ಸಂಪರ್ಕವನ್ನ ಬಿಡೋದಿಲ್ಲೋ ನಿನ್ನ ಮನೆ ಪ್ರತಿದಿನ ನರಕ. ಹೌದು ಸರ್, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಸರ್. ಕೇಳಿಸ್ಕೊಳಪ್ಪ, ಬಂದ್ರೂ ಕೂಡ ಆ ಒಂದು ನಿರ್ಧಾರ ತೆಗೆದುಕೊಂಡು ಅವತ್ತು ಎಲ್ಲ ನಂಬರ್ ಬ್ಲಾಕ್ ಮಾಡಿಸಿ ಎಲ್ಲ ನಂಬರ್ ಡಿಲೀಟ್ ಮಾಡಿಸೋದ್ರಲ್ಲಪ್ಪ, ಆ ಬುದ್ಧಿ ಬರಬೇಕು. ಮತ್ತೆ ಅದು ಶಾಶ್ವತವಾಗಿರ್ಬೇಕು. ಒಂದ್ಸಲ ಡಿಲೀಟ್ ಮಾಡಿಸಿ ಆಮೇಲೆ ಯಾರು ಬಂದ್ರು ಅವ್ರ ಕಡೆಯವರು, ನಾವು ಸ್ವಲ್ಪ ರಾಕ್ಷಸರ ಊರಿನಿಂದ ಯಾರೋ ಸಂಬಂಧಿಕ ಬಂದಿದ್ದಾನೆ ಅಂದ್ರೆ ಆ ಸಂಬಂಧಿಕನನ್ನು ನಾವು ರಾಕ್ಷಸನಾಗಿ ಕಾಣಬೇಕು. ಹೆಂಡತಿ ಎಲ್ಲ ಡಿಲೀಟ್ ಮಾಡಿಸೋದು, ಆಮೇಲೆ ಯಾರೋ ದೊಡ್ಡಪ್ಪ ಅಂತ ಬಂದಲ್ಲಪ್ಪ ಬಿಟ್ಬಿಟ್ರಿ, ಅಯ್ಯೋ ಏನೋ ಬಂದ್ರು ಇಲ್ಲ, ನಿನ್ನ ಮನೆ ವಸ್ತುವನ್ನು ಕಾಪಾಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಏನ್ ಫೋನ್ ಕೊಡಿಸ್ಬಾರ್ದು ಅಂದ್ರೆ ಕೊಡಿಸ್ಬಾರ್ದು ಅಷ್ಟೇ. ನಮ್ಮ ಅಕ್ಕನಿಗೆ ನಾವು ಕೊಡಿಸ್ತೀವಿ ಅದನ್ನ. ಅರೆ, ಮದುವೆ ಮಾಡಿಕೊಟ್ಟಾಗ ನೀನ್ ಹೇಳ್ದಂಗೆ ನಡಿಬೇಕು. ನೀನ್ ಹೇಳ್ದಂಗೆ ನಡಿಬೇಕು ಅಂದ್ರೆ ಅದು ದೌರ್ಜನ್ಯ ಅಲ್ಲ. ಅವಳ ಬುದ್ಧಿ ಏನು ಅಂತ ಗೊತ್ತಾದಾಗ ನಿನ್ನ ಮನೆ ಕಾಪಾಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದದು. ಹೇಳೋದಲ್ಲ, ಕಿತ್ತು ಚರಂಡಿಗೆ ಎಸಿಬೇಕಿತ್ತು, ಅದನ್ನು ಮಾಡ್ಬೇಕಿತ್ತೆ ಹೊರತು ನನ್ನ ಅಕ್ಕ ನಾನು ಕೊಡಿಸ್ಬಿಡ್ತೀನಿ, ನಾನು ಕರೆನ್ಸಿ ಹಾಕ್ಸ್ಬಿಡ್ತೀನಿ. ನಿನ್ನ ಅಕ್ಕ ಆದ್ರೆ ನಿನ್ನ ಮನೇಲಿ ಇಲ್ಲಲ್ಲ. ಆಯ್ತು, ಬರ್ತೀಯ ಏನೋ ಪ್ರೀತಿ, ನಾನು ಅದಕ್ಕೆ ಬೇಡ ಅನ್ನಲ್ಲ. ಬಟ್ ಇಲ್ಲಿ ಏನ್ ನಡೀತಾ ಇದೆ, ಇವತ್ತೇನು ಗಂಡಾಂತರ ನಡೀತಾ ಇದೆ ಮನೆಯಲ್ಲಿ, ಅದ್ರಲ್ಲಿ ಏನ್ ತಂದು ಏನೋ ಈ ಫೋನ್ ಕೊಟ್ಬಿಟ್ಟು ಹೋದ್ರೆ ನಮ್ ಸಂಸಾರ ಬೇಡ ಹಾಳಾಗುತ್ತೆ, ಬೇಡಪ್ಪ ಅಂತ ಹೇಳ್ಬೇಕಿತ್ತು. ನೋಡಪ್ಪ, ಈ ಲೋಕದಲ್ಲಿ ಹೇಳುವುದಕ್ಕೆ ಮಹತ್ವ ಕಡಿಮೆ. ಹೇಳಿದ್ದನ್ನ ಕಾರ್ಯರೂಪಕ್ಕೆ ತರಿಸ್ಲೇಬೇಕಾದ ಅನಿವಾರ್ಯತೆ ಇದ್ದಾಗ ತರಿಸ್ಬಿಡ್ಬೇಕು. ನಾನು ಹೇಳ್ದೆ ಅನ್ನೋದು ಮ್ಯಾಟ್ರೇ ಆಗಲ್ಲ ಒಂದು ಹಂತದಲ್ಲಿ. ಸರಿನಪ್ಪ, ನಿನ್ನ ಹೆಂಡತಿ ತಾನೆ ಕಿತ್ತೆಸಿಬೇಕಾಯ್ತು. ಫೋನ್ ಇದ್ರೆ ತಾನೇ ಅವಳು ಗಂಟೆ ಎಲ್ಲ ಮಾತಾಡೋದು, ಮನೆಯ ಕೆಲಸಗಳೆಲ್ಲ ಹಿಂದುಳಿಯೋದು, ಅಥವಾ ಅವಳು ಮನಸ್ಸು ಕೂಡ ಹಾಳು ಗಬ್ಬೆದ್ದು ಹೋಗೋದು. ಅದು ಇಲ್ದಿದ್ದಕ್ಕೆ ಕಿತ್ತೆಸಿಬೇಕಿತ್ತು. ಅರೆ, ಒಬ್ಬ ಗಂಡನಾಗ ನನಗೆ ಅಧಿಕಾರ ಇತ್ತಲ್ಲ. ಈ ಕಿತ್ತೆಸೆಯುವುದಿದೆಯಲ್ಲ, ಇದು ಪುರುಷತ್ವದ ಅಥವಾ ಏನು ಪುರುಷ ಶಕ್ತಿಯನ್ನು ಬಳಸಿ ದೌರ್ಜನ್ಯ ಮಾಡಿ ಅಂತ ಅಲ್ಲ. ಪರಿಸ್ಥಿತಿ ಆ ಸಮಯ ಕಾಲ ಅಷ್ಟೊತ್ತಿಗಾಲ ಗಬ್ಬೆದ್ದು ಹೋಗ್ಬಿಟ್ಟಿತ್ತಲ್ಲ, ಹೌದು ತಾನೆ? ಆ ಹೊತ್ತಿಗೆ ಆಲ್ರೆಡಿ ಮನೆಯ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಕೈಗೆ ಫೋನ್ ಬೇಕಾ ಬೇಡವಾ, ಇದನ್ನು ನಾನು ನಿರ್ಧಾರ ಮಾಡಬೇಕಿತ್ತು. ಅದನ್ನು ಬಿಟ್ಟು ಅಯ್ಯೋ ನಾನು ಹೇಳಿದೆ ಸಾ, ಇಲ್ಲ, ಇದಕ್ಕೆ ಯಾವ ಮಹತ್ವವೂ ಇಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಕೆಲವೊಮ್ಮೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ನೀವು ಅದನ್ನು ಮಾಡಿಲ್ಲ. ಇನ್ನು ಮುಂದಾದರೂ ನಿಮಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಮಗನನ್ನ ಕಾಪಾಡಿಕೊಳ್ಳಿ, ಅವನಿಗೆ ಸಂಸ್ಕಾರವನ್ನು ಕೊಡಿ, ಅವನಿಗೆ ಸರಿ ತಪ್ಪುಗಳನ್ನು ತಿಳಿಸಿ. ತಾಯಿ ಬಗ್ಗೆ ಕೆಟ್ಟದ್ದು ಹೇಳಬೇಡಿ. ನಿಮ್ಮ ತಾಯಿ ಜೊತೆ
ಯಾಕಂದ್ರೆ ಸ್ವಲ್ಪ ಹಿರಿಯರ ಜೊತೆ ಸಮಯ ಕಳೀಲಿ. ಜೊತೆಗೆ ನಿಮ್ಮ ಕಷ್ಟ ನೀವ್ ಹೆಂಗ್ ಬೆಳ್ಕೊಂಡು ಬಂದ್ರಿ ಇದೆಲ್ಲವನ್ನು ತಿಳಿಸಿ ಹೇಳ್ಬೇಕು ನೀವು. ಹಲೋ, ಕೇಳಿಸ್ತಾ ಇದ್ದೀನಪ್ಪ? ಸರ್ ಕೇಳಿಸ್ತಾ ಇದೆ, ನೆಟ್ವರ್ಕ್ ಕಟ್ ಆಗೈತೆ. ಆಯ್ತು ಆಯ್ತಾ, ನಾನು ಹೇಳ್ದಂಗೆ 2 ವರ್ಷದವರೆಗೂ ಏನೂ ನಿರ್ಧಾರ ತಗೊಳ್ಬೇಡಪ್ಪ. ಇಲ್ಲಿ 2 ಸಾಧ್ಯತೆ ಹೇಳ್ತೀನಿ. ಒಂದು, ಮುಂದಿನ 6 ತಿಂಗಳ ಒಳಗಡೆ ನಿನ್ನ ಮನೆಗೆ ಬಂದು ಸೇರ್ತಾಳೆ ಆಕೆ. ಆಯ್ತಾ? 2 ವರ್ಷ ಆದ್ರೂ ಅದು ಬರ್ಲಿಲ್ವಾ, ಒಂದು ವೇಳೆ ಬರ್ಲಿಲ್ವಾ, ನೀನು ಅವ್ರೇನ್ ಡಿಮ್ಯಾಂಡ್ ಮಾಡೋದು ನೀನೇ ಮಾಡ್ಬೇಕು, ನನ್ನ ಮನೆಗೆ ಬೇಡ ನೀನು ಅಂತ. ಆದ್ರೆ ಅದು ಬರುತ್ತೆ. ಏನೋ 3ನೇವ್ರ ಮಾತು ಕೇಳ್ಕೊಂಡು ಹಂಗ ಆಡ್ತಾ ಇದೆ. ಆದ್ರೆ ಯಾರೇ 3ನೇವ್ರು ಹೇಳ್ಕೊಡ್ಬೋದಪ್ಪ, ಸ್ವಂತ ಬುದ್ಧಿಯಿಂದ ಇರ್ಬೇಕಲ್ಲ ಒಂದು. ಹಾಗಾಗಿ ಬಂದ್ರೂ ಕೂಡ ತವ್ರ ಮನೆಯನ್ನ ಎಲ್ಲಿವರೆಗೂ ಕಟ್ನಿಟ್ಟಾಗಿ ನೀನು ಆ ಸಂಬಂಧವನ್ನು ಕಟ್ ಮಾಡಿಸೋದಿಲ್ವೋ ಅಲ್ಲಿವರೆಗೂ ಇದು ಸರಿ ಹೋಗಲ್ಲ. ನೀನ್ ಕರ್ಕೊಂಡು ಬರೋದೇ ಆಕೆ ಅದೇ ದೇಶದ ಒಳಗಡೆ ಇರೋ ಶತ್ರುಗಳು ತರ, ಮನೆ ಒಳಗಡೆ ನೀನ್ ಶತ್ರು ಮಾಡ್ಕೊಂಡಂಗ ಆಗ್ಬಿಡುತ್ತೆ. ಹಾಗಾಗಿ ನೀವು ಹೋಗಿ ಬೇಡ್ಕೊಂಡು ಕರ್ಕೊಂಡು ಬಂದ್ರೆ ಅದು ಯಾವತ್ತಿದ್ರೂ ಕೂಡ ನೀವು ಆಕೆಯ ಕಾಲ್ ಕಸವಾಗೇ ಇರಬೇಕು, ಅದೇ ಬರಬೇಕು. ನೀವು ಡಿಮ್ಯಾಂಡ್ ಇಡಬೇಕು, ಬನ್ನಿ ನಾನು ದೇವ್ರ ತರ ನೋಡ್ಕೊಳ್ತೀನಿ, ನೀನು ಕೆಲ್ಸಕ್ಕೆ ಕಳ್ಸಲ್ಲ, ನಿನ್ನ ಮನೆಯಲ್ಲೇ ರಾಣಿ ತರ ನೋಡ್ಕೊಳ್ತೀನಿ. ಆದ್ರೆ ನಿನ್ನ ತವ್ರ ಮನೆಯವ್ರು ಯಾರು ಬರಬಾರ್ದು, ನಿನ್ನ ತವ್ರ ಮನೆಯಿಂದ ಫೋನ್ ಬರಬಾರ್ದು. ನನ್ನ ಮನೆ ನರಕ ಎದ್ದು ಹೋಗ್ಬಿಟ್ಟಿದೆ, ಇದನ್ನೆಲ್ಲ ಒಪ್ಕೊಂಡ ಬಾ. ಇಲ್ಲ ನಾನು ಹಂಗೆ ಇರ್ತೀನಿ ಅಂದ್ರೆ ದಯವಿಟ್ಟು ಹೋಗ್ಬಿಡು, ಬರ್ಲೇಬೇಡ. ಆದ್ರೆ ಅಯ್ಯೋ ಅವಳು ಬರ್ಲಿ ಅಂತ ನಾನು ಏನು ಬೇಕಾದ್ರೂ ಮಾಡ್ತೀನಿ ಸರ್ ಅನ್ನೋ ಬುದ್ಧಿ ನೀವು ಎಲ್ಲಿವರೆಗೂ ಇಟ್ಕೊಂಡಿರ್ತೀರಾ, ಆ ಕಡೆಯಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಸದ್ಯಕ್ಕೆ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಏನು ವ್ಯವಹಾರ ಮಾಡ್ತಿದ್ದೀರಿ, 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀರಿ, ಶಕ್ತಿ ಇದ್ದಾಗ ಮಾಡಿಬಿಡಿ. ಮಕ್ಕಳು ಕಾಲಕ್ಕೆ ಮಕ್ಕಳ ಯಶಸ್ಸನ್ನ, ಅವರ ಮದುವೆ, ಅವರ ಜೀವನ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂದ್ರೆ ದುಡಿಮೆ ಇರ್ಬೇಕಲ್ಲ. ಇಲ್ಲಿ ಈ ಓದೋಳ ಬಗ್ಗೆ ಯೋಚನೆ ಮಾಡ್ಕೊಂಡು ದುಡಿಮೆ ಬಿಡೋದಲ್ಲ. ಅಷ್ಟು ಮಾಡ್ಕೊಳ್ಳಿ. ಆ ತವರು ಮನೆ ಅಥವಾ ಅವರು ಹೇಳ್ಕೊಡೋದು ನಡೀಲಿ, ಎಷ್ಟು ದಿನ ನಡೆಯುತ್ತೆ, ಬಟ್ 2 ವರ್ಷ ಕಾಯಿರಿ. ಬರದೆ ಹೋದ್ರೆ ಈ ಸಂಬಂಧವನ್ನು ಮುಕ್ತಾಯಗೊಳಿಸ್ಕೊಳ್ಳಿ. ಬಟ್ ಸಂಬಂಧ ಮುಕ್ತಾಯಗೊಳಿಸೋದ್ರ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇಲ್ಲ. ಒಳ್ಳೇದಾಗಬೇಕು, ನೀವು ಕೂಡಬೇಕು ಅಥವಾ ನೀವು ಒಂದಾಗಬೇಕು. ಆದರೆ ಅವರವರು ತೆಗೆದುಕೊಳ್ಳುವ ನಿರ್ಧಾರ, ಅವರವರ ಹಣೆ ಬರೋಕ್ಕೆ ನೀನು ಹೊಣೆ ಆಗ್ಲಿಕ್ಕಾಗಲ್ಲ. ನೀನೇನೋ ಕರಿತೀಯ, ಬಂದು ಬದುಕಮ್ಮ ಅಂತೀಯ. ಇಲ್ಲ ನಾನು 3ದೇವ್ರ ಮಾತು ಕೇಳಿ ನಾನು ಇರೋದೇ ಹಿಂಗೆ ಅಂದಾಗ ಸ್ವಲ್ಪ ನೀನು ಕೂಡ ಸ್ವಾಭಿಮಾನ ಮರ್ತು ಬದುಕಬಾರ್ದು, ಸ್ವಲ್ಪ ಸ್ವಾಭಿಮಾನ ಇಟ್ಕೊಳ್ಬೇಕು. ನಿನಗೆ 3ದೇವ್ರ ಮಾತು ಕೇಳಿ ನನ್ನ ಮನೆಯನ್ನು ಹಾಳು ಮಾಡೋ ಬುದ್ಧಿ ಹಂಗೆ ಬರೋದಾದ್ರೆ ಸರಿ, ನನಗೆ ನಿನ್ನಿಂದ ನನ್ನ ತಾಯಿ, ನನ್ನ ತಂದೆ, ನನ್ನ ಮಗ ಇವ್ರ ನೆಮ್ಮದಿ ಹಾಳು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಹಾಗಾಗಿ ನಾನು ನಿನ್ನ ಒಬ್ಬಳಿಗೋಸ್ಕರ ಇಡೀ ಮನೆ ನೆಮ್ಮದಿ ಹಾಳು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಹಾಗಾಗಿ ನೀನು ಬರಂಗಿದ್ರೆ ಬಾ, ರಾಣಿ ಹಂಗೆ ನೋಡ್ಕೊಳ್ತೀನಿ. ಇಲ್ಲ ನೀನು ದಿವಸ ಫೋನ್ ಮಾಡೋದಂತೆ, ಮಾತಾಡೋದಂತೆ, ಏನು ಹತ್ರ ಇದ್ದಾರೆ ಅನ್ನೋ ಥರನೇ ಮಾತಾಡೋದಂತೆ, ಇವೆಲ್ಲ ಏನಾಗ್ಬಿಡ್ತವೆ. ಈ ಕಡೆ ನಿಮ್ಮಲ್ಲಿ ಒಂದು ಗಟ್ಟಿ ನಿರ್ಧಾರ ಇಲ್ಲ. ಅವಳು ದೂರ ಇದ್ದಾಳೆ, ಮೋಸ ಮಾಡಿ ಹೋಗಿದ್ದಾಳೆ, ಅಥವಾ ಏನೋ ತಪ್ಪಾಗಿದೆ ಇಲ್ಲಿ ಅವಳ ಕಡೆಯಿಂದ ಅಂದಾಗಲೂ ನೀವು ಇಲ್ಲಿ ಪ್ರೀತಿಯಿಂದ ಮಾತಾಡ್ತೀರಾ, ಆಗಾಗ ಫೋನ್ ಮಾಡಿ ಅಂದರೆ ಅಲ್ಲಿ ಸ್ಪಷ್ಟತೆನೇ ಸಿಗಲ್ಲ. ಎಷ್ಟು ವರ್ಷ ಆದರೂ ಆಕೆ ಅಲ್ಲಿದ್ದುಕೊಂಡೇ ಮಾತಾಡ್ತಾರೆ, ನೀವು ಇಲ್ಲಿ ಇದ್ದುಕೊಂಡೇ ಮಾತಾಡು. ಸ್ವಲ್ಪ ಒಂದು ಕಟ್ನಿಟ್ಟಿರಬೇಕು. ಒಂದು ಹಂತ ಬಂದ ಮೇಲೆ ಒಬ್ಬ ಗಂಡಸಿಗೆ ಅದು ಇರಬೇಕದು. ಹೋಗಿದ ತಕ್ಷಣ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದೆ. ಇತ್ತೀಚೆಗೆ ಮಾತಾಡಿದೆ ಅಂತಲ್ಲಪ್ಪ? ಅಲ್ಲ ಹೇಳ್ತಾ ಇದೀನಿ. ಮತ್ತೆ ನಾನು ಏನ್ ಹೇಳಿದೆ ಅಂದ್ರೆ ಮತ್ತೆ ಮಗನ ಜೊತೆ ಯಾರು ಮಾತಾಡೋಣ ಅಂತ ಮತ್ತೆ ಓಪನ್ ಮಾಡಿದೆ ಸರ್. ಅಲ್ಲ ಚಿಕ್ಕ ಮಗ ಇದಾನಲ್ಲ, ಅವನ ಜೊತೆ ಯಾರು ಮಾತಾಡಬಿಡುತ್ತೆ. ಈಗ ಮಗನ ವಿಚಾರಕ್ಕೆ ಒಬ್ಬ ತಂದೆಯಾಗಿ ಕೇಳಿದ್ದು ಮಾನವ ಅಥವಾ ಏನು ಮಾನವೀಯ ದೃಷ್ಟಿಯಿಂದ ಅಥವಾ ತಂದೆಯನ್ನು ಭಾವನೆ ತಗೊಂಡ್ರೆ ಅದು ಧರ್ಮ ಅನ್ಸ್ಬೋದು. ಬಟ್ ಈ ಸಂಸಾರ ಸರಿ ಮಾಡ್ಕೊಳ್ಳೋ ವಿಚಾರದಲ್ಲಿ ಅದೇ ತಪ್ಪಾಗ್ಬಿಡುತ್ತೆ. ಈಗ ಬಿಟ್ಟು ಹೋದ್ರು ಒಂದು ಫೋನ್ ಮಾಡಿ ಮಾತಾಡ್ತಾನೆ ಅಂದ್ರೆ ಆಕೆ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಡು ಹೆಂಗೋ ಮಾತಾಡ್ತಾನೆ ಅಂತ ಆಕೆ ಅಲ್ಲೇ, ನೀವಿಲ್ಲೇ ಮಾತಾಡಿದ್ರೆ ಬೇರೆ ಏನಿಲ್ಲ ಸರ್, ಬೇರೆ ಇದೆ. ಏನು ಮಾತಾಡಬಾರ್ದು, ನೀವೇನು ಮಾತಾಡಬಾರ್ದು. ಜಸ್ಟ್ ನೀವೇನು ವ್ಯವಹಾರ ಕೆಲಸ ಮಾಡ್ಕೊಂಡಿದ್ದೀರಿ, ಏನೋ ಇನ್ವೆಸ್ಟ್ ಮಾಡಿದ್ದೀರಿ, ಮಗನ್ ನೋಡ್ಕೊಂಡು, ತಂದೆ ತಾಯಿ ನೋಡ್ಕೊಂಡು, ನಿಮ್ಮ ಆರೋಗ್ಯ ನೋಡ್ಕೊಂಡು ಬದುಕಿ, ಆಯ್ತಾ? ಮನೆಗೊಂದು ಸಂತಾನ ಸಿಕ್ಕಿದೆ, ಅದನ್ನೇ ಅದ್ಭುತ ಮಾಡಿಕೊಂಡು ಬದುಕಿ. ನಾಳೆ ಬಂದ್ರ ಸೇರಿಸಿ, ಬಟ್ ಒಡವೆ ಕೊಡೋದು, ಅವರ ಡಿಮ್ಯಾಂಡ್ಗಳಿಗೆಲ್ಲ ನೀವು ಒಪ್ಕೊಳ್ಳೋದು, ಇದನ್ನೆಲ್ಲ ಮಾಡಬಾರ್ದಪ್ಪ. ತಾಳ್ಮೆಯಿಂದ ಇರಿ. ಯಾವ ದೊಡ್ಡವ್ರನ್ನೂ ಕರ್ಕೊಂಡು ಹೋಗ್ಬಿಡಿ, ಏನೂ ಬೇಡ, ಎಲ್ಲ ಆಗಿದ್ದಾಯ್ತು. ಇನ್ನು ಮುಂದೆ ಕೇವಲ
ಆಕೆ ಬರಬೇಕು, ನೀವು ಕರ್ಕೊಂಡೋಗ್ಬೇಕು. ಅದನ್ನು ಬಿಟ್ಟು ನೀವೇ ಹೋಗಿ ಪೂಸಿ ಹೊಡೆಯೋದು ಇದೆಲ್ಲ ಆದರೆ ನಾನು ಹೇಳ್ತೀನಿ, ನೀವು ಹಾಗೆ ಪೂಸಿ ಹೊಡೆದ ಕಾರಣಕ್ಕೆ ನಿಮ್ಮ ಮನೆಯ ನರಕದ ಬೆಂಕಿಯ ಜ್ವಾಲೆ ಇನ್ನೊಂಚೂರು ತುಪ್ಪ ಸುರಿದಂಗೆ ಅದು ಇನ್ನೂ ದೈತ್ಯವಾಗಿ ಉರಿಯುತ್ತೆ ಹೊರತು ಏನೂ ಕಡಿಮೆ ಆಗಲ್ಲ. ಬರ್ತಾಳೆ, ಆದರೆ ಮನೆಗೆ ಬರಬೇಕಾದ್ರೆ ನಿನ್ನ ಹೆಂಡತಿ ಆಗಲ್ಲ. ಆ ತವರು ಮನೆಯಿಂದ ಒಬ್ಬಳು ಅದೇ ಹೇಳ್ತಾರಲ್ಲ, ಈ ಏನು ದೂತರು ಅಂದರೆ ಈ ಸ್ವಲ್ಪ ಮನೆ ಒಳಗಡೆನೆ ಇದ್ದು ಡಿಟೆಕ್ಟಿವ್ ಆಫೀಸ್ ಥರ ಬಂದು ನಿನ್ನ ಮನೆಯಲ್ಲೇ ಇದ್ದು ನಿನ್ನ ಮನೆಯಲ್ಲೇ ರಹಸ್ಯಗಳನ್ನ ಅರ್ಥ ಮಾಡ್ಕೊಂಡು ನಿನ್ನ ಮನೆಯನ್ನೇ ತೊಳೆದೋಟ್ಟು ಒಂದಿವ್ಸ ಹೋಗ್ತಾಳಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರೆಯೋದು, ದೊಡ್ಡವ್ರನ್ನ ಕರ್ಕೊಂಡು ಹೋಗೋದು, ಪ್ಲೀಸ್ ಬಾ ಅನ್ನೋದು ಇವೆಲ್ಲ ಬಿಟ್ಟು ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಪ್ಪ. ಸ್ವಲ್ಪ ಅಡುಗೆ ಪಡ್ಗೆ ತಾಯಿ ಸಹಾಯ ಮಾಡಿಕೊಂಡು ಮಗನನ್ನ ಅಜ್ಜಿಯ ಜೊತೆ, ಅಜ್ಜಿ ತಾತನ ಪ್ರೀತಿ ಅವ್ರಿಗೆ ಸಿಗ್ಲಿ, ಅಷ್ಟು ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ. ಒಂದು ನನ್ ಕಾಡ್ತಾ ಇದೆ ಸರ್, ಈ ಧರ್ಮನ ಕರೆಕ್ಟ್ ಇದೆಯಾ ಸರ್ ಹೇಳ್ಬೇಕು ನೀವು. ನಾನು ಮಗು ಹೋಗ್ಬೇಕಾದ್ರೆ ಚಿಕ್ಕ ಮಗುನ ತಾಯಿ ಜೊತೆ ಬಿಟ್ಟೆ ಸರ್, ಯಾಕೆಂದ್ರೆ ತಾಯಿ ಪ್ರೀತಿ ನಾವು ಕೊಡಕ್ಕಾಗಲ್ಲ, ಅವನವ್ರ ತಾಯಿ ಜೊತೆ ಇರ್ಲಿ ಅಂತ ಬಿಟ್ಟೆ ಸರ್. ಇದು ಸರಿನಾ ತಪ್ಪ? ಈಗ ಅಣ್ಣ ತಮ್ಮನ್ ನಾನೇ ದೂರ ಮಾಡೋ ಇಷ್ಟ ದಿನ ಅವ್ರು ಹೇಳೇ ಬೈದ್ರು. ಆ ವಿಚಾರ ಇಲ್ಲಿ ಬರೋದೇ ಇಲ್ಲಪ್ಪ. ನಿಮ್ಮ ಹೃದಯದಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದೇ ಇತ್ತು. ಬಟ್ ಅವರವರ ಕಾರಣಕ್ಕಾಗಿ ಹಂಗಾದಾಗ ತಾಯಿ ಮಗನ ದೂರ ಮಾಡದೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ನೀವು ಧರ್ಮ ಏನು ಹೇಳುತ್ತೆ, ಸ್ವಯಂ ಒಬ್ಬ ತಂದೆಯಾಗಿ ಎಲ್ಲರೂ ಚಿಕ್ಕ ಮಗ, ದೊಡ್ಡ ಮಗ, ಹೆಂಡತಿ, ನಾನು, ಅಪ್ಪ ಅಮ್ಮ ಎಲ್ಲರೂ ಒಂದು ಅಖಂಡವಾಗಿ ಒಂದು ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಇತ್ತು. ಆದ್ರೆ ಇಲ್ಲಿ ಆ ಮಗುವನ್ನ, ಈಗ ದೊಡ್ಡ ಮಗುದು ಹೇಗೋ ನಡೆಯುತ್ತೆ, ಚಿಕ್ಕ ಮಗು ಅದ್ ನಿನ್ ಕೈಲಿ ಆಗಲ್ಲ. ಅಲ್ಲಿ ಕಳಿಸ್ಬೇಕು, ಕಳಿಸಿದೆ. ಇವರಿಬ್ಬರನ್ನ ದೂರ ಮಾಡೋ ವಿಚಾರ ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿ ನಿಮ್ಮ ಉದ್ದೇಶ ಅದಾಗಿಲ್ಲ, ಅದಾಗೆ ಹೇಗೋ ನಡೆದು ಹೋಗಿದೆ ಅಂದ್ರೆ ಅದಕ್ಕೆ ನೀವು ಕಾರಣ ಅಲ್ಲ. ಹಾಗಾಗಿ ಅಲ್ಲಿ ಪಶ್ಚಾತ್ತಾಪ ಅನ್ನೋದು ಬರಬಾರ್ದು. ಅಯ್ಯೋ ದೂರ ಮಾಡ್ಬಿಟ್ನಾ, ಹಂಗ್ ಮಾಡ್ಬಿಟ್ನಾ, ಹಿಂಗ್ ಮಾಡ್ಬಿಟ್ನಾ, ಏನೂ ಇಲ್ಲ. ಕಾಡುತ್ತೆ ಸರ್ ಅವಾಗ ಅವಾಗ. ಈ ಮಗುನ ಅವನು ಕರ್ಕೋಬೇಕಾಗಿತ್ತು, ನಾನು ಇವರಿಬ್ಬರನ್ನ ದೂರ ಮಾಡಿ. ಅವ್ರು ಏನೇನೋ ಬೈದಿದ್ರು ಸರ್, ಆದ್ರೂ ಇದನ್ನೆಲ್ಲ ತಲೆಗೆ ಹಾಕೊಂತೀರಾ. ಮಕ್ಕಳನ್ನ ಏನೇನೋ ಕಷ್ಟ ಬಿದ್ದು ಒಂದ್ ಮಾಡಿದೆ ಸರ್, ಇಬ್ರು ಚೆನ್ನಾಗಿರ್ಲಿ ಅಂತ. ತಿರ್ಗಾ ಹಿಂಗಾಗೋಯ್ತಲ್ಲ, ಮಗನ್ ನಾನೇ ಬಿಟ್ಟು ಕಳಿಸೋಣ, ಇದು ನನ್ ತಪ್ಪ ಅಂತ ಬಿಟ್ಟು ಕಳಿಸ್ತೇ ಹೋದ್ರು ಅವ್ರು ಬಿಡ್ತಿರ್ಲಿಲ್ಲಪ್ಪ. ಹೌದು ಸರ್, KSR ಆಗಿ ಒಂದ್ ಮಗು ಕರ್ಕೊಳ್ಳೋರು. ಅದೇ ಇತ್ತು ಸರ್ ನನಗೂ. ಅದಿಲ್ದೆ ಹೋದ್ರೆ ನಾಳೆ ದಿನ ನಿನ್ ಮನೆ ಆಸ್ತಿಗೆ ಬರ್ಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಮೇನ್ ಅದೇ ಇತ್ತು. ನೀನ್ ಕರ್ಕೊಂಡಿದ್ರು ಬಿಡ್ತಿರ್ಲಿಲ್ಲ ಅವರು. ಅಲ್ಲಿ ವಿಚಾರ 1000 ಇದೆ. ನೀ ಒಗ್ಗಣಪ್ಪ ನಾನೇ ಕಳಿಸ್ಬಿಟ್ಟು, ಏನ್ ಧರ್ಮಕ್ಕೆ ಹೇಳ್ತಾ ನಾನೇ ಕಳಿಸ್ಬಿಟ್ಟು, ಇಲ್ಲ ನೀವು ಕಳಿಸ್ದೆ ಹೋದ್ರು ಅವ್ರು ಕರ್ಕೊಳ್ತಿದ್ರು, ಬಿಡ್ತಿರ್ಲಿಲ್ಲ. ನೀವು ಕಳಿಸಿಲ್ಲ, ಅವ್ರು ಕರ್ಕೊಂಡಿದ್ದಾರಷ್ಟೇ. ನಾಳೆ ದಿನ ಅವ್ರ ದಾಳವನ್ನು ಉಳಿಸ್ಲಿಕ್ಕಲ್ಲ ಒಂದು ಮಗು ಬೇಕಲ್ಲ, ಇಲ್ಲಾಂದ್ರೆ ಹೆಂಗ್ ಉಳಿಸ್ತಾರೆ? ದಾಳ ಉರುಳಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ದೂರ ಮಾಡದೆ ಅನ್ನೋ ಭಾವನೆ ಬೇಡಪ್ಪ. ಹಾಗಾಗಿ ಕೆಲವೊಮ್ಮೆ ಧರ್ಮಕ್ಕೋಸ್ಕರ, ಹೇಗೆ ಶ್ರೀರಾಮಚಂದ್ರ ಪ್ರಜೆಗಳ ದೃಷ್ಟಿಯಲ್ಲಿ ಸೀತೆಯ ಮಾನ ಅಥವಾ ಸೀತೆಯ ಶುದ್ಧತೆಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಅಗಸನ ಮಾತನ್ನು ಕೇಳಿ ಗರ್ಭಿಣಿಯಾಗಿದ್ದಂತಹ ಸೀತೆಯನ್ನ ಹೇಗೆ ಕಾಡಿಗಟ್ಟುದ್ನೋ, ಅಲ್ಲಿ ಸೀತೆಗೆ ಹುಟ್ಟಿದ ಲವಕುಶರು ಮತ್ತೆ ಅಯೋಧ್ಯೆಯ ರಾಮನ ರಾಜ್ಯವನ್ನು ಮಿಸ್ ಮಾಡಿಕೊಂಡ್ರು ಅಂತ ಪಶ್ಚಾತ್ತಾಪ ಇಲ್ಲ. ಕೆಲವೊಮ್ಮೆ ಧರ್ಮಕ್ಕೋಸ್ಕರ ತ್ಯಾಗ ಮಾಡಬೇಕಾಗುತ್ತೆ. ನಿಮ್ಮ ಪಾಲಿಗೆ ಏನು ಬಂದಿದೆಯೋ ಒಂದು ಮಗು, ಅದು ನಿಮ್ಮ ಪಾಲಿನ ಪ್ರಸಾದ, ಅದನ್ನು ಸಾಕಬೇಕು. ಇಲ್ಲಿರೋದ್ರ ಬಗ್ಗೆ ಬಿಟ್ಬಿಟ್ಟು ಅಲ್ಲಿರೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ರೆ ಆಗಲ್ಲ. ಅದಕ್ಕೆ ಅಲ್ಲಿ ಬೆಳೆಯೋ ಯೋಗ ಇದೆ, ಇದಕ್ಕೆ ಇಲ್ಲಿ ಬೆಳೆಯೋ ಯೋಗ ಇದೆ. ಸರಿ, ಎರಡು ಒಟ್ಟಿಗೆ ಕೂಡಿಸ್ಬಿಡ್ತೀನಿ ಅಂತ ಹೋದ್ರಿ, ನಾಳಿಕೆ ಆಯ್ತಾ? ಇಲ್ಲ, ಆಗಲ್ಲ. ಆಗದೆ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಾನು ಹೋಗಿದ್ದೆ ಅದೇ ಉದ್ದೇಶ, ಚೆನ್ನಾಗಿರ್ಲಿ ಮಕ್ಕಳು ಅಂತ. ಅದಾಗಲ್ಲ. ನಿನ್ನ ಹೆಂಡತಿ ಎಲ್ಲಿವರೆಗೂ ಓಹೋ ನನ್ನ ತವ್ರ ಮನೆಯಲ್ಲೇ ನಾನು ಇದ್ಬಿಟ್ರೆ ನಾಳೆ ನನ್ನ ತಾಯಿ ನನ್ನನ್ನು ಬರ್ಬಾದ್ ಮಾಡಿ ಆಸ್ತಿಗೋಸ್ಕರ ನನ್ನ ಜೀವನನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತಾಳೆ, ಕಡೆಗೆ ನನ್ನ ಮಕ್ಕಳು ಕೂಡ ಮಕ್ಕುಗ್ದು ಮಕ್ಕುಗ್ದು ನನ್ನನ್ನು ನೋಡ್ಕೊಳ್ದೇ ಇರೋ ಪರಿಸ್ಥಿತಿಗೆ ತಂದು ಬಿಡ್ತಾಳೆ ಅಂದ್ಕೊಂಡು ಈಗಲೇ ಎಚ್ಚೆತ್ಕೊಂಡು ಬಂದ್ಲ, ನಿನ್ನ ಹೆಂಡತಿಗೂ ಒಳ್ಳೇದಾಗುತ್ತೆ. ಎಲ್ಲ ಅವ್ರ ಮಾತು ಕೇಳ್ಕೊಂಡು ಹೋದ್ರೆ ಕಡೆಗೆ ನಿನ್ನ ಹೆಂಡತಿಗೆ ಬಹಳ ನರಕ ಇದೆ. ಆಕೆಗೆ ಯಾವಾಗಾದ್ರೂ ಸಿಕ್ಕಿದಾಗ ಹೇಳ್ಬಿಡಪ್ಪ, ದೊಡ್ಡ ನರಕ ಇದೆ. ಈಗ ಎಚ್ಚೆತ್ಕೊಂಡು ಬಂದ್ಲಾ, ಗೆದ್ದುಕೊಂಡ್ಲು 2 ವರ್ಷದೊಳಗಡೆ. ಇಲ್ಲ ನಾನು ಅಲ್ಲೇ ಇರ್ತೀನಿ ಅಂದ್ರೆ ಕಡೆಗೆ ಎಲ್ಲ ಕಿತ್ಕೊಂಡು ಬರ್ಬಾದ್ ಮಾಡಿ ಕಳಿಸ್ತಾರಷ್ಟೇ.
ಅರ್ಥ ಮಾಡ್ಕೊಂಡು ನೀನ್ ಸ್ವಲ್ಪ ಈಗ ಹೆಂಗಿದೆಯೋ ಯಥಾವತ್ತು ಅದನ್ನೇ ಮುಂದುವರಿಸ್ಬಿಡಪ್ಪ. ಮಗನನ್ನು ನೋಡ್ಕೊಂಡು ಆ ಮಗು ಆ ಹೆಂಡತಿ ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡ. ಕರುಳು ಮಾತಾಡಬೇಕು ಅಂತ ಅನ್ಸುತ್ತೆ, ಏನ್ತೋ ಹಂಗನ್ಸೋದು ಸಹಜ. ಆದ್ರೆ ಚೆನ್ನಾಗಿದ್ದ ಸರ್ ಅವನ ಹತ್ರ ತುಂಬಾ ಒಡನಾಟ ಇದ್ದು, ದೊಡ್ಡ ಮಗನಿಗಿಂತ ಅವನೇ ನನ್ನ ಹತ್ರ ಸೇರ್ತಾ ಇದ್ದು ಚೆನ್ನಾಗಿದ್ದ ಸರ್ ಅವನ ಹತ್ರ. ನೋವು ಕಾಡ್ತಾ ಇದೆ ಸರ್ ಅಷ್ಟೇ. ಅರ್ಥವಾಗುತ್ತಪ್ಪ. ಆದ್ರೆ ಅದೊಂದನ್ನು ಉಳಿಸಿಕೊಳ್ಳಿಕ್ಕೆ ಹೋದಾಗ ಬಹಳ ದೀರ್ಘಕಾಲದ ನಿನ್ನ ಮನೆಯ ಸಂಸ್ಕಾರವನ್ನೇ, ನಿನ್ನ ಮನೆಯ ವಂಶದ ಸಂಸ್ಕಾರ ಅಂತ ಇರೋ ಅದನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀಯ. ನಾಳೆ ದಿನ ನಿನ್ನ ಹೆಂಡತಿ ಇದೇ ಹಠವನ್ನು ಮುಂದುವರಿಸಿದ್ರೆ ಕಡೆಗೆ ಮಕ್ಕಳೆಲ್ಲ ಹಾಳಾಗ್ಬಿಡ್ತಾರಲ್ಲಪ್ಪ. ಅಟ್ಲೀಸ್ಟ್ ಅದಕ್ಕೋಸ್ಕರ ನೀನು ತ್ಯಾಗ ಮಾಡಬೇಕು ಅಂತ ನಾನು ಹೇಳ್ದೆ. ಇಲ್ಲ ಸರ್ ನನಗೆ ಭಾವನೆನೇ ಬಾಂಧವ್ಯ ಮಮಕಾರಗಳೇ ಮುಖ್ಯ, ನಾನು ಮಾತಾಡಿಸ್ತೀನಿ. ಆಯ್ತು ಹೋಗಪ್ಪ, ನಾಳೆ ದಿನ ಮಕ್ಕಳನ್ನು ನೀನು ಕಳ್ಕೊಳ್ತೀಯ. ಈಗ ಒಂಚೂರು ಈ ಮಗುನನ್ನು ಒಂಚೂರು ಆ ಕಡೆ ಮನ್ಸು ಹೋಯ್ತು ಅಂತ ಕಡೆಗೆ ನಿನ್ನ ಹತ್ರ ಯಾರೂ ಇರಲ್ಲ. ಹ್ಞೂ ಅನ್ನೋದಲ್ಲ, ಅದೇ ಸತ್ಯ. ಸ್ವಲ್ಪ ಇರೋದನ್ನು ಕಾಪಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡ್ಬೇಕು. ಸನ್ಯಾಸಿ ಥರ ಇರೋದನ್ನು ಕಲಿ. ಆಕೆ ಸಮಾಜ ಹಿಂಗನ್ನುತ್ತೆ, ಸಂಬಂಧಿಕರು ಹಿಂಗಂತಾರೆ, ಅದು ಮಾಡ್ತಾರೆ. ಒಂದು ಹೆಣ್ಮಗಳಾಗಿ ತಾನು ತನ್ನ ಗಂಡ ಎಷ್ಟು ಮುಖ್ಯ ಈ ಸಮಾಜದಲ್ಲಿ, ಗಂಡನಿಂದ ದೂರ ಇದ್ದು ನಾಳೆ ತವರು ಮನೆಯಲ್ಲಿ ಏನೋ ಆಯಿತು ಕಡೆಗೆ ತಮ್ಮನೇ ತಿರುಗಿ ಬಿದ್ದ, ಅಥವಾ ನಾಳೆ ದಿನ ಏನೋ ತಾಯಿಗೆ ಏನೋ ಆಗಿ ಹೊಂಟೋದ್ರು ಆಕೆ, ನಾಳೆ ನಾನು ಅನಾಥ ಆಗ್ಬಿಡ್ತೀನಿ ಒಂದು ಚಿಕ್ಕ ಇದಿಲ್ವಲ್ಲ, ಆಯಿತು. ಅದನ್ನ ಆಕೆ ನೋಡ್ತಾರೆ. ನಿನ್ನ ಒಳ್ಳೆತನ ಆಕೆಯನ್ನು ಕಾಪಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನಿನಗೆ ಅಟ್ಲೀಸ್ಟ್ ನಿನ್ನ ಮಗ, ನಿನ್ನ ಸಂಸಾರ ಅಥವಾ ನಿನ್ನ ಮುಂದಿನ ಮನೆತನ ಉಳಿಬೇಕು ಅಂತ ಇದ್ದರೆ ಈಗ ಹೆಂಗಿದೆಯೋ ಅದನ್ನು ಕಾಪಾಡ್ಕೊಂಡು ಹೋಗು. ಇಲ್ಲ ಸರ್ ನಾನು ಆಕೆಯನ್ನು ಕರ್ಕೊಂಬರೋ ಪ್ರಯತ್ನ ಮಾಡ್ತೀನಿ ಅಂದರೆ ನಾನು ಈ ಜಾಗದಿಂದ ಹೇಳ್ತೀನಿ, ನೀನು ಕರ್ಕೊಂಡು ಬರೋ ಪ್ರಯತ್ನ ಮಾಡ್ದೋ ಎಲ್ಲವನ್ನೂ ಕಳ್ಕೊಳ್ತೀಯ ನೀನು. ಅಷ್ಟಲ್ಲ, ನಾನು ತುಂಬ ಎಳೆಯೋಕೆ ಹೋಗಲ್ಲ, ಇದನ್ನು ಹೇಳಿ ಈಗ ಮುಗಿಸ್ತೀನಿ. ಒಳ್ಳೇದಾಗ್ಲಪ್ಪ. ಎಂತೆಂಥ ನೀಚರಿರ್ತಾರೆ ನೋಡಿ. ಇಂಥ ಮನೆತನದಿಂದ ಹೆಣ್ಮಕ್ಳಂತಂದ್ರೆ ಯಾವ ಮನೆ ಉದ್ಧಾರ ಆಗುತ್ತೆ? ದಯವಿಟ್ಟು ಹೇಳ್ತೀನಿ, ಒಂದು ಹೆಣ್ಣು ತರುವ ಮನೆತನಗಳು ಚೆನ್ನಾಗಿರಬೇಕು. ಹೆಂಗಿರ್ಬೇಕು ಅಂದರೆ, ನಾಳೆ ಅಳಿಯಂದೇ ಏನೋ ತಪ್ಪಾದರೂ ಕೂಡ ಆಯ್ತು ಹೋಗವ ಇದೊಂದು ಸಾರಿ ನೋಡೋಣ ಅಂತ ಕಳಿಸ್ಬೇಕು. ತುಂಬ ಅಳಿಯ ರಾಕ್ಷಸ ಅಂದಾಗ ಅವನನ್ನು ಒದ್ದು ಸೈಡ್ಗಿಟ್ಟು ಮನೆ ಮಗಳಿಗೆ ಬೇರೆ ಒಂದು ಬದುಕನ್ನು ಕಟ್ಕೊಡ್ಬೇಕು, ಇದು ಓಕೆ. ಆದರೂ ಅಳಿಯ ದೇವ್ರಂತವನು ಅಥವಾ ಅವನು ಏನೋ ಅಷ್ಟೋ ಇಷ್ಟೋ ಒಳ್ಳೇದು ಮಾಡ್ಕೊಂಡು ಹೋಗ್ತಿದ್ದಾನೆ ಎಂದಾಗಲು ಯಾವುದೋ ಚಿಕ್ಕ ಚಿಕ್ಕದನ್ನೆಲ್ಲ ಹಿಡಿದು ತನ್ನ ಮನೆ ಹೆಣ್ಮಗಳನ್ನ ಬಾರೆ ತವ್ರ ಮನೆಗೆ ಬಾರೆ, ಗಂಡನಿಗೆ ಅದನ್ನು ಕೇಳೆ ಇದನ್ನು ಕೇಳೆ, ಡೈವರ್ಸ್ ಕೊಡೆ ಇದು ಕೊಡೆ. ಮಗಳನ್ನು ಅನ್ಯಾಯವಾಗಿ ಬೀದಿಗೆ ಹಾಕ್ತೀರಾ. ಕಾಮುಕರ ಕಣ್ಣು ನಿನ್ನ ಮಗಳನ್ನು ಕಿತ್ತು ತಿನ್ನುತ್ತೆ. ಒಂದು ದಿವಸ ನೀಚ ಬದುಕಾಗುತ್ತೆ ನಿನ್ನ ಮಗಳದ್ದು. ಯಾರಾದರೂ ಅಷ್ಟೇ, ಶುರುವಿನಲ್ಲೇ ಈ ತವ್ರ ಮನೆ ಮಾತು ಕೇಳಿ ಮೊದಲು ಗಂಡು ಮಕ್ಕಳು ನಿಯತ್ತಾಗಿರಬೇಕು, ಗಂಡು ಮಕ್ಕಳು ಶುದ್ಧವಾಗಿರಬೇಕು, ಗಂಡು ಮಕ್ಕಳು ಧರ್ಮವನ್ನು ಬಲ್ಲವರಾಗಿರಬೇಕು. ಮದುವೆ ಆಗಿ ಬಂದಿರೋ ಹೆಣ್ಮಗಳು ಮನೆಯನ್ನು ಬಿಟ್ಟು, ತವ್ರ ಮನೆಯನ್ನು ಬಿಟ್ಟು, ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ನನ್ನ ಮನೆಗೆ ಬಂದಿದ್ದಾಳೆ ಎಂದಾಗ ಮನೆ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಳ್ಬೇಕು. ಇದು ಗಂಡನ ಕಡೆಯಿಂದ ಅಥವಾ ಗಂಡನ ಮನೆಯವ್ರ ಕಡೆಯಿಂದ ಆಗಬೇಕಾದ್ದು. ಇದು ಸರಿ ಇತ್ತಾ? ಇದು ಸರಿ ಇದ್ದೂ ಕೂಡ ಅವಳು ಹೆಂಡತಿ ಅಂತ ಬಂದಿರತಕ್ಕಂಥವಳು ಮಾತುಗೂ ತವ್ರ ಮನೆಗೆ ಹೋಗೋದು, ತವ್ರ ಮನೆಯವ್ರ ಮಾತು ಕೇಳೋದು, ಅಥವಾ ಎಲ್ಲವನ್ನು ತಗೊಂಡೋಗಿ ಅಲ್ಲಿ ಹೇಳೋದು, ಅಥವಾ ಅವ್ರ ಧೈರ್ಯದ ಮೇಲೆ ಮನೆ ಬಿಟ್ಟು ಹೋಗೋದು, ಇಂಥದ್ದೇನೋ ಮೊದಲ 3-4 ವರ್ಷದಲ್ಲೇ ಕಂಡು ಬಂತ. ದಯವಿಟ್ಟು ಸಂಬಂಧವನ್ನು ಕಡ್ಕೊಳ್ಬೇಕು ನೀವು, ಅಥವಾ ಒಂದು ವಾರ್ನಿಂಗ್ ಮಾಡಬೇಕು. ಇಲ್ಲ ಸರಿ ಹೋಗ್ತಾಳೆ ಸರಿ ಹಿಂಗೆ ಅಂದ್ಕೊಂಡು ತುಂಬ ಮನೆ ಹಾಳಾಗ್ಬಿಟ್ಟಿದ್ದಾವೆ. ಎಚ್ಚೆತ್ತುಕೊಳ್ಳದೆ ಹೋದರೆ ಬೇರೆ ದಾರಿ ಇಲ್ಲ. ನೋಡಿ ಪಾಪ, ಇವರು ಹುಟ್ಟಿನಿಂದ ಸ್ವಲ್ಪ ದೃಷ್ಟಿಹೀನರು. ಏನೋ ಅದನ್ನೇ ನೆಪ ಇಟ್ಟುಕೊಂಡು ಇನ್ಯಾರ್ದು ಕೈ ಕೆಳಗಡೆ ಬಿದ್ದುಕೊಂಡು
ಇನ್ಯಾರಿಗೂ ಹೊರೆಯಾಗಿ ಭಾರವಾಗಿ ಇವರು ಬದುಕನ್ನು ಸಾಗಿಸ್ತಾ ಇಲ್ಲ, ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಇವತ್ತೇನು ಚಿಕ್ಕ ಸಮಸ್ಯೆ ಆದರೂ ಕೂಡ ಭಿಕ್ಷೆ ಬೇಡೋಕೆ ಹೋಗುವ ಈ ಸಮಾಜದಲ್ಲಿ ಇಂಥದ್ದೊಂದು ಸಮಸ್ಯೆ ಇದ್ದಾಗಲೂ ನಾನು ಬದುಕ್ತೀನಿ ಅಂತ ನಿಂತಾಗ ಇಂಥವು ಸಿಗ್ತವೆ. ಏನು ಮಾಡ್ತೀರಾ? ದಯವಿಟ್ಟು ಹೆಣ್ಣು ಮಕ್ಕಳು ನಿಮ್ಮ ಮದುವೆಗೆ ಮುಂಚಿನ ಕತೆಗಳು ಅದು ಏನಿದಾವೋ ದೇವರೇ ಬಲ್ಲ. ಏನೂ ಇಲ್ವಾ? ಒಳ್ಳೆಯದು. ಏನೇನೋ ಪ್ರೀತಿ ಮಾಡಿ ಏನೇನೋ ಗಬ್ಬೆ ಬರ್ಸ್ಕೊಂಡಿದ್ದೀರಾ, ಆಯಿತು, ಮದುವೆ ಆದಮೇಲೆ ತಿದ್ದುಕೊಳ್ಳಿ. ಕಟ್ಟಿಕೊಂಡ ಗಂಡ ನಿಯತ್ತಾಗಿದ್ದಾನ ದೇವರಂತವನ ಈ ಕಲಿಯುಗದಲ್ಲಿ ಒಳ್ಳೆ ಏನು ಕುಡಿತವಿಲ್ಲದ, ಜೂಜಾಟವಿಲ್ಲದ ಅಥವಾ ದುಡಿದ ಸಂಬಳದಲ್ಲಿ ಮನೆ ನಡೆಸ್ಕೊಂಡು ಹೋಗುವಷ್ಟು ಪ್ರಬುದ್ಧತೆ ಅಥವಾ ಜವಾಬ್ದಾರಿ ಇದಿರುವಷ್ಟು ಗಂಡ ಸಿಕ್ಕಿಬಿಟ್ರೆ ನಿಮ್ಮ ಪುಣ್ಯ. ಅಯ್ಯೋ, ಭಗವಂತ ಸಿಕ್ಕಂಗೆ. ಈ ಕಲಿಯುಗದಲ್ಲಿ ಒಳ್ಳೆ ಗಂಡ ಸಿಗೋದು ದುರ್ಲಭ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ನೀವು ಹಿಂಗೆಲ್ಲ ಮಾಡಿಕೊಂಡು ಅಲ್ಲಿಗೋಯ್ತೀನಿ ಇಲ್ಲಿಗೋಯ್ತೀನಿ, ಅಕ್ಕನ ಕರೆಸ್ಕೊಳ್ಳೋದಂತೆ. ಅರೆ ಅಕ್ಕ, ಅಬ್ಬಬ್ಬಬ್ಬಬ್ಬ, ಎತ್ತು ಮುಗಿಬೇಕು. ಕೆಲವೊಬ್ಬರು ಇರ್ತಾರೆ ಇಂಥ ಅಕ್ಕಂದಿರು, ಅವ್ರನ್ನ ಒದ್ದು ಮನೆಯಿಂದ ದೂರ ಇಡಬೇಕು. ಅರ್ಥ ಆಯ್ತಲ್ಲ? ಅದು ಯಾರ್ಯಾದ್ರೂ ಆಗಿರ್ಬೋದು, ಧರ್ಮಕ್ಕಿಂತ ದೊಡ್ಡವ್ರು ಯಾರೂ ಅಲ್ಲ. ಯಾವಾಗ ನಿನ್ನ ಮನೆಯ ನೆಮ್ಮದಿಗೆ ಮದುವೆ ಆಗಿ ಹೆಣ್ಣು ತಂದಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಏನು, ಹೆಣ್ಣು ಕೊಟ್ಟದ ಅತ್ತೆ ಮಾವ ಕಣ್ಣು ಕೊಟ್ಟು ದೇವರಂತೆ ಸಮಾನ ಅಲ್ವಾ? ಅವ್ರನ್ನ ಗೌರವದಿಂದ ಕಾಣಬೇಕು. ಆದರೆ ಯಾವಾಗ ಹೆಣ್ಣು ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ನಿನ್ನ ಮನೆ ನೆಮ್ಮದಿ ಅವರ ಹಾಳು ಮಾಡಲಿಕ್ಕೆ ನಿಂತುಕೊಳ್ತಾರೆ. ನಿನ್ನ ಮನೆಯ ಅಂದರೆ ನಿನ್ನ ಹೆಂಡತಿಗೆ ಏನೋ ಹೇಳ್ಕೊಡೋದು, ಚುಚ್ಚು ಮಾತು ಹೇಳ್ಕೊಡೋದು, ಅವ್ರನ್ನೆಲ್ಲ ಏನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡೋದು ಕಲಿಬೇಕು. ಮೊದಲು ಅವ್ರ ಅತ್ತೆ ಆಗಿರಲಿ, ನಿನ್ನ ಹೆಂಡತಿ ಅಕ್ಕ ಆಗಿರಲಿ, ತಂಗಿಯಾಗಿ ಯಾರೇ ಆಗಿರಲಿ, ನನ್ನ ಮನೆ ನೆಮ್ಮದಿ ಹಾಳು ಮಾಡೋ ಯಾವನು ಇಲ್ಲಿರಬಾರ್ದು. ಎಷ್ಟು ಕಠಿಣವಾಗಬೇಕು. ಇಲ್ಲ ಅಂದರೆ ನೀವು ಕೊರಗ್ತಾ ಇರೋದೇ ಅವ್ರು ಅಲ್ಲೇ. ಸ್ವಲ್ಪ ಕಾನೂನಲ್ಲೂ ಹೆಣ್ಣಿನ ಕಣ್ಣೀರಿಗೆ ಜಾಸ್ತಿ ಬೆಲೆ ಇರೋದ್ರಿಂದ ಇವೆಲ್ಲ ನಿಮ್ಮ ಹಂತದಲ್ಲೇ ಸರಿ ಆಗ ನನ್ನ ತಂದೆ ತಾಯಿ, ನನ್ನ ಮನೆ ನನಗೆ ಮುಖ್ಯ, ಬಾ ರಾಣಿ ಥರ ನೋಡ್ಕೊಳ್ತೀನಿ. ಈಗ ನಾನು ಹೇಳ್ತೀನಿ, ಹುಡುಗ ಮೊದಲು ನಿಯತ್ತಾಗಿರಬೇಕು. ಇದೆಲ್ಲ ಅಪ್ಲೈ ಆಗೋದು ಯಾವಾಗ ಅಂದ್ರೆ ಹುಡುಗ ನಿಯತ್ತಾಗಿದ್ದಾಗ. ನೀನೇ ರಾಕ್ಷಸ, ನೀನೇ ಚಟ ಚಕ್ರವರ್ತಿ, ನೀನೇ ಕೆಟ್ಟವನು, ನೀನೇ ಏನು ಕೆಟ್ಟ ದಾರಿಯಲ್ಲಿ ಇರಬೇಕಾದ್ರೆ ಇವೆಲ್ಲ ಹೆಂಡತಿ ವಿಚಾರದಲ್ಲಿ ಅಪ್ಲೈ ಆಗಲ್ಲ. ನೀನು ಸರಿ ಇದ್ದು ಹೆಂಡತಿ ಹಿಂಗೆ ಕೆಟ್ಟರೆ ಮಾತ್ರ ಇವೆಲ್ಲ ಅಪ್ಲೈ ಆಗ್ತವೆ. ಅರ್ಥ ಆಯ್ತಲ್ಲ? ಇದು ನೋಡಿ ಕತೆ ಹಂಗೆ ಆಗ್ಬಿಟ್ಟಿದೆ ಇವತ್ತಿಗೆ. ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇರಲ್ಲ, ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇರಲ್ಲ. ಏನು ಮಾಡೋದು? ಸರಿ, ಒಳ್ಳೇದಾಗ್ಲಪ್ಪ ನಿಮಗೆ. ಇರೋ ಒಬ್ಬ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಹೆಂಡತಿಗೂ ಒಳ್ಳೇದಾಗಲಿ, ಬಂದು ಸೇರಲಿ, ನಿಮ್ಮನ್ನು ಶುಭವಾಗಲಿ.